ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿದೇವಾದಿವೃಂದೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸ್ವಾನಂತಸ್ಥೋ ಬ್ರಹ್ಮನಾರಾಯಣಾಖ್ಯಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಾಲ್ಮೀಕೇರ್ಗೌರ್ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ಸ್ವಸ್ತ್ಯಸ್ತು ಸತಾಂ. ಅಯೋಧ್ಯ ಕಾಂಡದ ಪೂರ್ವದ 30 ಸರ್ಗಗಳಲ್ಲಿ ಭಾವನೆಗಳ ಪ್ರವಾಹ, ರಾಜಕಾರಣದ ಹಿಂದೆ ಸಾಮಾಜಿಕ ವ್ಯವಸ್ಥೆಯ ಜೊತೆಗೆ ಒಂದು ದೇಶದ ಆಧಿಪತ್ಯದ ವ್ಯವಸ್ಥೆಯನ್ನೆಲ್ಲವನ್ನು ಇಟ್ಟುಕೊಂಡು ಎಲ್ಲ ದಿಕ್ಕಿನಿಂದಲೂ ಒಂದು ಸಣ್ಣ ಹೊಂಡವನ್ನು ಬಿಡದ ಹಾಗೆ ತುಂಬಿಕೊಂಡು ಬರುವ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಬಂದೆವು. ಆ ಸೀತೆಯ ಆಗ ಮಾತು ಬಂತು, ಗಲಾಟೆ ಹೇಗಿರಬೇಕು ಹೇಗಿರಬಾರದು ಅನ್ನೋದರ ಪರಿಚಯವನ್ನು ನಿರಂತರ ಕೊಡ್ತಾ ಬರುತ್ತೆ ಅಂತ. ಅದರ ಪ್ರಸಂಗದಲ್ಲಿ ಮಧ್ಯದಲ್ಲಿ ಒಂದು ಶ್ಲೋಕ ನೆನಪಾಯಿತು ಅಂತ ಹೇಳ್ತಾ ಇದ್ದೇನೆ. ಕಿಂಹಿ ಕೃತ್ವ ಈ ರಾಮ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದಾಗ ಅವಳು ಕೊನೆಗೊಂದು ಕೊಟ್ಟ ಡೋಸ್, ರಾಮ ಕರ್ಕೊಂಡು ಹೋಗಲೇಬೇಕು ಅನ್ನೋದಕ್ಕೋಸ್ಕರ ಅವಳು ಹೇಳುವ ಮಾತು, ಕಿಂತು ಆಮನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪಃ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹ. ನಮ್ಮಪ್ಪನಿಗೆ ಎಲ್ಲ ಗೊತ್ತಿತ್ತು, ಒಂದು ಎಡವಟ್ಟು ಕೆಲಸ ಮಾಡಿದ್ದಾನೆ. ರಾಮನಿಗೆ ತನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲದೆ ನಪುಂಸಕ, ಒಂದು ಸ್ತ್ರೀಯ ರೂಪದಲ್ಲಿರುವ ನಪುಂಸಕ ಅನ್ನೋದು ಗೊತ್ತಾಗಲಿಲ್ಲ ಅವನಿಗೆ. ಇಲ್ಲಾಂದ್ರೆ ನನ್ನ ರಾಮನಿಗೆ ಖಂಡಿತ ಮದುವೆ ಮಾಡಿ ಕೊಡ್ತಿರ್ಲಿಲ್ಲ ಅಂತ ಇಷ್ಟು ಹೇಳಿದ ಮೇಲೆ ಸಾಕು, ಸಹಧರ್ಮಚಾರಿಗಳು ಹೋಗೋಣ, ಇನ್ನೇನು ಮಾತಾಡೋದು ಬೇಡ, ನಿನ್ಗೆ ಇಷ್ಟು ವಿಶ್ವಾಸ ಇದ್ದು ನನ್ನನ್ನು ರಕ್ಷಿಸ್ತಿ ಅನ್ನೋದು, ನಿನ್ನನ್ನು ರಕ್ಷಿಸುವ ಶಕ್ತಿ ನನಗಿದೆ ಅನ್ನೋದನ್ನು ನಿನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ರೆ ಹೊರಡೋಣ ಅಂತ ಅನ್ನುವ ರೀತಿಯ, ಅಂದ್ರೆ ಇದು ಜಗಳ. ವಸ್ತುತಃ ಈ ಜಗಳ ತುಂಬಾ ಒಳ್ಳೆಯದು. ಅಂದ್ರೆ ಹಿಂದೆಯೂ ಲಕ್ಷ್ಮಣ ಮತ್ತು ರಾಮನ ನಡುವಿನ ಜಗಳ ಅದು ಕೇವಲ ವೈಷಯಿಕ ದೃಷ್ಟಿಯಿಂದ ಹೊರತು ವೈಯಕ್ತಿಕ ಅಲ್ಲ. ಈ ಜಗಳ ಬೇಕು ಅಂದ್ರೆ ಮುಕ್ತವಾಗಿ ಇಬ್ರು ಹೇಳ್ತಾರೆ. ಈ ಮುಕ್ತವಾಗಿ ಲಕ್ಷ್ಮಣನು ಕೂಡ ಅಣ್ಣ ಅಂತಾನು ನೋಡದೆ ದೈವ ಅನ್ನೋದಕ್ಕೆ ಧಿಕ್ಕಾರ, ಬೆಂಕಿ ಹಾಕೋದಕ್ಕನ್ನುವ ಹಾಗೆ ಮಾತಾಡ್ತಾನೆ. ಪುರುಷ ಪ್ರಯತ್ನ ಅಂತ ಅನ್ನೋದರ ಮುಂದೆ ಇನ್ಯಾವುದು ಲೆಕ್ಕಕ್ಕಿಲ್ಲ ಅಂತ. ಅಂದ್ರೆ ಇಷ್ಟು ಮನಸ್ಸು ಬಿಚ್ಚಿ ಮಾತಾಡುವಂತಹದ್ದಿದೆಯಲ್ಲ, ಪ್ರತಿಯೊಂದು ಪಾತ್ರದಿಂದಲೂ ಹೊರತೆಗೆದು ವಾಲ್ಮೀಕಿಗಳು ನಮ್ಮ ಮುಂದೆ, ಅಂದ್ರೆ ನಾವು ನಮ್ಮ ಅಭಿಪ್ರಾಯವನ್ನ ಯಾರತ್ರ ಆದ್ರೂ ವ್ಯಕ್ತಪಡಿಸುವಾಗ ಆ ವ್ಯಕ್ತಿಯನ್ನ ನಾವು ಯಾವುದನ್ನು ಟಾರ್ಗೆಟ್ ಮಾಡುವುದಲ್ಲ, ವಿಷಯ ಅಂತ ಅನ್ನೋದನ್ನ ಒಂದು ಬಿಡದೆ ನಾವು ಚರ್ಚೆ ಮಾಡಬೇಕು. ಹೇಗೆ ಆ ಚರ್ಚೆ ಇರಬೇಕು ಅನ್ನೋದನ್ನ ನಿರಂತರ ಪ್ರತಿಯೊಂದು ಪಾತ್ರದ ಜೊತೆಗೆ ರಾಮ ಜಗಳ ಆಡುವಾಗ, ಅಲ್ಲಿ ಒಂದು ಘರ್ಷಣೆ ಆಗುವಾಗ ನವನೀತವೇ ಬರುತ್ತೆ ಹೊರತು ಅಲ್ಲಿ ಕಿಡಿ ಹಾರಿ ಪಕ್ಕದ ಮನೆ ಹೊತ್ತಿ ಹೋಗುವಂತ ಒಂದು ಪ್ರಸಂಗವೂ ಕೂಡ ಬರುವುದಿಲ್ಲ ಅನ್ನೋದು ಬಹಳ ಸ್ವಾರಸ್ಯಕರವಾದ ಸಂಗತಿ. ಕೊನೆಗೆ ಸೀತೆಯನ್ನ ಜೊತೆಗೆ ಕರೆದುಕೊಂಡು ಹೋಗುವುದು ಅಂತ ನಿರ್ಧಾರ ಆಗುತ್ತೆ. ಆಗ ಕೊನೆಯಲ್ಲಿ ಸೀತೆಗೆ ಮನೆಯನ್ನ ತೊರೆದು ಬರುವಾಗ ಸಂಗತಿಗಳನ್ನೆಲ್ಲ ಹಂಚಿವ ಅಂತ ಹೇಳುವುದನ್ನ ಅವಳು ಆ ಕೂಡಲೇ ಅದನ್ನು ಮಾಡಿದ್ಲು ಅಂತ. ಕ್ಷಿಪ್ರಂ ಪ್ರಮುದಿತಾ ದೇವಿ ದಾತುಮೇವ ಉಪಚಕ್ರಮೇ. ತಡ ಮಾಡಲಿಲ್ಲ, ವಿಚಾರ ಮಾಡಿ ಮುಂದೊಂದು ಪಡು, ಅದೊಂದಿರ್ಲಿ, ಇನ್ನೊಂದು ಬೇಕಿತ್ತು, ಅದು ಮುಂದೆಗಾಗುತ್ತೆ, ನಾನು ಮತ್ತೆ ವಾಪಸ್ ಬಂದಾಗ ನಮ್ಮ ಅಜ್ಜಿ ಮನೆಯಿಂದ ಕೊಟ್ಟದ್ದು ಅದು ಇರಲೇಬೇಕಾಗುತ್ತೆ. ನಮಗೆ ತುಂಬಾ ಕೆಲವೊಂದು ವಸ್ತುಗಳ ಮೇಲೆ ಯಾರೋ ಒಬ್ಬ ಕೊಟ್ಟ ವಸ್ತುವಿನ ಮೋಹ ನಮ್ಮನ್ನು ಕಾಡುತ್ತೆ. ಇದೊಂದು ಬೇರೆ ಎಲ್ಲ ಕೊಟ್ಟೇನು, ಇದೊಂದು ಕೊಡಲಾರೆ ಅಂತ. ಎಲ್ಲವನ್ನು ಶಯನಾನಿ ಯಾನಾನಿ ಮಮಚ ಅನ್ಯಾನಿ ಯಾನಿಚ, ಏನೇನು ನಮ್ಗೆ ನಿಮ್ಗೆ ಸಂಬಂಧಪಟ್ಟ ವಸ್ತು ಇದೆ ಅದೆಲ್ಲವನ್ನು ಯಾರಿಗೆ ಕೊಡುದು? ಸ್ವಭೃತ್ಯ ವರ್ಗಸ್ಯ. ನಮಗೆ ಅದು ಮುಂದೆಯೂ ಮಾತು ಬರುತ್ತೆ, ಎಷ್ಟೋ ವರ್ಷಗಳ ಕಾಲ ನಮ್ಮ ಜೊತೆಗೆ ಇವರೆಲ್ಲ ಸಹಾಯಕ್ಕಿದ್ದಾರೆ, ಅವರನ್ನು ನಾವು ಬೇರೆ ಯಾವ ರೀತಿಯಿಂದಲೂ ತೃಪ್ತಿಪಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇನ್ನು. ಹಾಗಾಗಿ ಎಲ್ಲ ವಸ್ತುಗಳನ್ನ ಅವರ ಕೈಗೆ ಕೊಟ್ಟು ಬಾ ಅಂತನ್ನುವ ಮಾತುಗಳನ್ನ ರಾಮಚಂದ್ರನು ಕೂಡ ಹೇಳ್ತಾನೆ. ಅಲ್ಲಿ ಯದಿಗಂತು ಕೃತಾ ಬುದ್ಧಿ ವನಂ ಮೃಗ ಗಜಾಯುತಂ
ಅಹಂ ತ್ವಾಂ ಅನುಗಮಿಷ್ಯಾಮಿ ವನಮಗ್ರೆ ಧನುರ್ಧರ. ಲಕ್ಷ್ಮಣ ಹೇಳ್ತಾನೆ, ನೀವಿಬ್ರು ಹೊರಡ್ಲಿಕ್ಕೆ ರೆಡಿಯಾಗಿದ್ದೀರಿ ಅಂದರೆ, ನಾವು ಅದನ್ನು ಸಾಮಾನ್ಯವಾಗಿ ಪ್ರಯಾಣದ ಸಂದರ್ಭದಲ್ಲಿ ಹೇಳುವ ಮಾತದು. ಒಂದು ಭಾಗವತದ ಮಾತು ಹೇಳ್ತೇವೆ, ಇನ್ನೊಂದು ಈ ಮಾತಿನ ಅದು ಮಾತು ಎಲ್ಲಿಯದ್ದು ಅಂತ ಗೊತ್ತಿಲ್ಲ, ಆದರೆ ಆ ಥರದ ನೇರ ಮಾತುಕತೆಯಲ್ಲಿ ರಾಮಾಯಣದಲ್ಲಿ ತುಂಬ ಕಡೆ ಬರುತ್ತೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಅಂತ ಒಂದು. ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಧನು ಮಹಾಬಲೌ ಆಕರ್ಣ ಪೂರ್ಣ ಧನ್ವಾನೌ ರಕ್ಷೇತಾಂ ರಾಮಲಕ್ಷ್ಮಣೌ. ಲಕ್ಷ್ಮಣ ಮುಂದೆ, ರಾಮ ಹಿಂದೆ, ಮಧ್ಯದಲ್ಲಿ ಸೀತೆ ಅನ್ನುವ ತರದ ಮಾತಿದೆ. ನಾವದನ್ನ ಮಧ್ಯದಲ್ಲಿ ನಾವು ಆಚೆ ಈಚೆ ರಾಮಲಕ್ಷ್ಮಣರು ಧನುರ್ಧಾರಿಗಳಾಗಿ ನಮ್ಮ ಪ್ರಯಾಣವನ್ನು ರಕ್ಷಿಸಲಿ ಅನ್ನುವ ಪ್ರಾರ್ಥನೆಯಂತೆ ಲಕ್ಷ್ಮಣ ಹೇಳ್ತಾನೆ, ನಾನು ಧನುರ್ಧರನಾಗಿ ಅಗ್ರೆ ಕಂಟಕಗಳನ್ನೆಲ್ಲ ಪಕ್ಕಕ್ಕೆ ಸರಿಸುತ್ತಾ, ಅಂದ್ರೆ ಅಣ್ಣನ ಮೇಲೆ ಅಂಥ ತೀವ್ರವಾದ ಪ್ರೀತಿ, ಆ ಪ್ರೀತಿಗೆ ಹೇಳ್ತಾನೆ, ನದೇವ ಲೋಕಾಕ್ರಮಣಂ ನಾಮರತ್ವಂ ಅಹಂ ಋಣೆ ಐಶ್ವರ್ಯಂ ವಾ ಅಪಿ ಲೋಕಾನಾಂ ಕಾಮಯೇ ನತ್ವಯಾ ವಿನ. ನನಗೆ ದೇವಲೋಕದ ಸಂಪತ್ತು ಕೊಟ್ಟರು, ಇದಕ್ಕಿಂತ ಇನ್ನು ಹೆಚ್ಚಿನ ಯಾವುದೇ ವಸ್ತುಗಳನ್ನು ನನ್ನ ಮುಂದೆ ಇಟ್ಟು ರಾಮನನ್ನು ಕಳ್ಕೊಳ್ಳಿಕ್ಕೆ ನಾನು ಸಿದ್ಧ ಇಲ್ಲ. ಇದು ಸಾಟಿ ಇಲ್ಲದ ಪ್ರೀತಿ. ಈ ಪ್ರೀತಿಯನ್ನು ನಾವು ಇನ್ನೊಂದು ಶಬ್ದದಿಂದ ವ್ಯಾಖ್ಯಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಏನೇ ಸಂಪತ್ತು ಕೊಟ್ಟರು ರಾಮನ ಮುಂದೆ ಅದು ಸೊನ್ನೆ ಅನ್ನುವ ಮಾತನ್ನ ಹೇಳಿ, ಸ್ನಿಗ್ಧೋ ಧರ್ಮರತೋ ವೀರಃ ಸತತಂ ಸತ್ಪತೆ ಸ್ಥಿತಃ ಪ್ರಿಯ ಪ್ರಾಣ ಸಮೋವಶ್ಯಃ ಭ್ರಾತಾ ಚಾಪಿ ಸಖಾ ಚ ಮೇ. ಯಾಕೆ ಅಂತನ್ನುವುದಕ್ಕೆ ರಾಮನ ವಿಷಯವನ್ನ ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾನೆ. ಲಕ್ಷ್ಮಣನ ಬಗ್ಗೆ ರಾಮ ಹೇಳುವ ಮಾತು, ಇವನು ಅತ್ಯಂತ ಸ್ನಿಗ್ಧ ಅಂದ್ರೆ ಹಚ್ಚಿಕೊಳ್ಳುವವ, ಧರ್ಮದಲ್ಲಿ ಅತ್ಯಂತ ಪ್ರೀತಿಯನ್ನು ತೋರುವವ, ಸತತವಾಗಿ ಕಾರ್ಯಶೀಲನಾಗಿರುವವ, ಯಾವಾಗಲೂ ಒಳ್ಳೆಯ ಕೆಲಸದಲ್ಲೇ ತೊಡಗಿದವ. ಮಮ ಪ್ರಾಣ ಸಮಃ, ನನಗೆ ಅತ್ಯಂತ ಹಿಂದೆ ಹೇಳಿದ್ರು ಬಹಿಶ್ಚರ ಪ್ರಾಣ, ಹೊರಗೆ ಬಹಿಶ್ಚರ ಇವ ಪ್ರಾಣ. ರಾಮನ ಪ್ರಾಣ ಹೊರಗೊಂದಿದ್ರೆ ಅದ್ಯಾರು ಅಂದ್ರೆ ಲಕ್ಷ್ಮಣ ಅಂತ. ಹೊರಗಿರುವ ಪ್ರಾಣವಾಗಿ ಲಕ್ಷ್ಮಣ ರಾಮನ ಜೊತೆಗಿದ್ದ ಅಂತ. ಅಂದ್ರೆ ಅಷ್ಟು ಪರಸ್ಪರ ಒಬ್ಬರಿಗೊಬ್ಬರು ಆತ್ಮೀಯತೆ ಇರುವಂತಹದ್ದನ್ನ ರಾಮಚಂದ್ರನು ಮತ್ತೆ ನೆನಪಿಸಿಕೊಂಡು ಹೇಳ್ತಾನೆ, ನನಗೆ ಗೆಳೆಯನ ಹಾಗೆ, ನನಗೆ ತಮ್ಮ ಅನ್ನುವುದಕ್ಕಿಂತ ಹೆಚ್ಚು ನನ್ನ ಯೋಚನೆಯನ್ನ ಸಮಾನಂ ಖ್ಯಾಂತಿ, ಯಾವಾಗಲೂ ಎರಡು ತಲೆಗಳು, ಎರಡು ಯೋಚನೆಗಳು ಒಂದೇ ರೀತಿ ಯಾವಾಗ ಯೋಚಿಸ್ತಾವೋ ಅವುಗಳು ಸಖ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ. ಅಂತಹ ಸಖಾಗಿ ನನಗೆ ಜೊತೆಗಿದ್ದಾನೆ. ಹೇಗೆ ಇವನಿದ್ದಾನೆ ಅಂತಂದ್ರೆ, ಹೇಗೆ ಮಳೆ ಬಂದಾಗ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಜಾತಗಳು ಕೂಡ ಗರಿಗೆದರಿ ಮೈನ ನವಿರೆದ್ದು ಸಂತೋಷ ಪಡ್ತಾವೋ, ಹೀಗೆ ಇವು ನನ್ನ ಜೊತೆಗಿದ್ರೆ ನನ್ನ ಎಲ್ಲ ಸಂತೋಷಗಳು ಕೂಡ ಮತ್ತಷ್ಟು ಗೆರೆಗೆದರುವುದಕ್ಕೆ ಸಾಧ್ಯವಾಗುತ್ತೆ. ಏವಂ ಮಮ ಜತೆ ಭಕ್ತಿ ಭವಿಷ್ಯತಿ ಸುದರ್ಶಿತ ಧರ್ಮಜ್ಞ ಗುರುಪೂಜಾಯ ಧರ್ಮಶ್ಚ ಅಪ್ಯತುಲೋ ಮಹಾನ್. ಇವನು ನನ್ನ ಜೊತೆಗಿದ್ದಾಗ ನನ್ನಲ್ಲಿ ಅತ್ಯಂತ ಭಕ್ತಿ ಇದ್ದವನಾಗಿ, ಹಿಂದೆಯೂ ಕೂಡ ಚೆನ್ನಾಗಿ ನನ್ನನ್ನ ನೋಡಿಕೊಂಡಿದ್ದಾನೆ. ಆದ್ರಿಂದಾಗಿ ಹಿರಿಯರ ಸೇವೆ ಮಾಡುವುದರಲ್ಲಿ ಇವನಿಗೆ ಸಮಾನನಾದ ಮತ್ತೊಂದು ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ರಾಮ ಹೇಳ್ತಾನೆ, ಏನೇನು ತಗೊಂಡು ಬರಬೇಕು, ಕುರುಶ್ವಮಾಂ ಧನು ಆದಾಯ ಸಶರಂ ಖನಿತ್ರ ಪೆಟಕಾದರಹ ಅಗ್ರತಸ್ತೆ. ಕೆಲವು ವಸ್ತುಗಳನ್ನು ತರಬೇಕು ಅಂತ ಹಿಂದೆ ಹೇಳಿದ, ಅದನ್ನ ಈಗ ನೆನಪಿಸಿಕೊಂಡು ಲಕ್ಷ್ಮಣ ಹೇಳ್ತಾನೆ, ಧನುಸ್ಸನ್ನು ಹೊತ್ತಿದ್ದೇನೆ, ಹಾರೆ ಸನಿಕೆಗಳನ್ನ ಹಿಡ್ಕೊಂಡಿದ್ದೇನೆ, ನಿನ್ನ ಮುಂದಕ್ಕೆ ಹೋಗುವಾಗ ದಾರಿಯಲ್ಲಿ ತೊಂದರೆಗಳು ಬಂದ್ರೆ ಅದೆಲ್ಲವನ್ನು ಕೂಡ ನಾನು ಪರಿಹರಿಸ್ತೇನೆ, ದೂರ ಮಾಡುತ್ತೇನೆ, ಆಹಾರವನ್ನ ಸಿದ್ಧಪಡಿಸ್ತೇನೆ. ನೀನು ಯಾವಾಗಲೂ ವೈದೇಹಿಯ ಜೊತೆಗೆ ಬೆಟ್ಟಗಳ ತುದಿಯಲ್ಲಿ ಬಹಳ ಚೆನ್ನಾಗಿ ಓಡಾಡಿಕೊಂಡು ಇರು, ಜಾಗ್ರತ, ನಾನು ಎಚ್ಚರ ಇದ್ದು ನಿಮ್ಮಿಬ್ಬರನ್ನು ಕೂಡ ಕಾಪಾಡುತ್ತೇನೆ ಅಂತ ಈ ಮಾತು ಹೇಳಿ, ಜೊತೆಗೆ ಇನ್ನೇನು ಹಿಡ್ಕೊಂಡ, ಅಭೇದ್ಯ ಕವಚೇ ದಿವ್ಯೇ ತೂಣಿ ಚಾಕ್ಷಯ ಸಾಯಕೌ ಆದಿತ್ಯ ವಿಮಲೌ ಚೋಭೌ ಖಡ್ಗೌ ಹೇಮ ಪರಿಷ್ಕೃತೌ. ಇದೆಲ್ಲ ನಮಗೆ ಈ ನೆನಪಿ ಹಾಕಬೇಕು ಅಂದ್ರೆ ಮುಂದೆ ಅನೇಕ ಕಡೆಗಳಲ್ಲಿ ಇದ್ದಕ್ಕಿದ್ದಂತೆ ಅವರ ಕೈಯಲ್ಲಿ ಆಯುಧ ಬಂದ ಹಾಗೆ ಕಾಣುತ್ತೆ. ಆದ್ರೆ ಅದೆಲ್ಲವೂ ಕೂಡ ಅಲ್ಲಿ ಮತ್ತೆ ಎಲ್ಲೋ ಅದನ್ನು ಅವರು ಸಂಪಾದಿಸಿದ್ದಲ್ಲ, ಮೊದಲಿಂದ ಹೋಗುವಾಗಲೇ ಬೇಕಾದ ಎಲ್ಲ ಸೊತ್ತುಗಳನ್ನ ಹೊತ್ತಿದ್ದಾರೆ. ಅಭೇದ್ಯವಾದ ಕವಚ, ಭತ್ತದ ಬತ್ತಳಿಕೆ, ಜೊತೆಗೆ ಸೂರ್ಯನಂತೆ ಬೆಳಗುವಂತಹ ಅತ್ಯಂತ ಚೂಪಾದ ಹರಿತವಾದಂತಹ ಖಡ್ಗಗಳು, ಅದಕ್ಕೆ ಹೇಮ ಪರಿಷ್ಕೃತ, ಹೊರಗೆ ಎರಕ ಹಾಕಿದ ಬಂಗಾರದ ಎರಕ ಹಾಕಿದಂತಹ ಖಡ್ಗಗಳನ್ನ ಹೊತ್ತಿದ್ದಾನೆ. ಹೀಗೆ
ಇದನ್ನ ಹಿಡಿದುಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಆಯ್ತು, ಹೊರಡುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಆಯ್ತು. ಹೇಳಿದ, ನಮ್ಮ ಜೊತೆಗೆ ಇಲ್ಲಿ ತನಕ ಯಾರೆಲ್ಲ ಇದ್ರು ಅವರೆಲ್ಲರಿಗೂ ಕೂಡ ಈ ವಸ್ತುವನ್ನ ಅಹಂ ಪ್ರದಾತು ಇಚ್ಛಾಮಿ, ಕೊಡ್ತೇನೆ ಅಂತ. ಯಾರಿಗೆಲ್ಲ? ಬ್ರಾಹ್ಮಣೇಭ್ಯ, ತಪಸ್ವಿಭ್ಯ, ಅದೇ ರೀತಿ ನಮ್ಮನ್ನು ಉಪಜೀವಿಸಿಕೊಂಡು ನಮ್ಮನ್ನೇ ಅನುಸರಿಸಿಕೊಂಡು ಯಾರೆಲ್ಲ ಇದ್ರು ಅವರೆಲ್ಲರಿಗೂ ಕೂಡ ವಸ್ತುಗಳನ್ನ ಕೊಡಬೇಕು. ಕರಿ, ಅವರೆಲ್ಲರನ್ನು ಕರ್ಕೊಂಡು ಬಾ. ವಸಂತೀಹ ದೃಢಂ ಭಕ್ತ್ಯ ಗುರುಷು ದ್ವಿಜಸತ್ತಮಾಹ ತೇಷಾಮಪಿ ಚ ಯೇ ಭೂಯಃ ಸರ್ವೇಷಾಂಚೋಪಜೀವಿನ, ಎಲ್ಲರನ್ನ ಕರೆತಾ ಅಂತ ಹೇಳಿದಾಗ ವಸಿಷ್ಠರ ಮಗನಾಗಿದ್ದಂತಹ ಸುಯಜ್ಞ ಅನ್ನುವನನ್ನು ಅವನ ಹೆಂಡತಿಯ ಜೊತೆಗೆ ಬರಮಾಡಿಕೊಡುತ್ತಾರೆ. ಬರಮಾಡಿಕೊಂಡು ಅವನ ಹತ್ರ ಎಲ್ಲ ಹೇಳುತ್ತಾರೆ. ಎಲ್ಲವನ್ನು, ಇಂತಹ ಪದಾರ್ಥ ಇಲ್ಲ ಅಂತಿಲ್ಲ. ರಥ ಆಯಿತು, ಕುದುರೆಗಳಾಯಿತು, ಉಳಿದ ಎಲ್ಲ ಲಾಯಗಳಲ್ಲಿದ್ದ ಜೀವಿಗಳ ಜೊತೆಗೆ ತಮಗೆ ಆಭರಣಕ್ಕಾಗಿ ಇಟ್ಟುಕೊಂಡಿದ್ದಂತಹ ಮದುವೆಯ ದಿವಸದಲ್ಲಿ ಕೊಟ್ಟ ವಸ್ತುಗಳನ್ನೂ ಸೇರಿ ಅಂಗದಾನಿ ವಿಚಿತ್ರಾಣಿ ಕೇಯೂರಾಣಿ ಶುಭಾನಿ ಚ ಪ್ರಯಚ್ಛತಿ ಸಖೇ ತುಭ್ಯಂ ಭಾರ್ಯಾಯೇ ಗಚ್ಚತಿ ವನಂ. ನಿನಗೂ ಮತ್ತು ನಿನ್ನ ಹೆಂಡತಿಗೂ, ಅಂದ್ರೆ ಸುಯಜ್ಞನಿಗೆ ಮತ್ತು ಅವನ ಹೆಂಡತಿಗೆ ಹೇಳ್ತಾ ಇದೆಲ್ಲವನ್ನು ಪರ್ಯಂಕಂ ಅಗ್ರ್ಯಾಸ್ತರಣಂ ನಾನಾರತ್ನ ವಿಭೂಷಿತಂ ತಮಪೀಚ್ಛತಿ ವೈದೇಹಿ ಪ್ರತಿಷ್ಠಾಪಯಿತು ತ್ವಯಿ. ನನ್ನ ಮಡದಿ ಒಳ್ಳೆ ಕಾಟ್, ರತ್ನದಿಂದ ಸಿದ್ಧಪಡಿಸಿದಂತಹ ಬೆಲೆ ಬಾಳುವ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ನಮಗೋಸ್ಕರ ಅಂತಾನೆ ತಯಾರುಗೊಳಿಸಿದಂತಹ ಪದಾರ್ಥವನ್ನ ಸುಯಜ್ಞ, ಇದನ್ನು ನೀನು ಮತ್ತು ನಿನ್ನ ಮಡದಿಗಾಗಿ ಕೊಡ್ತಾ ಇದ್ದಾಳೆ. ಸೀತೆ ಅದನ್ನು ಬಯಸ್ತಾ ಇದ್ದಾಳೆ, ಹಾಗಾಗಿ ಇದನ್ನು ನೀನು ಕೊಡು. ಸಾಮಾನ್ಯ ಗಂಡಸೇನಾದ್ರೂ ಕೊಡೋಣ ಅಂತ ಹೇಳುವುದಿದ್ದಾಗ್ಲೂ ತಕ್ಷಣದಲ್ಲಿ ಮನೆಯ ವಾಳ್ತೆ ವ್ಯವಸ್ಥೆಯ ಬಗ್ಗೆ ಯೋಚನೆ ಇದ್ದವಳು ತಡೀತಾರೆ. ಇದೆಲ್ಲ ಈಗ ಬೇಡ ಅಂತ ಅನ್ಸಿದ್ರು ಮುಂದೊಂದು ದಿವಸ ಬೇಕಾಗುತ್ತೆ, ಅದನ್ನಾಗಿ ಇಟ್ಟುಕೊಳ್ಳಿ ಅಂತ. ಆದ್ರೆ ರಾಮ ಹೇಳ್ತಾನೆ, ಇದು ಸೀತೆಯದ್ದೇ ಬಯಕೆ, ಸೀತೆ ಇದೆಲ್ಲವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಒಂದು ಶತ್ರುಂಜಯ ಅಂತ ಒಂದು ದೊಡ್ಡ ನಮ್ಮ ಹತ್ರ ಬಲಶಾಲಿಯಾದ ನಾಗ ಇದೆ. ಅದನ್ನೂ ಕೂಡ 1000 ಉಳಿದ ಆನೆಗಳ ಜೊತೆಗೆ, ಅದೊಂದು ವಿಶಿಷ್ಟವಾದ ಆನೆ, ಅದರ ಜೊತೆಗೆ ಒಂದಾನೆಯನ್ನು ಸಾಕೋದೇ ಕಷ್ಟ. 1000 ಆನೆಗಳ ಜೊತೆಗೆ ನಿನಗಿದನ್ನ ದಕ್ಷಿಣೆಯಾಗಿ. ಆಗ ಹೇಗೆ ಅಂದ್ರೆ ಬರೀ ಹಸುಗಳನ್ನು ಕೊಡುವುದು ಅಥವಾ ಕುದುರೆ ಕೊಡುವುದು ಅಥವಾ ಆನೆಗಳನ್ನು ಕೊಡುವುದು ಅಂದ್ರೆ ಅಷ್ಟೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿಕ್ಕೆ ಮಾವುತರನ್ನ, ಗೋಪಾಲಕರನ್ನ, ಅದು ಎಷ್ಟು ದಿವಸಕ್ಕೆ ಅವರ ಮನೆಯಲ್ಲಿ ಇರಬೇಕು ಅಷ್ಟು ಜನಕ್ಕೆ ಸಹಾಯಕರನ್ನ, ಮತ್ತು ಅದಕ್ಕೆ ಬೇಕಾದ ಮೇವು, ಇದೆಲ್ಲ ಕೊಟ್ಟು ದಾನ ಮಾಡುವುದು ಅಂತ. ಕೇವಲ ಒಂದು ಹಸು ಕೊಟ್ಟು ನಮ್ಮ ಮನೆಯಲ್ಲಿ ಇದ್ದಿದ್ದೊಂದು ಖಾಲಿ ಆದ್ರೆ ಆಯ್ತು ಅನ್ನುವ ವ್ಯವಸ್ಥೆ ಅಲ್ಲ. ಅಷ್ಟಕ್ಕೂ ಬೇಕಾದ ಸೇವಕರ ಜೊತೆಗೆ ಇದೆಲ್ಲವನ್ನು ನಿನಗೆ ಕೊಟ್ಟಿದ್ದೇನೆ, ಇದನ್ನು ಸ್ವೀಕರಿಸು ಅಂತ ಹೇಳಿದಾಗ, ಅಷ್ಟೇ ಅಲ್ಲ, ಇನ್ನೂ ಅಲ್ಲಿ ಒಬ್ಬ ಚಿತ್ರರಥ ಅಂತ ಒಬ್ಬ ಸಚಿವ ಇದ್ದ. ಅವನ ಬಗ್ಗೆ ಹೇಳ್ತಾನೆ, ಶುಚಿರೋಷಿತ, ಬಹಳ ಕಾಲದಿಂದ ನಮ್ಮ ಜೊತೆಗೆ ಒಂದು ದಿವಸವೂ ನಮ್ಮಿಂದ ಏನೂ ಪ್ರತ್ಯುಪಕಾರವನ್ನು ಬಯಸದ ನಮಗೆ ಸಹಾಯ ಮಾಡಿದ್ದಾನೆ, ಅವನಿಗೆ ಇದೆಲ್ಲವನ್ನು ಕೊಡಬೇಕಾಗಿದೆ. ದೋಷಯೈನ ಮಹಾರಹೈಶ್ಚ ರತ್ನೈ ವಸ್ತ್ರೈ ತಪೋಧನ, ಎಲ್ಲ ಅಪೂರ್ವವಾದ ವಸ್ತುಗಳಿಂದ ಇವನನ್ನ ಸಂತೋಷಪಡಿಸಬೇಕು ಅಂತ ಹಸುಗಳನ್ನ, ಇನ್ನುಳಿದ ಅನೇಕ ವಸ್ತುಗಳನ್ನು ಕೊಟ್ಟು, ಇನ್ನು ಕೆಲವರೆಲ್ಲ ಸ್ನಾತಕರಿದ್ದಾರೆ, ಅಧ್ಯಯನ ಮಾಡುವರು, ಅವರಿಗೆ ಬೇರೆ ಉತ್ಪತ್ತಿ ಇಲ್ಲ. ಅವರ ಬಗ್ಗೆ ಒಂದು ಮಾತು ಹೇಳ್ತಾರೆ, ನಿತ್ಯ ಸ್ವಾಧ್ಯಾಯ ಶೀಲತ್ವಾತ್ ನಾಣ್ಯತ್ ಕುರುವಂತಿ ಕಿಂಚನ. ಅವ್ರು ಬೇರೆ ಏನು ಮಾಡಿದ್ರು, ನಿತ್ಯ ಅಧ್ಯಯನಶೀಲರು. ಅಂಥವರಿಗೆ ಇದನ್ನೆಲ್ಲ ಕೊಡಬೇಕೆ. ಒಂದು ರೀತಿಯಲ್ಲಿ ನಮಗೆ ಮೇಲ್ನೋಟಕ್ಕೆ ನೋಡುವಾಗ ಅವರಿಗೆ, ಹೊರಗಿನವರಿಗೆ ಕಾಣುವಾಗ ಅಲಸಾಹ, ಆದ್ರೆ ಸ್ವಾದು ಕಾಮಾಶ್ಚ, ಬೇರೆಯವರಿಗೆ ಒಳ್ಳೇದನ್ನು ಮಾಡ್ಲಿಕ್ಕೋಸ್ಕರ ಅವ್ರು ತಪಸ್ಸು ಮಾಡ್ತಿರ್ತಾರೆ, ಅನುಷ್ಠಾನ ಮಾಡ್ತಿರ್ತಾರೆ, ಅಧ್ಯಯನ ಮಾಡ್ತಿರ್ತಾರೆ. ಹೊರಗಿನವರಿಗೆ ಮೈಕೈ ಗಟ್ಟಿ ಇಲ್ವಾ, ಯಾಕೆ ಭಿಕ್ಷೆ ಬಿಡ್ತೀರಿ ಅಂತ ಇವತ್ತು ಕೇಳುವ ಸ್ಥಿತಿ ಇದ್ರೆ ಅವರ ಉದ್ದೇಶ ಹಾಗಲ್ಲ. ಅವರು ಮಹತಾಮಪಿ ಸಮ್ಮತಾಹ, ದೊಡ್ಡವರಿಂದಲೂ ಅತ್ಯಂತ ಸಮ್ಮತರಾದ ಮನಸ್ಥಿತಿಯವರಾದ್ರಿಂದಾಗೆ ಅವರಿಗೆ ಎಲ್ಲ ಅಶೀತಿ ಯಾನಾನಿ ರತ್ನಪೂರ್ಣಾನಿ, 80 ಗಾಡಿಗಳಷ್ಟು ರತ್ನಗಳನ್ನ ಆ ಅಧ್ಯಯನಶೀಲರಿಗೆ ಇದನ್ನ ಕೊಡಬೇಕು ಅಂತ ರಾಮಚಂದ್ರ ಹೀಗೆ ಕೊಡ್ತಾನೆ. ಆಮೇಲೆ ಒಂದು ಮಧ್ಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಷ್ಟರಲ್ಲಿ ಆ ಊರಿನ ಒಬ್ಬ ದರಿದ್ರ ಬ್ರಾಹ್ಮಣ, ಅವನ ಮನೆಯಲ್ಲಿ ಹೆಂಡತಿಗೆ ಗೊತ್ತಾಗತ್ತೆ ವಿಷಯ, ರಾಮಚಂದ್ರ ಹೊರಡ್ತಾ ಇದ್ದಾನೆ. ಯಾರೋ ಒಬ್ಬ ಅಷ್ಟರಲ್ಲಿ ಹಸು ತಗೊಂಡ್ ಬಂದವ್ರು, ನಿಮ್ಗೆ ಗೊತ್ತಿಲ್ವಾ ರಾಮಚಂದ್ರ ಹೊರಡ್ತಾ ಇದ್ದಾನೆ, ಮನೆಯಲ್ಲಿ ಇದ್ದಿದ್ದೆಲ್ಲ ಕೊಡ್ತಾ ಇದ್ದಾರೆ, ಆ ಮನೆಯಲ್ಲಿ ಏನೇನ್ ಬೇಕು. ನಮ್ಮಲ್ಲಿ ಆದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುದು ಅಂದ್ರೆ ಅದಕ್ಕೊಂದು ಪ್ಯಾಕರ್, ಮೂವರ್ಸ್ ಮತ್ತೆ ಪ್ಯಾಕರ್ಸ್ ಅಂತ ಬರ್ಬೇಕು, ಅವ್ರು ತಗೊಂಡು ಹೋಗ್ಬೇಕು. ಅಲ್ಲಿ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಬೇಗ ಹೋಗಿ, ನೀವು ಇಷ್ಟು ದಿವಸ ಏನು ಮಾಡಿಲ್ಲ, ಇದಾದ್ರೂ ಒಂದು ಕೆಲಸ ನಾನು ಹೇಳಿದ್ ಮಾಡಿ, ನನ್ನ ಮಾತು ಕೇಳಲ್ಲ ನೀವು, ಇದಾದ್ರೂ ಒಂದು ಮಾತು ಕೇಳಿ ರಾಮನ ಹತ್ರ ಹೋಗಿ ಈಗ ಏನನ್ನು ಕೊಡ್ತಾ ಇದ್ದಾನೆ ಅದನ್ನು ತಗೊಂಡು ಬನ್ನಿ ಅಂತ ಅವಳ ಒತ್ತಾಯಕ್ಕೆ ಅವನು ಅಲ್ಲಿಗೆ ಬರ್ತಾನೆ. ಬಂದಾಗ ಪಿಂಗಲ ಅಂತ ಅವನ ಹೆಸರು, ಇನ್ನೊಂದು ಗಾರ್ಗ್ಯ ಅಂತ ಅವನ
ವಂಶದ ಹೆಸರು ಹೇಳ್ತಾರೆ, ಮತ್ತೊಂದು 2 ಹೆಸರು ಹೇಳಿದ ಹಾಗೆ ಕಾಣುತ್ತೆ. ತ್ರಿಜಟ ಅಂತ. ತ್ರಿಜಟ ನಾಮ ವೈ ದ್ವಿಜ. ಅವನು ಉಂಚ ವೃತ್ತಿಯಲ್ಲಿ ಇರ್ತಾನೆ. ಉಂಚ ವೃತ್ತಿ, ಶಿಲಾ ಮತ್ತು ಉಂಚ ಅಂತ 2 ವೃತ್ತಿಗಳು. ಶಿಲಾ ಅಂತಂದ್ರೆ ತೆನೆಗಳನ್ನ ಬಿದ್ದಿದ್ದನ್ನ ಎತ್ತಿಕೊಂಡು ಬದುಕುವವರು. ಇದು ತೆನೆಗಳನ್ನ ತೆಗೆದುಕೊಂಡು ಹೋದ ಬಳಿಕ ಮತ್ತೆ ಕಾಳುಗಳು ಬಿದ್ದಿರುವುದನ್ನ ಹುಡುಕುವವರು ಉಂಚ ವೃತ್ತಿಗಳು. ಅವರು ಅದನ್ನ ಹೆಕ್ಕಿ ತಂದು ಆಮೇಲೆ ಕುಟ್ಟಿ ಪುಡಿ ಮಾಡಿ ಅಷ್ಟರಿಂದನೇ ಜೀವನ ನಡೆಸುವವರು ಹೊರತು ಒಂದು ಮರದ ಹತ್ರವೂ ಕೂಡ ಕಲ್ಲು ಇದು ಒಗೆದು ಕೆಳಗೆ ಬೀಳಿಸಿ ಹಣ್ಣು ತೆಗೆದುಕೊಳ್ಳುವವರಲ್ಲ. ದ್ರೋಣ ಹೀಗೆ ಬದುಕಿದ್ದ ಅಂತ ನಮಗೆ ಮಹಾಭಾರತದಲ್ಲಿ ಬರುತ್ತೆ. ಹೀಗೆ ಉಂಚ ವೃತ್ತಿಯಲ್ಲಿ ಇದ್ದವನು ದ್ವಾರದಲ್ಲಿ ಬಂದು ನಿಂತಿದ್ದಾನೆ. ಆಗ ರಾಮಚಂದ್ರ ದೂರದಲ್ಲಿ ನೋಡಿ ಒಳಗ್ ಕರೀರಿ ಅಂತ ಅವನನ್ನ ಕರೆಸಿದ್ದಾರೆ. ಅಪಾಸ್ಯ ಅವನನ್ನ ಪಕ್ಕಕ್ಕೆ ಸರಿಸಿ ಕರೆಸಿದ್ದಾರೆ. ಕರೆಸಿ ಆದ್ಮೇಲೆ ಏನು ಅಂತ ಕೇಳಿದ್ದಾನೆ. ಆಗ ಏನೋ ದಾನ ಎಲ್ಲರಿಗೂ ಕೊಡ್ತಾ ಇದ್ದಿ ಅಂತ ಗೊತ್ತಾಯ್ತು, ನನಗೂ ಅದೇ ರೀತಿಯಾದ ವಸ್ತುವಿನ ಅಪೇಕ್ಷೆಯಿಂದ ಬಂದಿದ್ದೇನೆ ಅನ್ನುವ ಹಾಗೆ ಅವನು ಬಂದು ಎದುರುಗಡೆ ನಿಲ್ತಾನೆ. ಆಗ ರಾಮ ಸ್ವಲ್ಪ ತಮಾಷೆ ಮಾಡ್ತಾನೆ. ಅವನು ತನ್ನನ್ನು ಪರಿಚಯ ಮಾಡಿಕೊಳ್ತಾನೆ. ಉಂಚವೃತ್ತಿರು ವನೇ ನಿತ್ಯಂ ಪ್ರತ್ಯವೇಕ್ಷಸ್ವ ಮಾಮಿತಿ, ನನ್ನನ್ನು ಉಂಚವೃತ್ತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಅಂತ ನೀನು ತಿಳ್ಕೋ ಅಂತ. ಆಗ ರಾಮ ಹೇಳ್ತಾನೆ, ಆಯ್ತು, ನಿನಗೆ ಪರಿಹಾಸ ಸಮನ್ವಿತಂ, ಸ್ವಲ್ಪ ತಮಾಷೆ. ಅವನು ಏನ್ ಮಾಡ್ತಾನೆ ಅಂದ್ರೆ, ನಿನ್ನ ಕೈಯಲ್ಲಿ ಕಡ್ಡಿ ಏನಿದೆ ಅದನ್ನ ನೀನು ಎಷ್ಟು ದೂರಕ್ಕಾಗುತ್ತೋ ಅಷ್ಟು ದೂರಕ್ಕೆ ಎಸಿ. ವೃದ್ಧ, ದೇಹದಲ್ಲಿ ತೀವ್ರ ಬಲ ಇಲ್ಲ, ಕೈಯಲ್ಲಿ ಒಂದು 3ನೇ ಕಾಲು ಬಂದಿದೆ. ಅಂಥವನು ಆ ಕೈಯಲ್ಲಿದ್ದ ದಂಡವನ್ನೇ ಹಿಡಿದು ಜೋರಾಗಿ ಎಸಿ. ಅದು ಆ ಜಾಗ ಏನಾಗಿದೆ ಅಂದ್ರೆ, ಎದುರುಗಡೆ ತೋರಿಸಿದ ಜಾಗ ಹಸುಗಳಿಂದ ತುಂಬಿದ ಜಾಗ. ನೀನು ಎಷ್ಟು ದೂರಕ್ಕೆ ಆ ಕಡ್ಡಿ ಎಸಿತೀಯೋ ಅದು ಎಲ್ಲಿಗೆ ಹೋಗ್ಬಿಡುತ್ತೋ ಅಲ್ಲಿ ತನಕದ ಅಷ್ಟು ಹಸುಗಳನ್ನು ನಾನು ನಿನಗೆ ಕೊಡ್ತೇನೆ. ಭಾರಿ ಸಂತೋಷ ಆಯ್ತು ಅವನಿಗೆ. ಬಹಳ ಆತುರವಾಗಿ ಸತೀರ್ಥ ತಕ್ಷಣವೇ ಓಡೋಡಿ ಬಂದು ತನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇತ್ತೋ ಆವಿದ್ಯ ದಂಡಂ ಚಿಕ್ಷೇಪ ಸರ್ವ ಪ್ರಾಣೇನ ವೇಗಿತಃ, ಎಷ್ಟು ಶಕ್ತಿ ಹಾಕ್ಲಿಕ್ಕೆ ಸಾಧ್ಯ ಅಷ್ಟು ಶಕ್ತಿಯನ್ನ ಹಾಕಿ ತನ್ನ ಕೈಯಲ್ಲಿದ್ದ ದಂಡವನ್ನು ಎಸೆದ. ಅದು ಹೋಗಿ ಸರಿಯೂನ ಆ ತೀರದ ಹತ್ತಿರಕ್ಕೆ ಬಿದ್ದಿದೆ. ಗೋವ್ರಜೆ ಬಹುಸಾಹಸ್ರೇ ಪಪಾತ ಉಕ್ಷಣ ಸನ್ನಿಧೌ, ಬಹಳ ದೂರಕ್ಕೆ ಹೋಗಿ ಹಸುಗಳ ಎತ್ತುಗಳ ನಡುವೆ ಅದು ಹೋಗಿ ಬಿದ್ದಿದೆ. ಆಗ ರಾಮಚಂದ್ರ ಅವನು ಉಸಿರು ಬಿಡ್ತಾ ಇದ್ದಾನೆ. ಎಸೆದ ನಂತರ ತಕ್ಷಣ ರಾಮಚಂದ್ರ ಅವನ ಹತ್ರ ಹೋಗಿ ತಂ ಪರಿಶ್ವಜ್ಯ ಧರ್ಮಾತ್ಮ ಆತಸ್ಮಾತ್ ಸರಯೂ ತಟ ಆನಯಾಮ ಸತಾಂಗಾ, ಆ ಎಲ್ಲ ಹಸುಗಳನ್ನು ತರಿಸಿ ಗಟ್ಟಿಯಾಗಿ ಆ ಋತ್ವಿಜನನ್ನ ಅಲಗಿಸಿಕೊಂಡು, ಇದಿಷ್ಟೂ ಕೂಡ ನಿನಗೆ ಸಂಬಂಧಪಟ್ಟದ್ದು. ಆಮೇಲೆ ನಿಧಾನಕ್ಕೆ ಹೇಳಿದ, ಮನ್ಯುರ್ನಕಲು ಕರ್ತವ್ಯ, ದಯವಿಟ್ಟು ಕೋಪ ಮಾಡಿಕೊಳ್ಬೇಡ. ಪರಿಹಾಸೋ ಹ್ಯಯಂ ಕೃತಾಹ, ಪರಿಹಾಸೋ ಹ್ಯಯಂ ಮಮ, ನಾನಿದನ್ನ ನಿಂಗೆ ಕಡ್ಡಿ ಎಷ್ಟು ಸಮಾಧಾನಕ್ಕೆ ಅಂತ ಹಸು ಅಲ್ಲಿದ್ದ ತನಕ ಕೊಡ್ತೇನೆ ಅಂತ ಹೀಗೆ ಹೇಳಿದ್ದಕ್ಕೆ ಬೇಸರ ಮಾಡಬೇಡಿ. ನಿಮ್ಗೆ ಏನ್ ಬೇಕೋ ಎಲ್ಲವನ್ನು ತಗೊಂಡೋಗಿ, ಅದೊಂದು ಸುಮ್ಮನೆ ನಿಮಗೊಂದು ಹೇಳಲಿಕ್ಕೆ ನಾನು ಆಡಿದ ಮಾತಷ್ಟೇ, ನಿಮ್ಮನ್ನ ವಸ್ತುವಿನ ಹಿನ್ನೆಲೆಯಲ್ಲಿ ನಿಮ್ಮನ್ನ ಅಳಿಲಿಕ್ಕೆ ಮಾತಾಡಿಲ್ಲ ಅಂತ ಹೇಳಿ ಅವನನ್ನು ಕಳುಹಿಸಿಕೊಡ್ತಾನೆ. ಆ ಋತ್ವಿಜ ಸಾವಿರಾರು ಸಂಖ್ಯೆಯ ಹಸುವನ್ನ ತೆಗೆದುಕೊಂಡು ಅಲ್ಲಿಂದ ಮನೆಗೆ ಹೊರಟ. ಒಂದು ಮಾತು ಹೇಳ್ತಾರೆ, ನತತ್ರ ಕಶ್ಚಿನ್ ನಬಭೂವ ತರ್ಪಿತ, ಯಾವನೇ ಒಬ್ಬನಿಗೂ ನನಗೇನು ಸಿಗ್ಲಿಲ್ಲ, ಎಂಟುಬತ್ನ ತಡ ಏನು ಸಿಗ್ಲಿಲ್ಲ ಕೊನೆಗೆ ಅನ್ನುವ ಸ್ಥಿತಿ ಬರದಂತೆ ಮನೆಯ, ಆಶ್ರಮದ ಅಥವಾ ಆ ಅರಮನೆಯ ಪರಿಸರದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಮನಿಂದ ಅವರಿಗೆ ಬೇಕಾದ್ದು, ಕೊನೆಗೇನೋ ಒಳಿತ್ನ ಕೊಳಿಯರು ಅಂತನ್ನೋ ಮಾತೂ ಬರದ ಹಾಗೆ ಅವರನ್ನ ತೃಪ್ತಿಪಡಿಸಿ ಕಳುಹಿಸಿದ. ಸರಿ, ಎಲ್ಲವನ್ನು ಕೊಟ್ಟಾಯಿತು. ತಂದೆಯನ್ನ ಕೊನೆಗೆ ನೋಡಿ ಹೇಳಿ ಹೋಗ್ಬೇಕು. ಈಗ ಲಕ್ಷ್ಮಣ ಜೊತೆಯಾಗಿದ್ದಾನೆ, ಸೀತೆ ಜೊತೆಯಾಗಿದ್ದಾಳೆ, ಅಪ್ಪನ ಹತ್ರ ಹೇಳಿ ಹೊರಡಬೇಕು. ಜಗ್ಮತು ಪಿತರಂ ದ್ರಷ್ಟು ಸೀತೆಯಾ ಸಹ ರಾಘವವು, ಇಬ್ಬರು ಅಣ್ಣ ತಮ್ಮಂದಿರು ಸೀತೆಯ ಜೊತೆಗೆ ಹೊರಟಿದ್ದಾರೆ. ಹೊರಟು ದಾರಿಯಲ್ಲಿ ಯಾರಿಗೂ ಕೂಡ ಈ ಘಟನೆಯನ್ನ ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೂ ಅದನ್ನ ಹೇಗೆ ತೆಗೆದುಕೊಳ್ಬೇಕು ಅಂತಾನೆ ಗೊತ್ತಾಗ್ತಲ್ಲ. ನಿನ್ನೆಯ ರಾತ್ರಿಯ ತನಕೂ ಪ್ರತಿಯೊಬ್ಬರ ಮನೆಯಲ್ಲೂ ಅಲಂಕಾರಗಳ ಅಂದ್ರೆ ಸುಧಾ ಪಟ್ಟಿಯನ್ನ ಹಾಕಿದ್ರಂತೆ. ಸುಣ್ಣ ಬಣ್ಣ ಮಾಡಿದ್ದಾರೆ, ನೆಲಕ್ಕೆ ಚೆನ್ನಾಗಿ ಹಾಸಿದ್ದಾರೆ, ರಂಗವಲ್ಲಿ ಬಿಡಿಸಿದ್ದಾರೆ, ತೋರಣಗಳನ್ನ ಕಟ್ಟಿದ್ದಾರೆ. ಹೀಗೆ ಸಮಲಂಕೃತವಾದಂತಹ ಪಟ್ಟಣದ ಆ ಎರಡು ಬದಿಯಲ್ಲಿ ಪ್ರಾಸಾದ ಹರ್ಮ್ಯಾಣಿ ವಿಮಾನ ಶಿಖರಾಣಿ ಚ ಅಧಿರುಹ್ಯ ಜನ ಶ್ರೀಮಾನ್ ಉದಾಸೀನೋ ಯಲೋಕಯತ್. ಆಕಾಶದ ಭಾಗವನ್ನು ನೋಡುವಾಗ ಪ್ರಾಸಾದಗಳಲ್ಲಿ ನಿಂತಿದ್ದ ಜನರನ್ನೆಲ್ಲ
ಏನೂ ಪ್ರತಿಕ್ರಿಯೆಯನ್ನು ವಿಶೇಷವಾಗಿ ಕೊಡದೆ ಉದಾಸೀನನಾಗಿ ಎಲ್ಲವನ್ನು ನೋಡ್ತಾ, ಜೊತೆಗೆ ಈಗ ಬರುವಾಗ ವಿಶೇಷವಾದ ಬ್ಲ್ಯಾಕ್ ಕ್ಯಾಟ್ಸ್ಗಳಿಲ್ಲ, ಸುಮ್ಮನೆ ಹಾಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಸುತ್ತ ರಥಗಳಿಲ್ಲ, ಬರೀ ಹಾಗೆ ಅವನಿಗೆ ಸಂಬಂಧಪಟ್ಟ ಒಂದೇ ಒಂದು ರಥದಲ್ಲಿ ನೇರವಾಗಿ ಅಲ್ಲಿ ತನಕ ಬಂದಿದ್ದಾನೆ. ಸೀತೆಯನ್ನು ಕೂಡ ಹತ್ತು ಅಂತ ಹೇಳಿದಾಗ ಪದಾತಿಂ ವರ್ಜಿತಂ ಛತ್ರಂ ರಾಮಂ ದೃಷ್ಟ್ವಾ ತದಾ ಜನಾಃ ಊಚುರ್ ಬಹುವಿಧಾ ವಾಚಃ ಶೋಕೋಪಹತ ಚೇತಸಃ. ಸುತ್ತ ಸೇವಕರಿಲ್ಲ, ಮೇಲಿನ ಛತ್ರ ಇಲ್ಲ, ಬಗೆ ಬಗೆಯ ವಾದ್ಯಗಳು. ಸಾಮಾನ್ಯವಾಗಿ ಹೋಗುವಾಗ ದಾರಿ ಬಿಡಿ ಅಂತ ಹೇಳಲಿಕ್ಕೆ ಒಂದಿಷ್ಟು ಜನ ಮುಂದಿನಿಂದ ಬೊಬ್ಬೆ ಹಾಕುವವರು ವಾದ್ಯಗಳು ಏನೋ ಇರುತ್ತೆ. ಇದ್ಯಾವುದು ಇಲ್ಲದ ಸ್ಥಿತಿಯಲ್ಲಿರುವ ಜನರ ಆ ದೃಷ್ಟಿಗೆ ರಾಮ ಕಂಡಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತಂದ್ರೆ, ಒಬ್ರಿಗೂ ಈ ವಿಷಯದಲ್ಲಿ ಸಮಾಧಾನ ಅಥವಾ ಆರಾಮವಾಗಿದ್ದಾರೆ ಅನ್ನೋ ಸ್ಥಿತಿ ಇಲ್ಲ. ಆದರೆ ಈ ಎಲ್ಲ ಪ್ರಸಂಗದ ಮಧ್ಯದಲ್ಲೂ ವಾಲ್ಮೀಕಿಗಳ ಶಬ್ದಗಳ ಬಳಕೆ ಐಶ್ವರ್ಯಸ್ಯ ರಸಜ್ಞ ಸನ್. ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ ಅನ್ನುವುದನ್ನು ಒಂದು ಸ್ಥಿತಪ್ರಜ್ಞತೆ ಅಂತ ಏನಿದೆ ಅದನ್ನು ತೋರುವ ರೂಪದಲ್ಲಿ ರಾಮಚಂದ್ರ ಕಾಣಿಸ್ತಾನೆ. ಐಶ್ವರ್ಯಸ್ಯ ರಸಜ್ಞಸ್ಸನ್ ಕಾಮಿನಾಂಚೈವ ಕಾಮತಃ ನೇಚ್ಛತ್ಯೇವಾನೃತಂ ಕರ್ತುಂ ಪಿತರಂ ಧರ್ಮ ಗೌರವಾತ್. ಈ ಮುಖದಲ್ಲಿ ಒಂದು ಗೆರೆ ಹಾಕಿ, ಬೇಸರದ ಗೆರೆ ಹಾಕಿ, ಜನರಲ್ಲಿ ಮತ್ತೆ ತಂದೆಯನ್ನ ಬಯಸುವ ಹಾಗಾಗಬಾರದು. ವಸ್ತುತಃ ತನಗೆ ಅದು ಒಂದು ಶಬ್ದ ಹೇಳಿದ್ರು, ಆತ್ಯಂತಿಕವಾಗಿ ಸಂಪತ್ತಿನ ಎಳೆಗಳು ಏನು, ಅದರ ಬೆಳೆ ಏನು ಚೆನ್ನಾಗಿ ಅವನಿಗೆ ಗೊತ್ತಿದೆ. ಅದರಿಂದ ಅದನ್ನು ಕಳ್ಕೊಂಡೆ ಅಂತ ಅನ್ನುವ ಬೇಸರವೂ ಇಲ್ಲ. ಮತ್ತೆ ಇಲ್ಲ, ಕೆಲವೊಂದು ಸರ್ತಿ ಮುಖವಾಡ ಹಾಕಬೇಕಾಗುತ್ತೆ. ವಸ್ತುತಃ ಏನಾಗ್ಲಿಲ್ಲ ಅಂದ್ರೂ ಮುಖದಲ್ಲೊಂದು ಬೇಸರ ಇರಬೇಕು. ಅದನ್ನೂ ಮಾಡಲಿಲ್ಲ. ಯಾಕೆ ಅಂದ್ರೆ ತಂದೆಯ ಸ್ಥಾನಕ್ಕೆ ಚ್ಯುತಿ ತರುವಂತಹ ನಡೆಯಾಗಿ ಅದು ಮುಂದೆ ತೊಂದರೆ ಆಗತ್ತೆ ಅನ್ನುವ ದೃಷ್ಟಿಯಿಂದ ಎಲ್ಲಾ ಕಡೆಗಳಿಂದಲೂ ಜನರ ಭಾವಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನ, ನಮ್ಗೆ ತುಂಬಾ 4 ಸರ್ತಿ ಹೇಳಿದ್ನಲ್ಲ ಅಂಚಂಪರಾವಿತ್ತು ಅಂತ 4 ಸಲ ಹೇಳಿದ್ನಲ್ಲ, 5ನೇ ಸಲ ಅಂದಾಜನ್ನ ಹಾಗೆ ಮಾಡಬಾರ್ದಿತ್ತು ಏನೋ. ನಮಗೆ ಅದು ಬಿಡಿ, ತಂದೆ ಏನೋ ಮಾಡಿದ್ದು, ಸುತ್ತನವ್ರು ಏನೋ ಹೇಳಿಬಿಟ್ರು, ಹಾಗಾಗಿ ಆಯ್ತು, ಯಾರಿಗೆ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ನಾವು ಕೊನೆಗೆ ನಮ್ಮಿಂದೇನು ತಪ್ಪಾಗಿಲ್ಲ, ನಾವೆಲ್ಲವೂ ಸರಿ ಇದ್ದೇವೆ, ಅಲ್ಯಾರದ್ದು ಅನಾಹುತದಿಂದ ಹೀಗಾಯ್ತು ಅಂತನ್ನುವ ರೀತಿಯಲ್ಲೂ ಕೂಡ ಪ್ರತಿಕ್ರಿಯಿಸದೆ, ಏನೋ ಆಗಿ ಹೋಯ್ತು ಅಂತನ್ನುವ ಮಾತು ಆಡದೆ ಮೌನವಾಗಿ ಅದೆಲ್ಲವನ್ನು ಕೇಳಿಸಿಕೊಂಡು ತುಂಬಾ ತರದ ಮಾತುಗಳನ್ನಲ್ಲಿ ಜನ ಆಡಿದ್ದನ್ನ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅಂಗರಾಗೋಚಿತಾಂ ಸೀತಾಂ ರಕ್ತಚಂದನ ಸೇವಿತಾಂ ವರ್ಷಂ ಉಷ್ಣಂಚ ಶೀತಂಚ ನೇಷ್ಯಂತ್ಯಾಶು ವಿವರ್ಣತಾಂ. ಇಲ್ಲಿ ತನಕ ಯಾವತ್ತೂ ಕೂಡ ಅವಳು ಬೆಳಕಿಗಾಗಲಿ ಬಿಸಿಲಿಗಾಗಲಿ ಮಳೆಗಾಗಲಿ ಚಳಿಗಾಗಲಿ ಮೈ ಒಡ್ಡಿದವಳಲ್ಲ ಸೀತೆ. ಅವಳು ದೇವತೆಗಳು ಕೂಡ ಅವಳನ್ನ ನೋಡ್ಲಿಕ್ಕೆ ಬೀದಿಯಲ್ಲಿ ಸಿಕ್ತಿರ್ಲಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಆಚ್ಛಾದನೆಯೊಳಗೆ ಮೇನೆಯಲ್ಲಿ ಇಟ್ಟಿದ್ರು ಕೂಡ ಅದಕ್ಕೊಂದು ಆವರಣ ಇರುತ್ತೆ, ಹಾಗೆ ಬರುವಾಗ್ಲೂ ಮೇಲೆ ಅವಗುಂಠನ ಇರುತ್ತೆ. ಇಂಥ ಸ್ಥಿತಿಯಲ್ಲಿರುವಂತಹ ಸೀತೆ ಈಗ ಮೊದಲ ಬಾರಿಗೆ ಹೀಗೆ ಬರೀ ವ್ಯವಸ್ಥೆ ಅಂದ್ರೆ ವಿಶೇಷವಾದ ರಾಜಮರ್ಯಾದೆ ಇಲ್ಲದೆ ಹಾಗೆ ಬರುವುದನ್ನ ಜನ ನೋಡ್ತಾ ಇದ್ದಾರೆ. ನಿರ್ಗುಣಸ್ಯಾಪಿ ಪುತ್ರಸ್ಯ ಕಥಂ ಸ್ಯಾದ್ ವಿಪ್ರವಾಸನ. ಏನೂ ಗುಣ ಇಲ್ಲದಂತಹ ದಡ್ಡನನ್ನು ಕೂಡ ಒಬ್ಬ ತಂದೆಯಾದವ ಬಿಟ್ಟುಕೊಡುವುದು ಸಾಧ್ಯವಿಲ್ಲವೆಂದಾಗ, ಅತ್ಯಂತ ಗುಣನಿಷ್ಠನಾದ ಕಿಂಪುನರ್ ಯಸ್ಯ ಲೋಕೋಯಂ ಜಿತೋ ವೃತ್ತೇನ ಕೇವಲ, ಬೇರೆ ಏನೂ ಅಲ್ಲ, ಕೇವಲ ತನ್ನ ನಡೆಯಿಂದ ಜಗತ್ತಿನ ಹೃದಯವನ್ನೇ ಗೆದ್ದಿರುವ ರಾಮಚಂದ್ರನನ್ನ ಈ ತಂದೆ ಹೇಗೆ ತಾನೇ ಬಿಟ್ಟು ಹೊರಕ್ಕೆ ವನವಾಸಕ್ಕೆ ಕಳುಹಿಸ್ತಾನೆ ಅಂತ ಎಲ್ಲರೂ ಅವರವರಿಗೆ ಸಂಬಂಧಪಟ್ಟ ಆಕ್ಷೇಪಗಳನ್ನ ಇದ್ದೇ ಇರುತ್ತಲ್ವ. ಸಾಮಾನ್ಯ ಒಂದು ಬಜೆಟ್ ಪಾಸ್ ಆಯ್ತು ಅಂದ್ರೆ ಎಲ್ಲರೂ ಅರ್ಥಶಾಸ್ತ್ರಜ್ಞರಾಗ್ಬಿಡ್ತಾರೆ. ಅಥವಾ ಯಾವುದೋ ಒಂದು ಆಟ ನಡೀತಾ ಇದೆ ಅಂತಂದಾಗ ಎಲ್ಲರೂ ಅಂಪೈರ್ಗಳಾಗ್ತಾರೆ, ಎಲ್ಲರೂ ಹೀಗೆ ಆಡ್ಬೇಕಿತ್ತು ಆಡ್ಬೇಕಿತ್ತು ಅಂತ ಅಂತಾರೆ. ಆದ್ರೆ ಇಲ್ಲಿ ಪ್ರಜೆಗಳಲ್ಲೂ ಕೂಡ ಇದು ರಾಮನ ಪ್ರೀತಿ ಅವರನ್ನ ಅನೇಕ ರೀತಿಯಾದ ಮಾತುಗಳನ್ನ ಆಡಿಸತ್ತೆ. ಆಗ ಜನಗಳು ಮಾತಾಡಿಕೊಳ್ತಾ ಹೇಳ್ತಾರೆ, ದುಷ್ಕಾಲೇನೇವ ಭಗ್ನಾನಿ ಭಿನ್ನ ಭಾಗನ ವಂತಿಚ ಅಸ್ಮತ್ ತ್ಯಕ್ತಾನಿ ರೇಷ್ಮಾನಿ ಕೈಕೇಯಿ ಪ್ರತಿಪದ್ಯತಾ. ನಾವೆಲ್ಲರೂ ರಾಮನ ಜೊತೆಗೆ ಹೊರಡೋಣ. ಅವಳು ಅದು ಸೇಮ್ ಇದೇ ಮಾತು ಮಹಾಭಾರತದಲ್ಲೂ ಪಾಂಡವರು ಹೊರಡುವಾಗಲೂ ಜನ ಇದ್ದೇ ಮಾತು ಹೇಳ್ತಾರೆ, ಇದೇ ತರದ ಮಾತು. ಜಿರಳೆಗಳಿಂದ ಇಲಿಗಳಿಂದ ಕೂಡಿದ ಮನೆ ದುರ್ಯೋಧನ ಉಣ್ಣಲಿ ಅಂತ. ಹಾಗೆ ಇಲ್ಲಿ ಕೈಕೇಯಿ ಪ್ರತಿಬದ್ಧತ, ಎಲ್ಲವನ್ನು ನಾವು ಬಿಟ್ಟು ಹೋದಂತಹ ಎಲ್ಲ ಪರಿತ್ಯಕ್ತವಾದಂತಹ ಮನೆಗಳನ್ನ ಒಬ್ಬಳೆ ಕೂತು ಉಣ್ಲಿ,
ನಾವೆಲ್ಲರೂ ಬಿಟ್ಟು ಹೋಗ್ತೇವೆ. ಭೂತದ ಬಂಗಲೆಯಲ್ಲಿ ಇರುವ ಪಿಶಾಚಿಯಾಗಿರುವನ್ನುವ ಹಾಗೆ ಬೈತಾರೆ ಎಲ್ಲ ಜನ. ವನಂ ಕಾಡು ನಗರವಾಗಲಿ, ಏನ ಗಚ್ಚತಿ ರಾಘವ ಅಸ್ಮಾದಿಷ್ಟ ಪರಿತ್ಯಕ್ತಂ ಪುರಂ ಸಂಪದ್ಯತಾಂ ವನಂ. ನಾವು ಯಾವಾಗ ಈ ಎಲ್ಲ ಪಟ್ಟಣ ಅಂದ್ರೆ ಇದೊಂದು ಕೆಲವು ಕಾಲ ಪಟ್ಟಣ ಜನಗಳಿಂದ ಮುಕ್ತವಾದಾಗ ಅದು ಮತ್ತೆ ಕಾಡಾಗುತ್ತೆ. ಕಾಡಾಗಿದ್ದು ಜನಗಳ ಪ್ರವೇಶದಿಂದ ಮತ್ತೆ ಪಟ್ಟಣವಾಗುತ್ತೆ. ಜನ ಎಲ್ಲಿ ಓಡಾಡ್ತಾರೋ ಅಲ್ಲಿ ಅದು ನಗರವಾಗಿ ಬದಲಾಗುತ್ತೆ. ಅಂದ್ರೆ ಒಂದು ವ್ಯವಸ್ಥೆ, ನಾವು ಒಂದು ಕಾಲದಲ್ಲಿ ಯಾವುದನ್ನ ಅತ್ಯಂತ ದೊಡ್ಡ ಪಟ್ಟಣ ಅಂತ ಅನ್ಕೊಂಡಿರ್ತೇವೆ, ಅದು ಒಂದು ಕಾಲದಲ್ಲಿ ನಮಗೆ ನಂಬಲಿಕ್ಕೆ ಸಾಧ್ಯ ಆಗದ ಕಾಡ್ಗತ್ತಲಾಗ್ಬಿಡುತ್ತೆ. ಒಂದು ಕಾಲದಲ್ಲಿ ಅತ್ಯಂತ ಕಾಡು ಅಂತ ಅನ್ನಿಸಿಕೊಂಡಂತಹ ಜಾಗ ಒಂದು ಪ್ರಸಂಗ ಬಂದಾಗ ಅದು ಇಡೀ ಊರಾಗಿ ಬದಲಾಗುತ್ತೆ. ಇದು ಕೂಡ ಹಾಗೆ ಆಗಲಿ. ಬಿಲಾನಿ ದಂಶಿಣ ಸರ್ವೇ ಸಾನೂನಿ ಮೃಗಪಕ್ಷಿಣಃ ಚದಂತ್ಯಸ್ಮದ್ ಭಯಾದ್ ಭೀತಾಃ ಗಜಾ ಸಿಂಹ ವನಾನ್ಯಪಿ. ಎಲ್ಲ ನಾವು ಕಾಡಿಗೆ ಹೋದ ಜಾಗದಲ್ಲಿದ್ದಂತಹ ಕಾಡು ಪ್ರಾಣಿಗಳೆಲ್ಲ ಇಲ್ಲಿ ಸೇರ್ಕೊಳ್ತಾರೆ. ಆ ಕಾಡು ಪ್ರಾಣಿಗಳ ಜೊತೆಗೆ ಈ ಕೈಕೇಯಿ ಸುಖವಾಗಿ ಬದುಕಲಿ, ತಾನು ಕೂಡ ಕಾಡು ಪ್ರಾಣಿಯಂತೆ ವರ್ತಿಸಿದ್ದರ ಫಲವಾಗಿ ಅಂತ ಹೀಗೆ ಬೈಕೊಳ್ತಾರೆ. ಇಷ್ಟಾದ ಮೇಲೆ ಶ್ರೀರಾಮಚಂದ್ರ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಒಳಗೆ ಪ್ರವೇಶ ಮಾಡಿದ ಪ್ರಸಂಗ ಹೇಗಿತ್ತು ಅಂತಂದ್ರೆ, ದಶರಥನನ್ನ ಪರಿಚಯಿಸಿಕೊಡ್ತಾರೆ. ಉಪರಕ್ತ ನಿವಾದಿತ್ಯಂ, ಗ್ರಹಣ ಹಿಡಿದ ಸೂರ್ಯನಂತಿದ್ದ. ಭಸ್ಮಚ್ಛನ್ನ ನಿವಾನಲಂ, ಒಳಗೆ ಧಗಧಗ ಅಂತ ಕೆಂಡ ಆಗಿದ್ರು ಕೂಡ ಅದು ಭಸ್ಮ ಮುಚ್ಚಿದ್ರೆ ಏನು ಉಪಯೋಗ ಇಲ್ಲ, ಗೊತ್ತಾಗುವುದೂ ಇಲ್ಲ. ತಟಾಕಮಿವ ನಿಸ್ತೋಯಂ, ಒಳ್ಳೆ ಚಂದ ಮಾಡಿ 4 ದಿಕ್ಕುಗಳಿಗೂ, ತಟಾಕ ಅಂದ್ರೆ ಬಹುಶಃ ಒಂದು ದಿಕ್ಕಿಗೆ ಮೆಟ್ಲಿದ್ರೆ ಮಾತ್ರ ಅದನ್ನು ತಟಾಕ ಅಂತದೆ, ಎಲ್ಲ ದಿಕ್ಕಿಗಾದ್ರೆ ಸರೋವರ ಆಗುತ್ತೆ. ಒಂದು ಸಮುದ್ರದ ಒಂದು ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥಿತವಾಗಿ ಎಲ್ಲ ಮೆಟ್ಟಿಲು ಕಟ್ಟಿದ್ದಾರೆ, ನೀರಿಲ್ಲ ಅನ್ನುವ ಸ್ಥಿತಿಯಲ್ಲಿ ಒಂದು ಹೇಗೆ ದೃಶ್ಯ ನಮ್ಮ ಕಣ್ಣ ಮುಂದೆ ಕಾಣುತ್ತೆ. ಇದನ್ನೆಲ್ಲ ಒಂದು ರೀತಿ ನಾವು ಆ ಪರಿಸರವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಹೃದಯದ ಭಾವ ಏನು ಅಂತ ಗೊತ್ತಾಗುತ್ತೆ. ತೊರೆಯನ್ನೇ ಕಾಣದವನಿಗೆ ಈ ಪದದ ಅರ್ಥವೇ ತೊರೆದು ಹೋಗುತ್ತೆ, ಏನು ಅವನನ್ನ ಇಟ್ಕೊಳ್ಳೋದೇ ಇಲ್ಲ ಅದು. ಹಾಗೆ ರಾಮಚಂದ್ರ ದಶರಥ ಹಾಗೆ ಕಂಡ. ಅಪಶ್ಯತ್ ಜಗತೀಪತಿ, ಇಡೀ ಜಗತ್ತಿನ ಒಡೆತನ ಹೊಂದಿದವನು ಈಗ ನಿಸ್ತೇಜನಾಗಿ ಕೂತಿದ್ದಾನೆ ಅನ್ನುವುದನ್ನ ರಾಮ ನೋಡಿ ಬಾಗಿಲಿನ ಹತ್ರ ನಿಂತಿದ್ದಾನೆ. ಕೈಯಲ್ಲಿ ಇನ್ನೂ ಒಂದಿಷ್ಟು ಸಂಪತ್ತು ಹಿಡ್ಕೊಂಡು ಬಂದಿದ್ದ. ಅದನ್ನ ಅಲ್ಲಿದ್ದ ಬ್ರಾಹ್ಮಣೇಭ್ಯೋ ಘನಂ ದತ್ವ, ಅವರಿಗೆಲ್ಲರಿಗೂ ಕೊಟ್ಟು ತಾನು ಮತ್ತೆ ಒಳಗೆ ಪ್ರವೇಶ ಮಾಡಿದ್ದಾನೆ. ಜನಗಳು ಅಲ್ಲಿ ಅರಮನೆಯ ಒಳಗೂ ಕೂಡ ಅನೇಕರು ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಒಳಗೆ ಬಂದಿದ್ದಾನೆ. ಆಗ ಅಲ್ಲಿ ದಶರಥನಿಗೆ ಸಂಬಂಧಪಟ್ಟ 350 ಜನ ಹೆಣ್ಣು ಮಕ್ಕಳು ಎಲ್ಲರೂ ಅಲ್ಲೇ ಇದ್ದಾರೆ. ಸಾರ್ಧ ಸಪ್ತಾಶತಾಸ್ತಾಸ್ತು ಪ್ರಮದಾಹ ತಾಮ್ರಲೋಚನಾಹ ಕೌಸಲ್ಯಾಂ ಪರಿವಾರ್ಯಾಥ ಶೋಕಂ ಜಗ್ಮುಹು ಧೃತವ್ರತಾಃ. ರಾಮನ ಈ ಬಿಡುಗಡೆಯ ಅಥವಾ ಹೊರಡುವ ಪ್ರಸಂಗವನ್ನ ಕಂಡು ಅವರೆಲ್ಲರೂ ಕೂಡ, ಅಂದ್ರೆ ಇದೆಲ್ಲ 3 ಜನ ಪಟ್ಟಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು, ಉಳಿದ 350 ಜನ ಬೇರೆ ಬೇರೆ ಯುದ್ಧದಲ್ಲಿ ಅಥವಾ ಪರಶುರಾಮನ ಆಗಮನದ ಪ್ರಸಂಗದಲ್ಲಿ, ಕೆಲವೊಮ್ಮೆ ಆಗಮನದ ಸುದ್ದಿಯ ಪ್ರಸಂಗದಲ್ಲಿ ಬರ್ತಾರೆ ಅಂತ ಸುದ್ದಿ ಬಂದ ತಕ್ಷಣ ವೇದಿಕೆಯಲ್ಲಿ ಕೂತು 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 ಅದು 350 ಆಗೋಯ್ತು. ಅವರೆಲ್ಲರೂ ಕೂಡ ವಸ್ತುತಃ ಅವರಿಗೆ ಯಾವುದೇ ರೀತಿಯಾದ ವಿಶೇಷವಾದ ಮರ್ಯಾದೆ ಇಲ್ಲ. ಅವರೆಲ್ಲ ಅರಮನೆಯಲ್ಲಿ ಇರ್ತಾರೆ ಅಂತ ಬಿಟ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಪ್ರಸಂಗ ಬಂದಾಗ ಏನಾದ್ರೂ ಕೆಲಸ ಇದ್ರೆ ಅವ್ರ ಹತ್ರ ಮಾಡಿಸ್ತಾರೆ ಹೊರತು ಅವರಿಗೆ ವಿಶೇಷವಾದ ಸ್ಥಾನಮಾನ ಇಲ್ಲ. ಅವರು ಕೂಡ ಬಂದು ರಾಮನ ಈ ಬಿಡುವ ಪ್ರಸಂಗವನ್ನು ನೋಡಿದಾಗ ತುಂಬಾ ದುಃಖಿತರಾಗಿದ್ದಾರೆ. ರಾಮಚಂದ್ರ ರಾಮನ ಬಳಿಗೆ, ದಶರಥನ ಬಳಿಗೆ ಬಂದು ನಿಂತಿದ್ದಾನೆ. ವಿಸಂಧ್ಯನಾಗಿ ಇರುವಂಥವನನ್ನ ರಾಮಚಂದ್ರ ಹೋಗಿ ನಿಂತು ನೋಡಿದಾಗ ಸ್ವಲ್ಪ ಎಚ್ಚರಾಗಿ ಹಾ ಹಾ ರಾಮೇತಿ ಸಹಸಾ, ತಡಿಲಿಕ್ಕಾಗದೆ ರಾಮ ಅಂತ ಶಬ್ದವನ್ನ ಹೇಳಿ ತಂ ಪರಿಶ್ವಜ್ಯ ಬಾಹುಭ್ಯಾಂ, ರಾಮಚಂದ್ರ ಜೊತೆಯಾಗಿ ಹೋಗಿ ಲಕ್ಷ್ಮಣನ ಜೊತೆಗೆ ಹೋಗಿ ಇಬ್ಬರು ಒಟ್ಟಿಗೆ ಅಪ್ಪಿಕೊಂಡಿದ್ದಾರೆ. ಸೀತೆಯು ಕೂಡ ನಮಸ್ಕರಿಸಿದ್ದಾರೆ. ನಮಸ್ಕರಿಸಿದ ನಂತರ ಸ್ವಲ್ಪ ಹೊತ್ತಾಯಿತು ಅವನಿಗೆ ನಮಸ್ಕಾರ ಮಾಡಿ ಅಪ್ಪಿಕೊಂಡಷ್ಟೊತ್ತಿಗೆ ಅವನು ಕೆಳಕ್ಕೆ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಬಿದ್ದು ಆಗ ಅವನಿಗೆ ಒಂದೇ ಒಂದು ಮಾತಾಡ್ಲಿಕ್ಕೂ ಆಗಿರ್ಲಿಲ್ಲ. ಈಗ ಹಾ ರಾಮ ರಾಮ ಅಂತ ಅಷ್ಟೇ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯಿತು.
ರಾಮಚಂದ್ರ ಇಷ್ಟೇ ಹೇಳಿದ, ನಿನ್ನನ್ನ ಮಾತಾಡಿಸಿ ಹೇಳಿ ಹೋಗೋಣ ಅಂತ ಬಂದೆ, ಯಾಕೆಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದೆ ನಮ್ಮ ವ್ಯವಸ್ಥೆಯಲ್ಲಿ. ಲಕ್ಷ್ಮಣಂ ಚಾನುಜಾನೀಹಿ ಸೀತಾಂ ಚಾನ್ವೇತಿ ಮಾಂ ವನಂ ಕಾರಣೀಹಿ ಬಹುಭಿಹಿ ತಥ್ಯೈಹಿ. ಎಷ್ಟು ಪ್ರತಿಯೊಂದು ಶಬ್ದವೂ ಕೂಡ ಸಾಕೂತವಾಗಿ ಪ್ರಯೋಗ ಮಾಡುವುದನ್ನು ಹೇಳ್ತಾ, ಯಾಕೆ ನೀನೊಬ್ಬನೇ ಹೋಗ್ಬೋದಲ್ವಾ ಅಂತ ನೀನು ಕೇಳಬಹುದು, ಅಥವಾ ನೀನು ಕೇಳದೇ ಇದ್ರೆ ಸುತ್ತ ಇದ್ದವರು ಕೇಳಬಹುದು. ಆದರೆ ಸಾಕೂತ ಅಂದ್ರೆ ಕಾರಣ ಪೂರ್ವಕವಾದಂತಹ ಅನೇಕ ಪ್ರಾಮಾಣಿಕವಾದ ವಿಷಯಗಳಿಂದ ನಾನು ವಾರ್ಯಮಾಣವು, ನಾನು ಎಷ್ಟು ಸರ್ತಿ ಬೇಡ 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 ಅಂತ ಹೇಳಿದ್ರೂ ಕೂಡ ಅವರೇ ಬಯಕೆ ತೊಟ್ಟು ನನ್ನ ಜೊತೆಗೆ ಹೆಜ್ಜೆ ಇಡ್ತಾ ಇದ್ದಾರೆ ಕಾಡಿಗೆ ಹೋಗುವುದಕ್ಕೆ. ನೀನು ಅನುಮನ್ಯತಾ, ನಮಗೆ ಒಪ್ಪಿಗೆ ಕೊಡಬೇಕು. ಆಗ ದಶರಥ ಅವನನ್ನು ತಡೀತಾನೆ. ಒಂದೆರಡು ಮೂರು ಮಾತುಗಳಲ್ಲಿ ಕೊನೆಗೆ ಹೇಳ್ತಾನೆ, ಅಹಂ ರಾಘವ ಕೈಕೇಯ ವರದಾನೇನ ಮೋಹಿತಃ ಅಯೋಧ್ಯಾಯ ಸ್ವಮೇವಾದ್ಯ ಭವರಾಜ ನಿಗೃಹ್ಯಮಾಂ. ಬಹಳ ರಾಜನಾಗಿ ಕಠೋರವಾಗಿ ಕೊನೆಗೆ ನೋಡಿ, ಎಲ್ಲರಿಗೂ ಮಾತು ಕೇಳದ ಮಗ ಇದ್ದಾನೆ ಅಂತ ತಲೆಬಿಸಿ, ದಶರಥನಿಗೆ ಮಾತು ಕೇಳ್ತಾನಲ್ಲ ಅಂತ ತಲೆಬಿಸಿ. ಹೇಗಿರುತ್ತೆ ಅಂತ ಮುಂದೆ ಒಂದು ಪ್ರಸಂಗ ಬರುತ್ತಲ್ವ, ಜಗತ್ತಿನಲ್ಲಿ ಬೇಕು ಅನ್ನೋದಕ್ಕೆ ಜಗಳ ಆಗುತ್ತೆ. ಭರತ ಕಾಡಿಗೆ ವಾಪಸ್ ಹೋಗಿಲ್ಲ, ರಾಮನ ಹತ್ರ ಜಗಳ ಆಡುವಾಗ ನನಗೆ ರಾಜ್ಯ ಬೇಡ ಅಂತ ಜಗಳ ಆಡುತ್ತಾನೆ. ರಾಮನು ಬೇಡ ಅಂತ ಹೇಳುದು, ಭರತನು ಬೇಡ ಅಂತ ಹೇಳುದು. ಅಂದ್ರೆ ಇದೆಲ್ಲ ಮೌಲ್ಯವನ್ನ ತುಂಬಿಡುವ, ಬಹುಶಃ ಇದಕ್ಕಿಂತ ಭಾವನೆಗಳನ್ನ ಕಟ್ಟಿಕೊಡುವ, ಮೌಲ್ಯಗಳನ್ನು ಹಿಡಿದಿಡುವ, ಬದುಕಿನ ಪ್ರಸನ್ನತೆಯನ್ನು ತೆರೆದಿಡುವ ಮತ್ತೊಂದು ಕಾವ್ಯ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನನಗೆ ಎಷ್ಟೋ ಸರ್ತಿ ಇಲ್ಲಿರುವ ಮಾತುಗಳನ್ನು ನೋಡಿದಾಗ ಎಲ್ಲಾ ಕವಿಗಳು ಕವಯ ಸ್ಮರಣಕ ಇವ ಅನ್ನೋದು 100ಕ್ಕೆ 100 ಸತ್ಯ. ಆಗ ಭವಭೂತಿ ಯಾರು, ಹೌದು ಭವಭೂತಿ ಹೇಳಿದ ಮಾತು ಅಂತ ಬಂತಲ್ವ, ಆ ಮಾತು ಕೂಡ ಮೈಥಿಲಿಯನ್ನು ಬೇಕಾದ್ರೂ ಬಿಟ್ಟೇನೋ ಅನ್ನೋದು ಇಲ್ಲಿಂದಲೇ ಪ್ರಭಾವಿ. ಮುಂದೆ ಮತ್ತೊಂದು ಸಲ ಹೇಳ್ತಾನೆ, ಅಪಿ ಮೈಥಿಲಿಯನ್ನು ಬೇಕಾದ್ರೂ ನಾನು ಬಿಟ್ಟೇನು, ಪ್ರಜೆಗಳಿಗೆ ಅಥವಾ ಲೋಕದ ನೀತಿಗೆ ಅದು ವಿರುದ್ಧವಾಗಿ ನಿಲ್ಲುತ್ತೆ ಅಂತಂದಾಗ ಅದನ್ನು ಬೇಕಾದ್ರೂ ಬಿಟ್ಟೇನು, ಪ್ರಜೆಗಳ ಹಿತವನ್ನ ಬಿಡಲಾರೆ. ಅಂದ್ರೆ ಪ್ರಜಾಪಾಲನ ತತ್ಪರನಾಗಿ ತಾನು ಕಾರ್ಯನಿರ್ವಹಿಸ್ತೇನೆ ಅಂತ ಹೇಳುವ ವಿಷಯದಲ್ಲಿ ರಾಮಚಂದ್ರ ಅಷ್ಟು ದೃಢವಾಗಿದ್ದ. ಅದಕ್ಕೆ ದಶರಥ ಹೇಳ್ತಾನೆ, ನನ್ನನ್ನ ನಿಗ್ರಹಿಸಿ, ಈ ಹೆಣ್ಣಿಗೋಸ್ಕರ ಚಪಲದಿಂದ ಏನೋ ಕೆಟ್ಟ ಒಂದು ಗಳಿಗೆಯಲ್ಲಿ ತೊಟ್ಟ ನಿರ್ಧಾರದಿಂದ ಪ್ರಜೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೀನೇ ನಿಗೃಹ್ಯಮಾಂ, ನನ್ನನ್ನು ಜೈಲಿಗೆ ಹಾಕು, ರಾಜಾಭವ, ನೀನು ರಾಜನಾಗು. ಎಷ್ಟು ರಾಮನ ಮೇಲೆ ಅವನೇ ಇರಬೇಕು ಅನ್ನೋದರ ಕಾಳಜಿ. ಅಯೋಧ್ಯಾಯ ಸ್ವಮೇವಾದ್ಯ ಭವ ರಾಜ ನಿಗೃಹ್ಯಮಾಂ. ಹೀಗೆ ಹೇಳಿದಾಗ ಇದಾದ್ರೂ ಅಂದ್ರೆ ನಮ್ಗೆ ಲೋಕ ಮತ್ತೊಂದ್ಸಲ ಅನ್ಸುತ್ತೆ ಏನಂದ್ರೆ, ಸರಿ ಮಾತು ನಡೆಸ್ತಾನೆ, ಪಿತೃವಾಕ್ಯ ಪರಿಪಾಲನೆ ಅಂದ್ರೆ ಇದು ಆಗ್ಬೇಕಿತ್ತಲ್ಲ, ಅದಕ್ಕೂ ಅದನ್ನು ಬಿಡಲ್ಲ. ರಾಮ ಅದನ್ನು ನಡೆಸ್ತಾನೆ, ವಾಲ್ಮೀಕಿಗಳು ಅದನ್ನು ದಾಖಲೆ ಮಾಡುತ್ತಾರೆ. ಸರಿ, ಈಗ ನೀನು ಹೇಳಿದ್ಯಲ್ವಾ, ಅಹಂ ನಿದೇಶಂ ಭವತಃ ಯಥೋಕ್ತ ಮನುಪಾಲಯನ್ ಚತುರ್ದಶ ಸಮಾವತ್ಸ್ಯೆ ವನೇ ವನಚರೈಃ ಸಹ ಮಾಂ ವಿಮರ್ಶೋ ವಸುಮತಿ ಭರತಾಯ ಪ್ರದೀಯತ. ನಿನ್ನ ಮಾತು ನಡೆಸಬೇಕು ಅಂತಲ್ವ ಹೇಳುದು. ಆಯ್ತು, ಈಗ ರಾಜ್ಯ ನನ್ನದಲ್ವಾ, ತವ ನಿದೇಶ, ನಿನ್ನ ಆದೇಶದಂತೆ ಈ ರಾಜ್ಯ ನನ್ನದು. ನನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಕಾಡಿನಲ್ಲಿ 14 ವರ್ಷ ವನವಾಸ ಮಾಡ್ತೇನೆ. ಭರತಾಯ ಪ್ರದೀಯತ, ಈ ರಾಜ್ಯವನ್ನು ಭರತನಿಗೆ ಕೊಡು. ನಿನ್ನ ಮಾತು ಆಯಿತು, ನಿನ್ನ ಆಗದ ಮಾತು ಆಯಿತು, ಈಗದ ಮಾತು ಆಯಿತು, ಎರಡನ್ನೂ ನಡೆಸಿದ ಹಾಗಾಯಿತು ಅನ್ನುವ ಹಾಗೆ ಅವನು ಮಾತು ಕಟ್ಟಿಸ್ತಾನೆ. ಆಗ ತಡವರಿಸಿ ಶ್ರೇಯಸೆ ವೃದ್ಧಯೇ ತಾತ ಪುನರಾಗಮನಾಯ ಚ. ಎಂತ ಚಂದದ ಮಾತು. ಶ್ರೇಯಸ್ಸಾಗಲಿ, ಹೋಗುವುದು ನಿನ್ನ ಪತನಕ್ಕೆ ಕಾರಣವಾಗಿರಲಿ, ಅಭಿವೃದ್ಧಿಗೆ ಕಾರಣವಾಗಲಿ. ಪುನರಾಗಮನಾಯ ಚ, ಯಾವಾಗಲೂ ಕೂಡ ಡಾಕ್ಟರ್ ಹತ್ರ ಹೋಗುವಾಗ ಬರ್ತೇನೆ ಅಂತ ಹೇಳುವಾಗಂತೆ. ಹಾಗೆ ಬೇರೆ ಎಲ್ಲ ಸಂದರ್ಭದಲ್ಲಿ ಬರ್ತೇನೆ ಅಂತ ಹೇಳುದು ಒಳ್ಳೆಯ ಬಂಧಕ್ಕಾಗಿ, ಮತ್ತೆ ಆ ಒಳ್ಳೆಯ ಬಂಧನವನ್ನು ಬೆಳೆಸಿಕೊಳ್ಳಿಕ್ಕಾಗಿ. ಪುನರಾಗಮನಾಯ ಚ ಗಚ್ಚಸ್ವ ಅರಿಷ್ಟಂ ಅವ್ಯಗ್ರಹ. ಯಾವ ಬೇಸರ ಪಡಬೇಡ, ಏನೋ ಇಲ್ಲಿ ಘಟನೆ ಆಗಿ ಹೋಗಿದೆ, ಅಪ್ಪನನ್ನು ನಂಬಿಕೊಂಡು ಹಿಂದಿನ ದಿವಸ ಎಲ್ಲ ಆಗಿದ್ದು ಮರು ದಿವಸ ಬದಲಾಯಿತು ಅಂತನ್ನುವ ನೀನು ಯೋಚನೆ ಮಾಡಲ್ಲ. ಆದ್ರೆ ನಾನು ಹೇಳಬೇಕಾದ ಮಾತು ನಿನಗೆ, ಪಂಥಾನಂ ಅಕುತೋ ಭಯಂ ಅರಿಷ್ಟಂ ಪಂಥಾನಂ. ಇದು ನಾವು ಸಂಭಾಷಣೆಯಲ್ಲಿ ಯಾರಿಗಾದ್ರೂ ಮಾತಾಡುವಾಗಲೂ ಹೇಳಬಹುದಾದ ಮಾತು. ಗಚ್ಚಸ್ವಾರಿಷ್ಟಂ ಅವ್ಯಗ್ರಹ ಪಂಥಾನಂ ಅಕುತೋ ಭಯಂ. ಬೇರೆ ಯಾವುದರಿಂದಲೂ ಭಯ ಉಂಟಾಗದ ಸ್ಥಿತಿಯಲ್ಲಿ ನಿನ್ನ ಮಾರ್ಗ
ಸುಧಾರಿಸಲಿ ಅಂತ ಹೀಗೆ ಹೇಳಿ ಕಳುಹಿಸಿಕೊಡುವಾಗ ರಾಮಚಂದ್ರ ಮತ್ತೆ ಹೇಳ್ತಾನೆ, ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನ ಚ ಮೈಥಿಲಿ ನೈವ ಸರ್ವಾನ್ ಇಮಾನ್ ಕಾಮಾನ್ ನ ಸ್ವರ್ಗಂ ನ ಚ ಜೀವಿಕಾಂ. ಯಾವುದೇ ರೀತಿಯ ಪ್ರಸಂಗ ಬಂದಾಗಲೂ ಕೂಡ ನನಗೆ ಈ ರಾಜ್ಯದ ಬಗ್ಗೆ ಅಪೇಕ್ಷೆ ಇಲ್ಲ, ನನಗೆ ಸುಖ ಬೇಕಿಲ್ಲ, ಸಂಪತ್ತು ಬೇಕಿಲ್ಲ, ಎಲ್ಲರನ್ನೂ ತೊರೆಯಬಲ್ಲೆ, ಮೈಥಿಲಿಯನ್ನೂ ಕೂಡಿ. ಸ್ವರ್ಗವೂ ಬೇಡ, ಅದರ ಆಚೆಯ ಲೋಕವೂ ನನಗೆ ಬೇಕಾಗಿಲ್ಲ, ನಾನು ನಿನ್ನ ಮಾತು ನಡೆಸಿಕೊಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಕಾಡಿಗೆ ಹೊರಟಿದ್ದೇನೆ ಅಂತ ಹೀಗೆ ಹೇಳಿದಾಗ ರಾಮಚಂದ್ರ ಸಮಾಧಾನ ಮಾಡ್ತಾನೆ. ತುಂಬಾ ಚಂದದ ಮಾತು ಹೇಳ್ತಾನೆ, ತಂದೆಗೆ ಸಮಾಧಾನ ಮಾಡ್ತಾನೆ. ಮಾತೋತ್ಕಂಠಾನ್ ಕೃಥಾ ದೇವ, ಉತ್ಕಂಠಿತನಾಗಬೇಡ, ವನೇ ರಂಸ್ಯಾಮಹೇ ವಯಂ, ನಾವು ಕಾಡಲ್ಲಿ ಸುಖವಾಗಿರ್ತೀವಿ, ನಿನಗೆ ದುಃಖ. ಅವನಿಗೆ ಹಿಂದಿನ ಮಾತುಗಳು ನಾನು ಇದೆಲ್ಲ ಈ ಮಾತುಗಳೆಲ್ಲ ತುಂಬಾ ಅರ್ಥವತ್ತಾಗುವುದು ಯಾವಾಗ ಅಂದ್ರೆ ಹಿಂದಿನ ಮಾತುಗಳೆಲ್ಲ ಯಥಾವತ್ತಾಗಿ ಕೇಳಿದಾಗ ರಸ ಬರುತ್ತೆ. ಇಲ್ಲಾಂದ್ರೆ ಕೇವಲ ಅಷ್ಟೇ ಮಾತು ಹೇಳಬೇಕಾಗುತ್ತೆ. ಹಿಂದೆ ನಿಮಗೆ ಕಾಡಿನಲ್ಲಿ ಕಷ್ಟ ಆಗುತ್ತೆ, ಸಮಸ್ಯೆ ಆಗುತ್ತೆ, ಅಲ್ಲಿ ನೀನು ಇಲ್ಲಿ ತನಕ ಅರಮನೆಯ ಸೌಖ್ಯವನ್ನು ಅನುಭವಿಸಿದವ, ನಿನಗದು ಅನುಭವಿಸ್ಲಿಕ್ಕೆ ಯೋಗ್ಯವಾದದ್ದಲ್ಲ, ರಾಜನಾಗಿ ನೀನು ಮೆರೆಯಬೇಕಾದ್ದು, ಹೀಗೆ ಕಾಡಿನಲ್ಲಿ ಕೊಳಿಬೇಕಾದ್ದಲ್ಲ ಅಂತೆಲ್ಲ ಹೇಳಿದ್ದಕ್ಕೆ ತಂದೆಗೆ ಧೈರ್ಯ ತುಂಬುವ ಮಾತು ಹೇಳ್ತಾನೆ, ವನೇ ರಂಸ್ಯಾಮಹೇ ವಯಂ, ನಾವು ಕಾಡಿನಲ್ಲಿ ಕಷ್ಟಪಡುವುದಲ್ಲ. ಯಾಕೆಂದ್ರೆ ಆಗ್ಲೇ ಸೀತೆಯು ಹೇಳಿದ್ದಾಳೆ, ಕಾಡು ಅನ್ನೋದು ನನಗೆ ಇಷ್ಟದ ಸಬ್ಜೆಕ್ಟ್. ನಾನು ಮೊದಲಿಂದ ಅಪ್ಪನ ಹತ್ರ ತುಂಬಾ ಜಗಳಾಡಿದ್ದೆ, ಅದು ಕೊನೆಗೆ ಯಾರೋ ಒಬ್ರು ದೈವಜ್ಞರು ಹೇಳಿದ ಮಾತು, ಯಾರೋ ಒಬ್ಳು ಭಿಕ್ಷು ಮತಿಯಾದವಳು ಹೇಳಿದ ಮಾತಿನಿಂದ ನಾನು ಹೊರಟಿದ್ದೇನೆ ಅಂತ ಅವಳು ಹೇಳಿದ್ದಾಳಂದ್ರೆ, ಇನ್ನು ಲಕ್ಷ್ಮಣ ಅಂತೂ ಅಣ್ಣ ಇದ್ದಲ್ಲಿ ನನಗೆ ಸುಖ ಅಂತಾನೆ ಹೇಳಿಬಿಟ್ಟಿದ್ದಾನೆ. ನಮ್ಮಲ್ಲಿ ಯಾರೂ ಕೂಡ ತಲೆ ಚಚ್ಚಿಕೊಂಡು ಈ ತಂದೆಯ ಸಹವಾಸಕ್ಕೆ ಹೀಗೆಲ್ಲ ಅನುಭವಿಸಬೇಕಾಯ್ತು ಅಂತ ಹೇಳುವವರಿಲ್ಲ. ಸಂತೋಷವಾಗಿ ಹೋಗ್ತಾ ಇದ್ದೇನೆ. ಪ್ರಶಾಂತ ಹರಿಣಾಕೀರ್ಣೋ ನಾನಾ ಶಕುನನಾದಿತೆ. ಕಾಡು ಹೇಗಿರುತ್ತೆ ಅಂತ ಹೆಂಡತಿ ಹತ್ರ ಹೇಳುವಾಗ ಏನ್ ಹೇಳಿದ್ದ, ಇಲ್ಲಿ ತಂದೆ ಹತ್ರ ಹೇಳುವಾಗ ಏನ್ ಹೇಳ್ತಿದ್ದಾನೆ. ಹೆಂಡತಿ ಹತ್ರ ಹೇಳುವಾಗ ಬಹುದೋಷಂ ಹಿ ಕಾಂತಾರಂ ವನನಿತ್ಯ ವಿಧೀಯತೆ. ಯಾವಾಗ್ಲೂ ಕಷ್ಟ ಕಷ್ಟ ಕಷ್ಟ. ಮನೆ ಯಾಕೆ ಬೇಕು ಅನ್ನೋದಕ್ಕೆ ಆ 3 ಕಾರಣ ತುಂಬಾ ಚೆನ್ನಾಗಿದೆ. ನಿರಂತರ ಗಾಳಿ, ಮತ್ತೆ ಕತ್ತಲು ಮತ್ತು ಹಸಿವು, ಇದು 3 ಪರಿಹರಿಸುವುದೇ ಮನೆ. ಅದಕ್ಕೋಸ್ಕರ ಮನೆ ಬೇಕು ಅಂತ. ಭವನ ಅಂತ ಅನ್ನೋದು ಈ 3ರ ಅಪಾಯವನ್ನು ಪರಿಹರಿಸಲಿಕ್ಕೆ. ಗೋಡೆ ಇದ್ದದ್ರಿಂದ ಗಾಳಿ ಬರುವುದಿಲ್ಲ, ಒಳಗೆ ಬೆಳಕಿಡ್ಲಿಕ್ಕಾದ್ರಿಂದಾಗಿ ಗಾಳಿ ಬರುವುದರಿಂದ ಆರುವುದಿಲ್ಲ, ಜೊತೆಗೆ ಬೇಕಿದ್ದನ್ನು ಬೇಯಿಸಿ ತಿನ್ಲಿಕ್ಕೆ ಆ ಜಾಗ ನಮಗೆ ಸಂತೋಷ ಕೊಡುತ್ತೆ ಅನ್ನೋ ಈ ನೆಪವನ್ನ ನೀನು ಕಾಡಿನಲ್ಲಿ ಇದೆ ಅಂತ ನನಗೆ ದುಃಖ ಪಡಬೇಡ. ಅಲ್ಲಿ ಬಗೆ ಬಗೆಯ ಪ್ರಶಾಂತವಾದಂತಹ ಜಾಗ, ಅದು ಎಲ್ಲ ನೆಮ್ಮದಿಗಳನ್ನ ಅಲ್ಲಿ ನಾವು ಹುಡುಕಿಕೊಳ್ತೇವೆ. ಹಕ್ಕಿಗಳ ಚಿಲಿಪಿಲಿಯನ್ನು ಕೇಳುವುದು ಅಂದ್ರೆ ಏನು ಆನಂದ. ಅದರ ಆನಂದದ ಮುಂದೆ ಈ ಮನೆಯ ಜನರ ನಡುವಿನ ಒಟಗುಟ್ಟುವಿಕೆ ಅಂತ ಅನ್ನೋದು ತುಂಬಾ ಆಘಾತಕರಾದ್ರಿಂದಾಗಿ ನಾವು ಅಲ್ಲಿ ಸುಖವಾಗಿರ್ತೇವೆ. ತಂದೆ ನೀನು ಹೇಳಿದ ಮಾತನ್ನು ನಾವು ಮಾಡ್ತೇವೆ. ಯಾಕೆಂದ್ರೆ ಪಿತಾಹಿ ದೈವತಂತಾತ ದೇವತಾನಾಂ ಅಪಿ ಸ್ಮೃತಂ. ತಂದೆಯ ದೇವತೆಗಳಿಗೂ ಕೂಡ ತಂದೆಯ ಸ್ಥಾನ ದೊಡ್ಡದು. ಹರಿವಂಶದಲ್ಲಿ ದೇವತೆಗಳು ಶ್ರಾದ್ದ ಮಾಡ್ತಾರೆ ಅಂತ ಮಾತಿದೆ. ಯಾಕೆಂದ್ರೆ ಪಿತೃ ಅನುಗ್ರಹವನ್ನ ಅವರೂ ಬಯಸಿ ಕರ್ತವ್ಯ ನಿರ್ವಹಿಸ್ತಾರೆ. ಶ್ರಾದ್ದ ಅಂದ್ರೆ ನಮ್ಮ ತರನೇ ಮಾಡ್ಬೇಕಾಗಿಲ್ಲ, ಆದ್ರೆ ಪಿತೃಸ್ಥಾನವನ್ನ ಗೌರವಿಸುವಂತಹದ್ದು ಅವರಿಗೂ ಇದೆ. ಅವರೂ ತಮ್ಮ ಶ್ರೇಷ್ಠತೆಯನ್ನು ಪಡಿಲಿಕ್ಕೆ ಮಾಡ್ತಾರೆ. ತಸ್ಮಾತ್ ದೈವತ ನಿತ್ಯೇವ ಕರಿಷ್ಯಾಮಿ ಪಿತೃ ವಚನ. ಇದು ದೈವದ ಮಾತು ಅಂತ ಅನ್ನುವ ದೃಷ್ಟಿಯಿಂದ ತಂದೆಯ ಮಾತನ್ನು ನಡೆಸ್ತೇನೆ, ನೀವು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೀಗೆ ಮತ್ತೊಮ್ಮೆ ಪುತ್ರಂ ಆಲಿಂಗ್ಯ, ಮಗನನ್ನ ಆಲಿಂಗಿಸಿಕೊಂಡು ಸುವಿನಷ್ಟ ಸಂಜ್ಞ ಮತ್ತೆ ಅದಕ್ಕೆ ಮತ್ತೆ ಎಲ್ಲ ಕಡೆಯಲ್ಲಿ ಅಧಿಕವಾದ ಶಬ್ದವನ್ನು ಬಳಸುವುದರ ಮೂಲಕ ಅವನಿಗೆ ಮೋಹಂ ಗತಃ ನೈವ ಚಿಚೇಷ್ಟ ಕಿಂಚಿತ್, ಅಲ್ಲ ಅಳ್ಳಿಕ್ಕಾಗದೆ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಸುತ್ತಲಿದ್ದವರು ಎಲ್ಲರೂ ದುಃಖದಿಂದ ಕೈ ತೊಳ್ಕೊಳ್ತಾ ಇದ್ದಾರೆ. ಆಗ ಸುಮಂತ್ರ ಮತ್ತೆ ಕೈಕೇಯಿಯನ್ನು ಬಂದು ಮಾತಾಡ್ತಾನೆ. ಬಹುಶಃ ಈ ಅಧ್ಯಾಯದ ಪ್ರತಿ ಶ್ಲೋಕವನ್ನು ಓದ್ಬೇಕಾದ್ದು, ಅಷ್ಟು ಚೆನ್ನಾಗಿ. ಆದ್ರೆ ಬೈದ ಅನ್ನೋದನ್ನ ಹೇಗೆ ವಾಲ್ಮೀಕಿಗಳು ಹೇಳಿದೆ, ಇತಿ ಸಾಂತ್ವೈಶ್ಚ ತೀಕ್ಷ್ಣೈಶ್ಚ ಕೈಕೇಯಿ ರಾಜ ಸಂಸದಿ ಸುಮಂತ್ರ ಕ್ಷೋಭಯಾಮಾಸ ಭೂಯ ಏವ. ಮತ್ತೆ ಮತ್ತೆ ಕೃತಾಂಜಲಿ. ಒಂದು ಸಾಂತ್ವ ಶಬ್ದ ಇದೆ, ತೀಕ್ಷ್ಣ ಶಬ್ದ ಇದೆ. ಸಾಂತ್ವೈಹಿ ತೀಕ್ಷ್ಣೈಹಿ ಕೈಕೇಯಿ ರಾಜಸಮ್ಮತಿ ಕ್ಷೋಭಯಾಮಾಸ. ಅವಳನ್ನ ಹೇಗಾದ್ರೂ ಮಾಡಿ ಒಂದು ಕೋಪದಿಂದ ಆದ್ರೂ ಕೂಡ ಆಯ್ತಪ್ಪ
ರಾಮಚಂದ್ರ ಇಲ್ಲೇ ಇರಲಿ, ನೀವೇನೋ ಎಲ್ಲ ಹೇಳಿ ನನ್ನ ತಲೆಕೆಡಿಸ್ತೀರಿ ಅಂತ ಅನ್ನುವ ಮಾತಿಗಾದರೂ ಅನ್ಲಿ ಅನ್ನುವ ದೃಷ್ಟಿಯಿಂದ ಕೈ ಮುಗಿದು ಅವಳನ್ನ ತಲೆಕೆಡಿಸಿದ. ಆದರೆ ಇದರ ಪ್ರತಿಕ್ರಿಯೆ ಮಾತ್ರ ಸ್ವಭಾವೋಕ್ತಿ ಅಂತ ಅನ್ನೋದು ಬಹುಶಃ ವಾಲ್ಮೀಕಿಗಳಿಗೆ ಒಲಿದಷ್ಟು. ಉಪಮಾ ಅಂತ ಅನ್ನೋದು ಇದ್ದೇ ಇದೆ, ಅದರ ಉಪಮೆಗಿಂತಲೂ ಸ್ವಭಾವೋಕ್ತಿ. ನೈವ ಸಾ ಕ್ಷುಭ್ಯತೆ ದೇವಿ ನಚ ಸಾ ಪರಿದೂಯತೆ ನಚಾಸ್ಯ ಮುಖವರ್ಣಸ್ಯ ವಿಕ್ರಿಯಾ ಲಕ್ಷ್ಯತೆ ತದ. ಮುಖದಲ್ಲಿ ಒಂದು ಸಣ್ಣ ನೋವಿನ ಗೆರೆಯೂ ಕೂಡ ಅವಳಲ್ಲಿ ಮೂಡಲಿಲ್ಲ, ಅಲ್ಲಾಡ್ಲಿಲ್ಲ. ಒಳಗಿನಿಂದಲೂ ಕೂಡ ನ ಕ್ಷುಭ್ಯತೆ, ಕ್ಷೋಭಕ್ಕೂ ಒಳಗಾಗ್ಲಿಲ್ಲ. ಯಾಕೆಂದ್ರೆ ಅವಳು ಹೇಳಿದ ಮಾತು ನೀವು ಕೇಳಿಸಿಕೊಂಡ್ರೆ ಅವಳ ಎಲ್ಲ ಹಿಸ್ಟ್ರಿಯನ್ನ ಜಾಲಾಡ್ತಾನೆ. ನೀನು ಏನು ಅಂತ ನನಗೆ ಗೊತ್ತು, ಇದು ಎಲ್ಲಿಂದ ಬಂದಿದೆ ಅಂತ ಗೊತ್ತು. ಜೆನೆಟಿಕಲ್ ಫೋರ್ಸ್ ಅನ್ನು ಪೂರ್ತಿ ಎಳೆದು ಕಥೆಯನ್ನು ಇಡೀ ಹೊರಗೆ ಹಾಕ್ತಾನೆ. ಇದು ನಿನ್ನದು ಮಾತ್ರ ಅಲ್ಲ, ನಿಮ್ಮ ವಂಶವೇ ಹೀಗೆ ಅಂತ ಬೈತಾನೆ. ನಿಮ್ಮ ಇಡೀ ಪೂರ್ವದ ಕುಟುಂಬದ ವ್ಯವಸ್ಥೆಯಿಂದ ಹೀಗೆ ನೀನು ನಡ್ಕೊಳ್ತಾ ಇದ್ದಿ. ತವ ಮಾತುರು ಅಸದ್ಭಾವಂ ವಿದ್ಮ ಪೂರ್ವಂ ಯಥಾಶ್ರುತಂ. ನಿನ್ನ ತಾಯಿ ಹೀಗೆ ನಡ್ಕೊಂಡದ್ದರ ಕೆಟ್ಟ ಪರಿಣಾಮ ನಿನ್ನಲ್ಲಿ ಹೀಗೆ ಅದು ಕಾಣಿಸ್ತಾ ಇದೆ. ಅಶ್ವಪತಿ, ನನ್ನ ಕಥೆಯ ಶ್ಲೋಕ ಪೂರ್ತಿ ಒಂದು ಪ್ರತಿ ಸಾಲು ಕೂಡ ಕಾವ್ಯ ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ. ಅಶ್ವಪತಿ ರಾಜನಿಗೆ ಒಬ್ಬ ಅವಧೂತ ಸಿಕ್ಕಿದವನು ಒಂದು ಪ್ರೀತಿಯಿಂದ ಅವನಿಗೆ ಖುಷಿ ಆಯಿತು. ನಿನಗೆ ಸರ್ವ ಪ್ರಾಣಿ ಋತಜ್ಞನಾಗು ಅಂತ ಆಶೀರ್ವದಿಸಿದ. ಎಲ್ಲ ಪ್ರಾಣಿಗಳ ಸದ್ದು ನಿನಗೆ ಅರ್ಥ ಆಗಲಿ, ಯಾವುದೇ ಹಕ್ಕಿ, ಯಾವುದೇ ಪ್ರಾಣಿ, ಯಾವುದೇ ಕ್ರಿಮಿ ಏನೇ ಮಾತಾಡಿದ್ರು ಅದು ನಿನಗೆ ಅರ್ಥ ಆಗಲಿ ಅಂತ. ಅವನಿಗೆ ಅದು ರಾಜ ಅಲ್ವಾ, ಸದ್ವಿನಿಯೋಗ ಮಾಡಿಕೊಳ್ತಿದ್ದ. ಬೇರೆ ಕಡೆಯ ಸುದ್ದಿಗಳನ್ನೆಲ್ಲ ಅವುಗಳಿಂದ ತಿಳಿದು ರಾಜ್ಯಭಾರವನ್ನು ಚೆನ್ನಾಗಿ ಮಾಡುವ ಸಜ್ಜನ. ಆದ್ರೆ ಒಂದ್ ದಿವಸ ಏನಾಯ್ತು, ಹೆಂಡತಿ ಜೊತೆಗೆ ಕೂತಿದ್ದಾಗ ಎರಡು ಇರುವೆಗಳು ಪರಸ್ಪರ ಮಾತನಾಡಿಕೊಳ್ಳುವಾಗ ಅವುಗಳದ್ದೇನೋ ಪರ್ಸನಲ್ ತಮಾಷೆ ಮಾತಾಡಿಕೊಂಡದ್ದು ಅವನಿಗೆ ಅರ್ಥ ಆಗಿ ಕಿಸಕ್ಕ ನಕ್ಕ. ಆ ಮುಸಿ ನಕ್ಕದ್ದನ್ನ ಅದನ್ನ ಮತ್ತೆ ಹೇಳ್ತೇನೆ ಅಂತ. ಕಿಸಕ್ಕ ನಕ್ಕ. ನಕ್ಕ ತಕ್ಷಣ ಹೆಂಡತಿ ಪಕ್ಕದಲ್ಲಿದ್ದವಳು ಏನು ಅಂತ ಕೇಳಿದ್ರು. ಏನಿಲ್ಲ, ಹೀಗೆ. ಯಾರು ನೆನಪಾಯ್ತು ಹೇಳಿ? ಇಲ್ಲ ಅದೆಲ್ಲ ನೆನಪಲ್ಲ, ಏನೋ ಬೇರೆ ನೆನಪಾಯ್ತು. ಅದಕ್ಕೆ ಯಾರದು ಅಂತ ಹೇಳಿ. ಈಗ ಅವಳು ಯಾರವಳು? ನಿಮ್ಮ ಮನಸ್ಸಲ್ಲಿ ಯಾರಿದ್ದಾನೆ? ನಾನಷ್ಟು ನಿಮಗೆ ಭಾರವಾಗಿ ಬಿಟ್ಟ ಹಾಗೆ ಹೀಗೆ ಅಂತ ಎಷ್ಟು ಕಾಡ್ತಾಳೆ ಅಂದ್ರೆ ಕೊನೆಗೆ ಅವನು ಹೇಳ್ತಾನೆ, ಇದನ್ನ ಹೇಳಲಿಕ್ಕಾಗುದಿಲ್ಲ ಅಂತ. ಹಾಗಿದ್ರೆ ನಮಗೂ ನಿಮ್ಗೂ ಮಾತು ಕಟ್. ಇನ್ನು ಮುಂದೆ ಬಿಂಬು ತಲೆ ಹಾಸಿಗೆ ಹೊರಗೆ ತಗೊಳ್ಳಿ ಅಂತೇಳಿ ಎಷ್ಟು ಹೊರ ಕಳಿಸ್ತಾನೆ. ಇವನು ಮರು ದಿವಸ ಬೇಜಾರು ಮಾಡ್ಕೊಂಡು ಆ ಅವಧೂತರ ಹತ್ರ ಮತ್ತೆ ಹೋಗ್ತಾನೆ. ಹೋಗಿ ಮನೆಯಲ್ಲಾದ ಘಟನೆ, ನಿಮ್ಮಿಂದಾಗಿ ನಮ್ಮ ಮನೆ ಒಂದು 3 ಬಾಗಿಲಾಗ್ಬಿಟ್ಟಿದೆ, ಈಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಪರಿಸ್ಥಿತಿ ಕಷ್ಟ ಆಗಿದೆ, ನಾನು ಹೇಳಲ್ಲ, ಏನ್ ಮಾಡ್ಲಿ, ಇದನ್ನ ನೀವು ಹೇಳಬೇಡಿ ಅಂತ ಹೇಳಿದ್ರೆ ಅದೇ ಹೇಳಲ್ಲ, ಈಗ ಏನೇ ಕಾರಣಕ್ಕೂ ಕೂಡ ಇದನ್ನ ನೀನು ಹೇಳಲಿಕ್ಕಿಲ್ಲ ಅಂತ ಅವರು ಮತ್ತು ಅದನ್ನ ಕಟ್ಟನ್ನು ಬಿಗಿ ಮಾಡಿ ಕಳಿಸ್ತಾರೆ. ಕಳಿಸಿದ ತಕ್ಷಣ ಹೆಂಡತಿ ಹತ್ರ ಅವಳು ಇವತ್ತಾದ್ರೆ ಏನಾದ್ರೂ ಯೋಚನೆ ಮಾಡಿದ್ರ, ನನ್ನ ಹತ್ರ ಬರಬೇಕು ಅಂತ ಆಲೋಚನೆ ಇದೆಯಾ, ಮಾತಾಡುವ ಅಪೇಕ್ಷೆ ಇದೆಯಾ ಏನು ಅಂತ ಮತ್ತೆ ಮರು ದಿವಸ ಅದನ್ನ ಒತ್ತು ಕೊಟ್ಟು ಕೇಳಿದಾಗ ಅವನು ಇಲ್ಲ ಅಂತ ಹೇಳ್ತಾನೆ, ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ಅಂತ. ಆಗ ಅವಳು ಹೇಳುವ ಮಾತು, ಶಂಸಮೇ ಜೀವವಾ ಮಾವ ನಮಾಂ ಅಪಹಸಿಷ್ಯಸಿ. ಅವನು ಹೇಳ್ತಾನೆ, ಇದನ್ನ ಹೇಳಿದ್ರೆ ನನ್ನ ತಲೆ 1000 ಹೋಳಾಗುತ್ತೆ, ನನ್ನ ಜೀವ ಹೋಗುತ್ತೆ, ಆದ್ರಿಂದಾಗಿ ಇದನ್ನ ನಾನು ಹೇಳಿ, ನಾನು ಮುಖ್ಯನ ನಿನಗೆ ಬರೀ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ನ ವಿಷಯನೇ ಮುಖ್ಯ ಆಗತ್ತ, ನೀವು ಹೇಗೂ ಸಾಯೋರಲ್ವಾ, ಹೇಳಿ ಸಾಯಿರಿ ಅಂತಾನೆ. ಹೇಗೂ ಸಾಯ್ಬೇಕಲ್ವಾ, ನನ್ನ ಹೇಳಿ ಸರಿ, ನನಗೆ ಮಾತ್ರ ಮಾ ತ್ವಂ ಅಪಹಸಿಷ್ಯಸಿ, ನನ್ನನ್ನು ನೀವು ಅವಮಾನ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಅವತ್ತೇ ಶುರುವಾಗಿದೆ ಇದು ಫೆಮಿನಿಸಮ್ನ ಮೂಲ. ಅಂದ್ರೆ ಈ ರೀತಿ ಅವಳು ಅಷ್ಟು ಕಠೋರವಾಗಿ ಮಾತನಾಡಿದಾಗ ಅವನಿಗೆ ಏನು ಮಾತಾಡ್ಲಿಕ್ಕೆ ಆಗದೆ, ತತಸ್ಸ ವರದ ಸಾಧು ರಾಜಾನಂ ಪ್ರತ್ಯಭಾಷತ ಮ್ರಿಯತಾಂ ಧ್ವಂಸತಾಂ ವೇಯಂ ಮಾ ಕೃತಾಸ್ತೋಂ ಮಹೀಪತೆ. ಇದನ್ನು ಹೇಳಿ ಆದ್ಮೇಲೆ ಕೊನೆಗೆ ಅಸದ್ಗ್ರಾಹಮಿಮಂ ಮೋಹಾತ್ ಪುರುಷೇ ಪಾಪದರ್ಶಿನಿ ಸತ್. ಈ ಕಥೆಯೆಲ್ಲ ಹೇಳಿ ಅವನು ಕೊನೆಗೆ ಅವಳನ್ನ ಬಿಟ್ಟ ಅಂತಿದೆ. ಅವಳು ನೀವು ಹಾಗಿದ್ರೆ ಬರಲೇಬೇಡಿ ಅಂತಂದ್ರೆ ನಾನು ನಿಮ್ ಜೊತೆಗೆ ಇರಲ್ಲ ಅಂತ ಅವಳು ಅಲ್ಲಿ ಅವನು ಬಿಡ್ತಾನೆ. ಅವಳಿಗೂ ಆ ವಿಷಯದಲ್ಲಿ ಮತ್ತೆ ಸಂಬಂಧ ಇಲ್ಲದಂತಾಗತ್ತೆ. ಅಂಥ ಮನೆತನದಿಂದ ಬಂದವಳು ನೀನು, ಮೋಹಾತ್ ಪುರುಷೇ ಪಾಪದರ್ಶಿನಿ, ಅದೇ ತಲೆ, ಅದೇ ನೆತ್ತರು, ಆ ವ್ಯವಸ್ಥೆಯಲ್ಲೇ ನೀನು ಇವತ್ತು ಕೂಡ ನಡ್ಕೊಳ್ತಾ ಇದ್ದಿ. ಅದರಿಂದಾಗಿ ಯಾವ ಕಾರಣಕ್ಕೆ ನೀನು ತುಂಬಾ ಒಳ್ಳೊಳ್ಳೆ ಕಾರಣಗಳು, ರಾಮ ಜ್ಯೇಷ್ಠ,
ಆದ್ರಿಂದಾಗ ಅವನನ್ನು ಕೊಡಬೇಕಿತ್ತು. ಬೇಡ, ಜನರಿಗಿಷ್ಟ, ಆದ್ರಿಂದ ಕೊಡಬೇಕಿತ್ತು. ಕೊನೆಗೆ ಹೇಳ್ತಾನೆ, ಪರಿವಾದೋಹಿತೇ ದೇವಿ, ನಿನ್ನ ಬಗ್ಗೆ ಅಪಚಾರ ಅಪಪ್ರಚಾರ ಉಂಟಾಗುತ್ತೆ, ಕೆಟ್ಟ ಮಾತು ಜನಗಳು ನಿನ್ನ ಬಗ್ಗೆ ಮಾತಾಡ್ತಾರೆ. ರಾಮನನ್ನ ಕಾಡಿಗಟ್ಟಿದ ಕುಲನಾಶಕಿ ಇವಳು ಅಂತೆಲ್ಲ ಬೈತಾರೆ. ಈ ಕಾರಣಕ್ಕಾದ್ರೂ ಹೀಗೊಂದು 10-15 ಕಾರಣಗಳನ್ನ ಕೊಟ್ಟು ಸುಮಂತ್ರ ಅವಳನ್ನ ಯೋಚಿಸ್ಲಿಕ್ಕೆ ಹೇಳಿದ್ರೆ, ಅವಳು ಯಾವುದಕ್ಕೂ ಬಗ್ಗದೆ ಸುಮ್ಮನೆ ಏನು ನನ್ನ ಹತ್ರ ಇಷ್ಟೊತ್ತು ಮಾತೇ ಆಡ್ಲಿಲ್ಲ, ಕಿವಿ ಕೊಟ್ಟಾದವರ ಹಾಗೆ ಏನು ಕೇಳಿಸಿಕೊಂಡಿಲ್ಲ ಅನ್ನೋ ಹಾಗೆ ಪ್ರತಿ ಉತ್ತರ ಕೊಡದೆ ಸುಮ್ಮನಿರ್ತಾಳೆ. ಸುಮಂತ್ರನಿಗೆ ತುಂಬಾ ಕಷ್ಟ ಆಯಿತು, ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ರಾಮಚಂದ್ರ ಏನ್ ಹೇಳ್ತಾನೆ ಅಂದ್ರೆ, ಇಡೀ ಕೋಶದ ಅಧಿಕಾರಿಯನ್ನು ಕರೀತಾನೆ, ಸೈನ್ಯದ ಅಧಿಕಾರಿಯನ್ನು ಕರೀತಾನೆ. ಸೈನ್ಯ ಕೋಶ ಎರಡೂ ರಾಮನ ಜೊತೆ ಕೊಟ್ಟು ಕಳಿಸಿ, ಇವಳು ಉಣ್ಲಿ ಇಲ್ಲಿಯ ಬರೀ ಮಣ್ಣನ್ನ, ಇವಳಿಗೇನು ಕೊಡಬೇಡಿ ಅಂತ ಹೇಳಿ ತಕ್ಷಣವೇ ಆದೇಶ ಮಾಡ್ತಾನೆ. ಆಗ ಕೂಡ್ಲೆ ಏವಂ ಬ್ರುವತಿ ಕಾಕುಸ್ತೆ ಕೈಕೇಯಿಯ ಭಯಮಾಗತನ್, ಕೂಡ್ಲೆ ಕೈಕೇಯಿ ಅಡ್ಡ ಮಾತು ಹಾಕ್ತಾಳೆ, ನಾನು ರಾಜ್ಯವನ್ನ ಸುಸಜ್ಜಿತವಾಗಿ ಭರತನಿಗೆ ಕೇಳಿದ್ದು, ನಿಮ್ಮ ಸ್ಮಶಾನವನ್ನು ಆಳ್ಲಿಕ್ಕೆ ರಾಜನಾಗಿ ಭರತನನ್ನು ಆಯ್ಕೆ ಮಾಡಿಕೊಳ್ಳುವುದಲ್ಲ. ರಾಮ ನಾನು ಹೋಗಬೇಕು ಅಂತ ವನವಾಸಕ್ಕೆ ಹೋಗುವಾಗ ಯಾರು ಕೂಡ ಬಾಜಾಬಜಂದ್ರೆ ಹೊತ್ಕೊಂಡು ಎಲ್ಲ ಅರಮನೆಯ ಸೌಖ್ಯವನ್ನು ಹೋಗುವುದನ್ನು ವನವಾಸ ಅಂತ ಕರೆಯುವುದಿಲ್ಲ. ವನವಾಸ ಅಂತಂದ್ರೆ ಎಲ್ಲ ಮೈ ಮೇಲಿರುವ ಆಭರಣ ಬಟ್ಟೆಗಳನ್ನೂ ಬಿಟ್ಟು ಹೋಗಬೇಕು, ಇದು ವನವಾಸದ ಕ್ರಮ. ಅದರಿಂದಾಗಿ ಇದೇ ರೀತಿ ಆಗಬೇಕು ಅಂತ ಹೇಳಿದಾಗ ತಕ್ಷಣವೇ ರಾಮನು ಕೂಡ, ಇಲ್ಲ ಇದರ ಬಗ್ಗೆ ನೀವು ಯಾರು ಕೂಡ ಕೋಪ ಮಾಡಿಕೊಳ್ಬೇಡಿ, ನಾನು ಅದಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿದ ಮರುಕ್ಷಣದಲ್ಲಿ ನಾರುಡೆಯನ್ನ ತರಿಸಿ ಮೂವರಿಗೂ ಹಂಚಿದ್ದಾಳೆ. ಲಕ್ಷ್ಮಣನಿಗೂ, ರಾಮನಿಗೂ, ಸೀತೆಗೂ 3 ಜನಕ್ಕೂ ನಾರುಡೆ ಬಂದು ಬಿದ್ದಿದೆ. ಆಗ ರಾಮ ಎಲ್ಲ ಬಟ್ಟೆಗಳನ್ನ ಆಭರಣಗಳನ್ನೆಲ್ಲ ಕಳಚಿ ಇಟ್ಟಿದ್ದಾನೆ. ಲಕ್ಷ್ಮಣನು ಕೂಡ ಹಾಗೆ ಅದು ಅಥ ಚೀರಾಣಿ ಕೈಕೇಯಿ ಸ್ವಯಮಾಧೃತ್ಯ ರಾಘವ್, ಯಾರ ಬೇರೆಯವ್ರ ಹತ್ರ ಹೇಳಿ ತರಿಸಿದ್ದು ಅಲ್ಲ, ಅವರು ತಂದ್ರೆ ತಡ ಆಗುತ್ತೆ ಹುಡ್ಕೊಂಡು, ಇವಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಅಷ್ಟರಲ್ಲಿ. ಇಲ್ಲಾಂದ್ರೆ ಹುಡ್ಕೊಂಡು ಬರುವುದಂದ್ರೆ ಎಷ್ಟೊತ್ತಾಗ್ತದೆ, ಅವಳು ಆಗ್ಲೇ ಸ್ವಯಂ ತಾನೇ ಹೋಗಿ ತಕ್ಷಣದಲ್ಲಿ ತಂದು ಕೊಟ್ಟಿದ್ದಾಳೆ. ಪರಿಧತ್ಸ್ವ, ಹುಟ್ಕೊ ಬೇಗ ಹೊರಡ್ಬೇಕೀಗ ನೀನು. ಜನೌಘೆ ನಿರಪತ್ರಪ, ಅಪತ್ರಪ ಅಂದ್ರೆ ನಾಚಿಕೆ, ನಿರಪತ್ರಪ ಸ್ವಲ್ಪವೂ ನಾಚಿಕೆ ಇಲ್ಲದೆ ಜನಗಳೆಲ್ಲ ನೇರವಾಗಿ ಕೈಕೆಯನ್ನು ನೋಡ್ತಾ ಇರುವಾಗಲೇ, ಯಾಕೆಂದ್ರೆ ದುಡ್ಡು ಅಧಿಕಾರ ಕೈಗೆ ಬಂದ ಮೇಲೆ ಇವರೆಲ್ಲ ನನ್ಗೆ ಹೇಗ್ ಬೇಕಾದ್ರೂ ವಶ ಆಗ್ತಾರೆ. ಈಗ ಇವ್ರು ಏನ್ ಬೇಕಾದ್ರೂ ನನ್ನ ಬಗ್ಗೆ ಅನ್ಕೊಳ್ಳಿ, ನಾಳೆ ನಂದು. ಇವತ್ತೀಗ ಅವ್ರು ನನ್ನನ್ನ ರಾಮನ ವಿಷಯದಲ್ಲಿ ಅತ್ಯಂತ ಕೆಳಹೀನ ಸ್ಥಿತಿಗೆ ಇಳಿದಿದ್ದಾಳೆ ಅಂತ ಬೇಕಾದ್ರೆ ನೋಡ್ಲಿ, ನಾಳೆ ನಾನು ಅದನ್ನೆಲ್ಲ ನೋಡ್ಕೊಳ್ತೇನೆ ಅನ್ನೋ ಒಂದು ಧೈರ್ಯದಿಂದ ಇಷ್ಟು ಕಠಿಣವಾಗಿ ನಡ್ಕೊಳ್ತಾರೆ. ಆಗ ಅವಳು ಕೊಟ್ಟ ದಾವಳಿಯ ತರದ ಇರುವ ನಾರುಡೆಯನ್ನ ಕುತ್ತಿಗೆಗೆ ಹಾಕೊಂಡು, ಕೃತ್ವ ಕಂಠೇಚ ಸಾಚೀರಂ ಏಕಂ ಆದಾಯ ಪಾಣಿನ ತಸ್ತೌ ಯಕುಶಲ ತತ್ರ ವಿರಿಳಿತ ಜನಕಾತ್ಮಜ. ಅವಳಿಗೆ ಅದನ್ನ ಹೀಗೆ ಉಡಬೇಕು ಹೇಗೆ ಉಡ್ಬೇಕು ಗೊತ್ತಿಲ್ಲ. ಪ್ರತಿ ಸರ್ತಿಯೂ ಒಂದನ್ನ ಸೀರೆಯನ್ನ ಉಡುವುದು ಅಂತಂದ್ರೆ ಅವರಿಗೆ ಜೊತೆಗೆ ಸಹಕಾರಿಣಿಯರು ಇರ್ತಾರೆ, ಅವರೇ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಈ ತರ ದುಡ್ಡು ಗೊತ್ತಿಲ್ಲ, ಇದನ್ನು ಹೇಗೆ ಧರಿಸುವುದು ಅಂತಾನೆ ಗೊತ್ತಿಲ್ಲ, ಅಕುಶಲ, ಅದರ ಬಗ್ಗೆ ಅವಳಿಗೆ ತಿಳುವಳಿಕೆ ಇಲ್ಲ. ಬಹುಶಃ ಇಷ್ಟು ಚಂದ ವಾಲ್ಮೀಕಿಗಳು ವರ್ಣಿಸುವುದನ್ನು ನೋಡಿದ್ರೆ ಬೇರೆಯವರು ಇದನ್ನು ಮತ್ತೆ ಅನುವಾದ ಮಾಡಿದ್ರೆ ಇಷ್ಟು ಚಂದ ಶಬ್ದಗಳಿಂದ ಅದನ್ನ ಪ್ರತಿ ರೂಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೈಯಲ್ಲಿ ಒಂದು ಕುತ್ತಿಗೆಗೆ ಹಾಕೊಂಡು ಒಂದು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದ ಜನರ ಮಧ್ಯದಲ್ಲಿ ನಿಶ್ಚೇಷ್ಟಿತಳಾಗಿ ನಿಂತಿದ್ದಾಳೆ. ಆದ್ರೆ ವ್ರೀಡಿತ, ನಾಚಿಕೆ ಆಗ್ತಾ ಇದೆ ಅವಳಿಗೆ, ಇದನ್ನ ಏನ್ ಮಾಡ್ಬೇಕು, ಹೇಗೆ ಉಡಬೇಕು ಇದನ್ನ ಅಂತ. ಅಷ್ಟೊತ್ತಿಗೆ ರಾಮನನ್ನ ದೂರದಿಂದ ನೋಡ್ತಾಳೆ. ರಾಮಂ ಪ್ರೇಕ್ಷತು ಸಾ ಸೀತಾ. ಆಗ ರಾಮನು ಅವಳನ್ನು ನೋಡಿದ್ದಾನೆ. ಈ ಸ್ಥಿತಿಯಲ್ಲಿ ರಾಮಚಂದ್ರ ಓಡಿ ಬಂದು ತಕ್ಷಣವೇ ಆ ಸೀರೆಯ ಮೇಲೆಯೇ ಚೀರಂ ಭವಂತ ಸೀತಾಯಾಹ ಕೌಶೇಯಸ್ಯೋಪರಿ ಸ್ವಯಂ, ಹೇಗುಡ್ಬೇಕು ಅಂತ ಅನ್ನೋದನ್ನು ಒಂದ್ಸರ್ತಿ ಟ್ರಯಲ್ ತೋರಿಸ್ಬೇಕಲ್ವ. ಆ ಮೊದಲಿದ್ದ ಅತ್ಯಂತ ಬೆಲೆ ಬಾಳುವ ಕೌಶೇಯದ ಮೇಲೆ ಈ ಸೀರೆಯನ್ನ ಉಡಿಸಿ ಹೀಗೆ ಉಟ್ಕೊಂಡು ಬಾ ಅಂತ ಒಳಗೆ ಕಳುಹಿಸಿದ್ದಾರೆ. ರಾಮ ಕಳಿಸ್ತಾ ಇದ್ದಾನೆ. ಆಗ ಜನ ಇದನ್ನ ನೋಡ್ತಾ ಇದ್ದಾರೆ. ಅವರಿಗೆ ಮಾತೇ ಬರಲಿಲ್ಲ. ಎಲ್ಲರೂ ನಿಶ್ಚೇಷ್ಟಿತರಾಗಿ ಅವರು ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ನಿಂತು ಬಿಟ್ಟಿದ್ದಾರೆ. ಕೊನೆಗೆ ಅವಳು ಅದನ್ನು ಉಡಬೇಕು ಅಂತ ಹೀಗೆ ತಿರುಗುವಾಗ ವಸಿಷ್ಠರಿಗೆ ಅಲ್ಲಿ ತನಕ ಸಹಿಸ್ಕೊಂಡಿದ್ರು. ಎಲ್ಲಿಂದ ಬಂತೋ ಕೋಪ ಗೊತ್ತಿಲ್ಲ. ತಕ್ಷಣವೇ ಸಿಟ್ಟು ಮಾಡಿಕೊಂಡು ಅತಿ ಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸನಿ
ಅವರು ಸಾಮಾನ್ಯವಾಗಿ ವಸಿಷ್ಠ ಅನ್ನುವ ಶಬ್ದ ಅವರಿಗಿರುವುದು ಎಂಥ ದುಃಖದ ಪ್ರಸಂಗ ಬಂದಾಗಲೂ ಶಾಂತವಾಗಿ ವಾಸ ಮಾಡಿದವರು ಅಂತ. ವಸಿಷ್ಠಸ್ಯ ವಸಿಷ್ಠತ್ವಂ ಅಂತ ಪುರಾಣಗಳಲ್ಲಿ ಹೇಳುವಾಗ 100 ಜನ ತನ್ನ ಕಣ್ಣೆದುರುಗಡೆ ವಿಶ್ವಾಮಿತ್ರರ ಕೈಯಲ್ಲಿ ಒಬ್ಬ ರಾಕ್ಷಸ ಅದು ಕಲ್ಮಾಶಪಾದನ ಒಳಗೆ ಸೇರಿ ಅವರ ಎದುರುಗಡೆನೆ ನಾಶ ಮಾಡಿ ಆಗುತ್ತೆ, ಪ್ರತಿಯೊಬ್ಬರ ರುಂಡವನ್ನ ಚೆಂಡಾಡುತ್ತೆ. ಆಗಲೂ ವಿಶ್ವಾಮಿತ್ರರ ಮೇಲೆ ಕೋಪ ಮಾಡಿಕೊಳ್ಳದೆ ತಾವು ಓದಿದ ವಿದ್ಯೆ ಅವರಲ್ಲಿ ಮತ್ತವಾಗಿ ಸೇರಿತ್ತು, ಅವರ ಕರ್ಮವೇ, ಅವರ ಅಧ್ಯಯನದ ಅಹಂಕಾರವೇ ಅವರನ್ನು ಕೊಂದಿತು ಅಂತನ್ನುವ ಹಾಗೆ ಸಮಾಧಾನ ಮಾಡಿಕೊಂಡಂತ ವಸಿಷ್ಠರು ಇಲ್ಲಿ ಬೈತಾರೆ. ಅಂದ್ರೆ ಸೀತೆ ಅಷ್ಟು ಪ್ರೀತಿಯನ್ನು ಗಳಿಸಿದ್ಲು ಅಂತ ಅರ್ಥ. ಸೀತೆಯ ಪ್ರೀತಿ ಎಲ್ಲರಲ್ಲೂ ಆ ರೀತಿ ಇತ್ತು, ಅದನ್ನ ಹಿಂದೆ ವರ್ಣನೆ ಮಾಡಿದರೆ ಇಡೀ ಮನೆಯಲ್ಲಿ ಎಲ್ಲರೂ ಕೂಡ ಸೀತೆಯನ್ನು ಇಷ್ಟಪಡುವ ಹಾಗೆ ಕೆಲವು ದಿನಗಳ ಒಳಗೆ ಅವಳು ಆ ರೀತಿ ಪ್ರತಿಯೊಬ್ಬರ ಕೆಲಸವನ್ನು ತಾನು ರಾಣಿ ಅಂತ ಒಂದು ದಿವಸ ಕಾಲ ಮೇಲೆ ಕಾಲು ಹಾಕಿ ಕೂತವಳಲ್ಲ. ರಾಮನ ಸೇವೆ ಮಾತ್ರ ಅಲ್ಲ, ವಸಿಷ್ಠರ ಸೇವೆ, 3 ಜನ ಅತ್ತೆಯರ ಸೇವೆ, ದಶರಥನ ಸೇವೆ, ಹೀಗೆ ಸಿಕ್ಕಿದ ಅರಮನೆಯ ದೊಡ್ಡವರ ಎಲ್ಲರ ಸೇವೆಯನ್ನು ಕೂಡ ತನ್ನ ತಂದೆಯಿಂದ ಹೇಳಿಕೊಟ್ಟಂತೆ ತಾನು ನಡೆದುಕೊಂಡಿದ್ದ ಆ ಪ್ರಕರಣ ವಸಿಷ್ಠರಲ್ಲಿ ಅತಿ ಪ್ರವೃತ್ತಿ. ಒಂದು ಹೇಗೆ ಒಬ್ಬ ವ್ಯಕ್ತಿಯ ಪ್ರವೃತ್ತಿ ಇರಬೇಕು ಅದನ್ನ ಮೀರಿ ನಾಚಿಕೆ ಕೆಟ್ಟು ನೀನು ಕೆಲಸ ಮಾಡ್ತಾ ಇದ್ದಿ, ಕೆಟ್ಟ ಬುದ್ಧಿಯವಳೆ, ಕುಲವನ್ನೇ ನಾಶ ಮಾಡ್ಲಿಕ್ಕೆ ಹೊರಟವಳೆ, ರಾಜನನ್ನ ವಂಚನೆ ಮಾಡಿ ಈಗ ಸೀತೆಗೂ ಕೂಡ ಈ ರೀತಿಯಾದಂತಹ ದುಸ್ಥಿತಿಯನ್ನು ತರುವುದಕ್ಕೆ ನೀನು ಪ್ರಯತ್ನಿಸ್ತಾ ಇದ್ಯಾ. ನಗಂತವ್ಯಂ, ಇದು ಬಹಳ ಅದ್ಭುತವಾದ ಮಾತು. ಇದು ವಸಿಷ್ಠರು ಹೇಳಬಹುದಾದದ್ದು. ನಗಂತವ್ಯಂ ವನಂ ದೇವ್ಯಾ ಸೀತೆಯಾ ಶೀಲವರ್ಜಿತೆ ಅನುಷ್ಠಾಸ್ಯತಿ ರಾಮಸ್ಯ ಸೀತಾಂ ಪ್ರಕೃತಂ ಆಸನಂ. ಸೀತೆ ರಾಜ್ಯಭಾರ ಮಾಡ್ತಾಳೆ, ರಾಮ ಬೇಕಾದ್ರೆ ಕಾಡಿಗೆ ಹೋಗ್ಲಿ. ಸೀತೆಗೆ ರಾಮನ ವನವಾಸವನ್ನ ಕೇಳಿದ್ದು ಹೊರತು ಸೀತೆಯ ವನವಾಸನ ನಿನ್ನ ವರದಲ್ಲಿ ಕೇಳಲಿಲ್ಲ. ಅದಕ್ಕಾಗಿ ರಾಮ ಹೋಗ್ಲಿ, ರಾಮ ಬರುವ ತನಕ ಸೀತೆ ರಾಜ್ಯಭಾರ ಮಾಡ್ಲಿ, ಭರತನಿಗೂ ಸಿಗಲ್ಲ. ಈಗ ಎಷ್ಟು ಚಂದ ಹೇಳ್ತಾರೆ ಆತ್ಮಾಹಿ ದಾರಾ ಸರ್ವೇಷಾಂ ದಾರಗ್ರಹಣವರ್ತಿನಾಂ ಆತ್ಮೀಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನಿ. ರಾಮನ ಮಡದಿ ಅಂದ್ರೆ ರಾಮನೇ, ಹೆಣ್ಣು ಅಂದ್ರೆ ತನ್ನದೇ ಮತ್ತೊಂದು ಭಾವ. ಆತ್ಮ ಅಂತಂದ್ರೆ ಮನಸ್ಸು ಅಂತ ಅರ್ಥ, ಆತ್ಮ ಅಂದ್ರೆ ತನ್ನದೇ ಇನ್ನೊಂದು ಭಾಗ ಅಂತ ಅರ್ಥ. ಅರ್ಧಾಂಗಿ ಅಂತ ಅದಕ್ಕೆ ಹೇಳುದಲ್ವಾ. ಅರ್ಧಾಂಗ ಇಲ್ಲಿ ನಿಲ್ಲತ್ತೆ, ಅರ್ಧಾಂಗ ಹೋಗುತ್ತೆ ತಪಸ್ಸಿಗೆ, ಕಾಡಿಗೆ ಹೋಗ್ಲಿ, ಆದ್ರೆ ಉಳಿದ ಅರ್ಧ ಇಲ್ಲೇ ಇರ್ಲಿ. ಸರ್ವೇಶಾಂ ದಾರ ಸಂಗ್ರಹವರ್ತಿನ, ಹೆಂಡತಿಯನ್ನ, ಅದಕ್ಕೆ ಆ ಶಬ್ದ ದಾರ ಅಂತ ಬಳಸಿದ್ರು, ಬಹುವಚನದ ಪುಲ್ಲಿಂಗದ ಶಬ್ದ ಅದು. ನಾವು ಅದರ ಬೇರೆ ಮುಖವನ್ನು ನೋಡಿದ್ರೆ ಅದು ಇನ್ನೊಂದು ಮುಖಕ್ಕೆ ಹೋಗುತ್ತೆ. ದಾರ ಅನ್ನುವ ಶಬ್ದ ಪುಲ್ಲಿಂಗದಲ್ಲಿ ಹೆಂಡತಿ ಅನ್ನುವ ಅರ್ಥದಲ್ಲಿರುವ ಸಂಸ್ಕೃತದ ಅಪೂರ್ವವಾದ ಶಬ್ದ. ಬೇರೆ ಭಾರ್ಯ ಅಂತ ಬಳಸಲಿಲ್ಲ ಅಥವಾ ಇನ್ಯಾವುದೇ ಪತ್ನಿ ಅಂತ ಬಳಸಲಿಲ್ಲ, ದಾರ ಅನ್ನೋ ಶಬ್ದ ಬಳಸಿದ್ರು. ಒಂದು ಹೆಣ್ಣು 10 ಗಂಡಸರ ಶಕ್ತಿಯನ್ನ ಹೊಂದಿ, ಕೇವಲ ದೈಹಿಕವಾಗಲ್ಲ ಮಾನಸಿಕವಾಗಿಯೂ 10 ಗಂಡಸು ಮಾಡಬಹುದಾದ ನಿರ್ಣಯದ ಕೆಲಸವನ್ನ ಒಂದು ಹೆಣ್ಣು ನಡೆಸಬಲ್ಲಳು ಅನ್ನುವವಳಲ್ಲಿ ಪುಲ್ಲಿಂಗದ ಬಹುವಚನದ ಶಬ್ದವನ್ನ ಸ್ತ್ರೀ ವ್ಯಕ್ತಿಯಲ್ಲಿ ಬಳಸುವುದಕ್ಕೆ ಸಾಧ್ಯವಾಗುತ್ತೆ. ಪುಂವತ್ ಶಕ್ತಿಮತಿ ನಾರಿ ಪುಂಶಬ್ದೇನಾಭಿಧೀಯತೆ ಅಂತ ಒಂದು ಮಾತಿದೆ. ಹಾಗಾಗಿ ಪುಂಶಬ್ದದಿಂದ ಬಳಸಿದ್ದರ ಮೂಲಕ ವಸಿಷ್ಠರಿಗೆ ಅವಳ ಮೇಲೆ ಏನ್ ನಂಬಿಕೆ, ಮತ್ತು ಆ ಕಾಲದ ಒಂದು ರಾಜಕಾರಣದ ವ್ಯವಸ್ಥೆಯನ್ನ ಹೆಣ್ಣು ಕೂಡ ಆಡುವುದಿತ್ತು ಅನ್ನೋದನ್ನ ಇಷ್ಟು ಚೆನ್ನಾಗಿ ಇಲ್ಲಿ ತೋರಿಸ್ತಾರೆ. ಆದ್ರೆ ಅದು ಆಗ್ಲಿಲ್ಲ. ಅಥಯಾಸ್ಯತೆ ವೈದೇಹಿ ವನಂ ರಾಮೇಣ ಸಂಗತ. ಒಂದು ಮೇಲೆ ಹೋಗುವುದೇ ಆಗಿದ್ರೆ ಈ ನಾರುಡೆಯನ್ನು ಉಟ್ಟಂತೂ ಹೋಗ್ಲಿಕ್ಕೆ ಅವಳಿಗೆ ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ. ಇಷ್ಟು ಹೇಳುವಷ್ಟರಲ್ಲಿ ದಶರಥನಿಗೂ ತಡಿಲಿಕ್ಕಾಗ್ಲಿಲ್ಲ. ಅಲ್ಲಿ ತನಕ ಮಾತೇ ಬರ್ತಿರಲಿಲ್ಲ. ಯಾವಾಗ ಸೀತೆಗೂ ಒಂದು ರೀತಿಯ ಅನರ್ಥ ಉಂಟಾಗುತ್ತೆ ಅಂತ ದಶರಥನಿಗೆ ಅನ್ನಿಸಿತೋ ಕೂಡ್ಲೆ ಅವನು ಕೂಡ ಎದ್ದು ಹೇಳ್ತಾನೆ, ಏನಿದ್ರು ಕೂಡ ಅದು ರಾಮನಿಗೆ ಸಂಬಂಧಪಟ್ಟದ್ದಷ್ಟೇ ವ್ರತ ಅಂತ ಅನ್ನೋದು, ಅದು ಸೀತೆಗೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಸೀತೆ ಎಲ್ಲಾ ಆಭರಣಗಳನ್ನ ತೊಟ್ಟು ಹೋಗಲಿ. ಅದರಲ್ಲೂ ಎಷ್ಟು ಹೇಳ್ತಾರೆ ಅಂದ್ರೆ ಅವಳಿಗೆ ಮೊದಲು ಕೈಕೇಯಿಯನ್ನು ಬೈತಾರೆ. ಸನಿಶ್ವಸ್ಯ ಉಷ್ಣಂ ಐಕ್ಷ್ವಾಕಃ ತಾಂ ಭಾರ್ಯಾಂ ಇದಂ ಅಬ್ರವೀತ್ ಕೈಕೇಯಿ ಕುಶಚೀರೇಣ ನಸೀತಾ ಗಂತುಮರ್ಹತಿ. ಯಾಕೆಂದ್ರೆ ಅವಳು ಸುಕುಮಾರಿ, ಬಾಲ, ಸುಖೋಚಿತ. ಅವಳು ಈ ಮನೆಯಲ್ಲಿ ಸುಖವಾಗಿರ್ಬೇಕಾದವಳು. ಅವಳಿಗೆ ಈ ವನವಾಸದಲ್ಲಿ ತಾಪಸಿಯ ವೇಷವನ್ನು ತೊಟ್ಟು ಓಡಬೇಕಾದಂತ ಅವಶ್ಯಕತೆ ಇಲ್ಲ. ನೈವಂ ವನಸ್ಯ ಯೋಗ್ಯ ಸತ್ಯಮಾಹ ಗುರುರ್ಮಮ. ನನ್ನ ಗುರುಗಳು ಸರಿಯಾದ ಮಾತು ಹೇಳಿದ್ದಾರೆ, ಅವಳನ್ನು ಇಲ್ಲೇ ಉಳಿಸ್ಕೊಳ್ಬೇಕು, ಅಥವಾ ಹೋಗೋದಿದ್ರು ಕೂಡ ಅವಳು ಸಂಭ್ರಮದಿಂದ ಹೋಗಬೇಕು ಅಂತ ಹೇಳಿ ಕೊನೆಗೆ ಗಾಡಿಗಟ್ಟಲೆ ಅಲ್ಲಿ ಒಂದು ಮಾತಿದೆ. ಏನು ಅಂದ್ರೆ
ಸುಮಂತ್ರನಿಗೆ ಹೇಳ್ತಾರೆ, ಸಂಖ್ಯಾಯ ವರ್ಷಾಣಿ ಸಂಖ್ಯಾಯ, ಎಷ್ಟು ವರ್ಷಗಳು ಇವಳು ಇರ್ತಾಳೋ ಅಷ್ಟು ವರ್ಷಕ್ಕೆ ಬೇಕಾದ ಆಭರಣ, ಅಷ್ಟು ವರ್ಷಕ್ಕೆ ಬೇಕಾದ ಬಟ್ಟೆಗಳನ್ನು ಜೊತೆಗೆ ರಥದಲ್ಲಿ ಕೊಟ್ಟು ಕಳುಹಿಸು, ಇವಳನ್ನ ಹಾಗೆ ಕಳುಹಿಸುವುದು ಬೇಡ ಅಂತ. ಅಂದ್ರೆ ಆ ಹೋಗುವ ಇವತ್ತಿನ ಚಿತ್ರಣಗಳಲ್ಲಿ ಸಾಮಾನ್ಯ ಸೀತೆಯನ್ನ ನಾರುಡೆ ಹುಟ್ಟ ಹಾಗೆ ತೋರಿಸ್ತಾರೆ, ರಾಮನ ಹಾಗೆ ತಾಪಸಿಯ ವೇಷದಲ್ಲಿ ತೋರಿಸ್ತಾರೆ. ಅವಳು ತಾಪಸಿ ಆಗ್ಲೇ ಇಲ್ಲ, ಅವಳು ಆ ಸಂಭ್ರಮದ ಅತ್ಯಂತ ಸುಂದರವಾದ ಕ್ಷೌಮ ಬಟ್ಟೆಯನ್ನು ಉಟ್ಟುಕೊಂಡೇ ಕಾಡಿಗೆ ಹೋದದ್ದು. ಆದ್ರಿಂದಾಗಿಯೇ ರಾವಣ ಎಳ್ಕೊಂಡು ಹೋಗುವಾಗ ಅವಳು ಕೆಲವು ಆಭರಣಗಳನ್ನು ಎಸಿಲಿಕ್ಕಾಯ್ತು. ಎಲ್ಲ ಸೀತೆ ಸಾಮಾನ್ಯ ಸ್ತ್ರೀಯ ರೂಪದಲ್ಲಿ ಹೋಗಿದ್ದಿದ್ರೆ ಅಥವಾ ತಾಪಸಿಯ ವೇಷದಲ್ಲಿ ಹೋಗಿದ್ರೆ ಅವಳು ಎಸೆಯುವುದು ಯಾವ ಆಭರಣವನ್ನ? ಕಪಿಗಳದನ್ನು ತಗೊಂಡು ಬಂದು ಮತ್ತೆ ರಾಮನಿಗೆ ಮುಂದೆ ತೋರಿಸುವುದು, ಇದು ಸೀತೆಯದ್ದೇ ಹೌದು ಅಂತ ಲಕ್ಷ್ಮಣ ಗುರುತಿಸುವುದು, ಈ ಎಲ್ಲ ಕಥೆ ಅಸಂಬದ್ಧ ಅಂತ ಆಗ್ಬಿಡುತ್ತೆ. ಹಾಗಾಗಿ ಮೊದಲೇ ಅಷ್ಟೂ ಆಭರಣಗಳನ್ನ ರಾಮಚಂದ್ರ ದಶರಥ ಸೀತೆಯ ಜೊತೆಗೆ ಕೊಟ್ಟು ಕಳುಹಿಸಿದ್ದಾನೆ. ಕೊನೆಗೆ ಹೊರಡುದು ಅಂತ ಆಗುವಾಗ ಆ ಮಾತೆ ಬಹಳ ಅದ್ಭುತ. ಮಾತಾಡ್ಲಿಕ್ಕೆ ಬಾಯಿ ತೆಗಿತಾನೆ, ಬಾಯಿ ಬರ್ತಿಲ್ಲ ದಶರಥನಿಗೆ. ರಾಮೇತಿ ಸಕೃದೇ ಹೋಗ್ತವ, ರಾಮ ಅನ್ನೋ ಶಬ್ದನ ಒಂದೇ ಸಲ ಅವನಿಗೆ ಹೇಳಲಿಕ್ಕಾಯ್ತಂತೆ, ಮತ್ತೆ ಬಾಯಿ ಗಂಟಲು ಕಟ್ಟಿ ಹೋಯ್ತಂತೆ. ಸಕೃದೇವ ಉಕ್ತ ವ್ಯಾಹರ್ತು ನ ಶಶಾಕಃ ಸಂಯಾಂತು ಪ್ರತಿಲಭ್ಯೈವ ಮುಹೂರ್ತಾತ್ ಸಹ ಮಹೀಪತಿ ನೇತ್ರಾಭ್ಯಾಂ ಅಶ್ರುಪೂರ್ಣಾಭ್ಯಾಂ ಸುಮಂತ್ರಂ ಇದಮಬ್ರವೀತ್. ಬಹಳ ಹೊತ್ತು ಮಾತು ಗಟ್ಟಿ ತಡಿಲಿಕ್ಕಾಗದೆ ಕೊನೆಗೆ ಸುಮಂತ್ರನ ಹತ್ರ ಹೇಳಿದಂತೆ, ಅವರು ಬರೀ ಹಾಗೆ ಹೋಗುದು ಬೇಡ, ಜೊತೆಗೊಂದು ರಥ ಕಳುಹಿಸಿ ಅವರು ನೀನು ಹೋಗ್ಬೇಕು. ಅಪವಾಕ್ಯಂ ರಥಂ ಯುಕ್ತ್ವ ತ್ವಂ ಆಯಾಹಿ ಹಯೋತ್ತಮೈಹಿ ಪ್ರಾಪಯೈನಂ ಮಹಾಭಾಗಂ ಇತೋ ಜನಪದಾತ್ ಪರಂ. ಜನಪದಾತ್ ಅಂದ್ರೆ ಜನರು ಇರುವಂತಹ ಪೇಟೆಯಿಂದ ಅಲ್ಲಿ ತನಕ ಆದ್ರೂ ಕೂಡ ಅವನು ಇಲ್ಲಿಂದ ನಡ್ಕೊಂಡು ಜನರೆಲ್ಲರೂ ಪ್ರತಿಯೊಬ್ಬರು ಕೂಡ ಅವನನ್ನ ವಿಚಿತ್ರವಾದ ದೃಷ್ಟಿಯಿಂದ ನೋಡುವುದು, ಅಥವಾ ಅವನ ಹತ್ರ ಏನೋ ಮಾತಾಡಿ ಅವನಿಗೆ ನೋಯಿಸುವಂತದ್ದು ಹೇಳ್ಬೋದು, ಅಥವಾ ಅವನಿಗೆ ಬೇಸರ ಬರುವಂತಹ ಪರಿಸ್ಥಿತಿಯ ಜನರ ಕಣ್ಣಿನಲ್ಲಿ ನೀರು ನೋಡ್ಲಿಕ್ಕಾಗದೆ ಅವನಿಗೆ ಹಿಂಸೆ ಆಗುದು, ಇದ್ಯಾವುದು ಆಗದ ಹಾಗೆ ರಥದಲ್ಲಿ ನೀನು ಕೊಂಡು ಹೋಗಿ ಜನಪದದ ಕೊನೆಯ ತನಕ ಬಿಡು ಅಂತ ಹೀಗೆ ಹೇಳಿದಾಗ, ವಾಸಾಂಸಿಚ ಮಹಾರಹಾಣಿ ಭೂಷಣಾನಿ ವರಾಣಿ ಚ ವರ್ಷಾಣ್ಯೇತಾನಿ ಸಂಖ್ಯಾಯ ವೈದೇಹ್ಯ ಕ್ಷಿಪ್ರಮಾನಯ. ಅಷ್ಟು ವಸ್ತುಗಳನ್ನ ಕೊಟ್ಟು ಕ್ಷಿಪ್ರಂ ಇದೆಲ್ಲವನ್ನು ತಂದು ರಥದಲ್ಲಿ ಇರಿಸಿ ಕಳುಹಿಸು ಅಂತ ಹೀಗೆ ಹೇಳಿದಾಗ ನಮಸ್ಕಾರ ಮಾಡುತ್ತಾರೆ ತಂದೆಗೆ. 3 ಜನ ಮತ್ತೆ ತಾಯಿಗೂ ಕೌಸಲ್ಯಗೂ ನಮಸ್ಕಾರ ಮಾಡುತ್ತಾರೆ. ಆಗ ಕೌಸಲ್ಯ ಆಶೀರ್ವಾದ ಮಾಡುವ ಮಾತು ವೈದೇಹಿಗೆ. ಇದೇ ತರದ ಪ್ರಸಂಗ ಕುಂತಿ ದ್ರೌಪದಿಗೆ ಮಾಡುವುದಿದೆ. ಅಂದ್ರೆ 2 ಪಾತ್ರಗಳನ್ನು ವ್ಯಾಸರು ಚಿತ್ರಿಸಿದ್ದು ಮತ್ತು ವಾಲ್ಮೀಕಿಗಳು ಚಿತ್ರಿಸಿದ್ದು ಅಂತ ಬಂದಾಗ ಆ ಪಾತ್ರಗಳು ಹೇಗಿದೆಯೋ ಹಾಗೆ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೇಳ್ತಾಳೆ ಕೌಸಲ್ಯೆ, ಏಷ ಸ್ವಭಾವೋ ನಾರೀಣಾಂ ಅನುಭೂಯ ಪುರಾ ಸುಖಂ ಅಲ್ಪಮಪ್ಯಾಪದಂ ಪ್ರಾಪ್ಯ ದುಷ್ಯಂತಿ ಪ್ರಜಹಾತ್ಯಪಿ. ಹಿಂದೆ ಬೇಕಾದಷ್ಟು ಸುಖವನ್ನು ಅನುಭವಿಸಿದ್ರು ಯಾವುದೋ ಒಂದು ದಿನದಲ್ಲಿ ತನ್ನ ಗಂಡನಿಗೆ ಒದಗಿದ ಅಪಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ನೋಡಿ ನಿಮ್ಮನ್ನು ನಂಬಿಕೊಂಡು ಬಂದದ್ದಕ್ಕೆ ಹೀಗಾಯಿತು ಅಂತ ಕೆಟ್ಟ ಮಾತನ್ನಾಡಿ ತಿವಿತಾರೆ, ಚುಚ್ಚುತ್ತಾರೆ, ಮತ್ತೆ ಮತ್ತೆ ಮನಸ್ಸಿಗೆ ನೋಯಿಸ್ತಾರೆ. ನೀನು ಹಾಗೆ ಮಾಡಬೇಡ. ರಾಮ ಈಗ ಅಧಿಕಾರವನ್ನು ಕಳ್ಕೊಂಡು ಎಲ್ಲೋ ಕಾಡಿನಲ್ಲಿ ಇದ್ದಾನೆ ಅನ್ನುವ ಕಾರಣಕ್ಕೆ ಅವನು ನಕುಲಂ ನಕೃತಂ ವಿದ್ಯಾಂ ನದತ್ತಂ ನಾಪಿ ಸಂಗ್ರಹಂ ಸ್ತ್ರೀಣಾಂ ಗೃಹ್ಣಾತಿ ಹೃದಯಂ ಅನಿತ್ಯ ಹೃದಯ ಹಿತ. ಅವರ ಮನಸ್ಸು ಒಂದೇ ತರ ಇರುವುದಿಲ್ಲ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಕೆಲವೊಂದು ಸರ್ತಿ ಕಠಿಣವಾಗಿ ಮಾತಾಡ್ತಾರೆ. ಆದ್ರೆ ನೀನು ಮಾತ್ರ ಹಾಗೆ ಸತ್ವಯ ನೈವ ನ ಅವಮಂತವ್ಯ, ನೀನು ಹಾಗೆ ಅವಮಾನ ಮಾಡಬೇಡ, ಪ್ರತಿ ಹೆಜ್ಜೆಗೂ ಮತ್ತೆ ಚುಚ್ಚಿ ಚುಚ್ಚಿ ಮಾತನಾಡಬೇಡ ಅಂತ. ಇದನ್ನು ವಸ್ತುತಃ ಮುಂದೆ ಕೌಸಲ್ಯೇ ಮಾಡ್ತಾಳೆ. ತನ್ನಲ್ಲಿ ಏನು ದೌರ್ಬಲ್ಯ ಇತ್ತು ಅದನ್ನ ಸೀತೆಗೆ ಹೇಳಿದ್ದು. ಆದ್ರೆ ದ್ರೌಪದಿ ಹತ್ರ ಕುಂತಿ ಹಾಗೆ ಹೇಳುವುದಿಲ್ಲ. ಕುಂತಿಯನ್ನು ಅವಳು ದ್ರೌಪದಿಯನ್ನು ಕಳುಹಿಸಿಕೊಡುವಾಗ ಹೇಳ್ತಾಳೆ, ನನ್ನ ಮಕ್ಕಳು ನಿನ್ನಲ್ಲಿ ಕ್ಷೇಮವಾಗಿರ್ತಾರೆ, ನಿನಗೆ ಹೇಳಬೇಕಾದ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾಳೆ. ನಿನಗೆ ಉಪದೇಶ ಮಾಡುವ ಒಂದೇ ಒಂದು ವಾಕ್ಯ ನನ್ನ ಹತ್ರ ಇಲ್ಲ, ನನ್ನ ಮಕ್ಕಳು ನಿನ್ನಲ್ಲಿ ಕ್ಷೇಮ. ಆದ್ರೆ ಇಲ್ಲಿ ಅವಳಲ್ಲಿರುವ ದೌರ್ಬಲ್ಯದ ಮಾತು ಆ ಮಾತುಗಳಲ್ಲಿ ಪ್ರತಿಕ್ರಿಯಿಸಿದೆ. ಮುಂದೆ ದಶರಥನ ಸಂಪರ್ಕ ಬಂದಾಗ ಅವಳು ಇದೇ ರೀತಿ ಬಹಳ ನೋವಾಗುವ ಹಾಗೆ ಮಾತಾಡ್ತಾಳೆ. ನಿನ್ನಿಂದಾಗಿ ನನಗೆ ಗಂಡ ನೀವು ನನ್ನ ಕೈಲಿಲ್ಲ, ಕೈಕೇಯಿಯ ವಶದಲ್ಲಿದ್ದೀರಿ, ಮಗನೂ ಇಲ್ಲ, ಅನಾಥರಾಗಿ ಬಿಟ್ಟಿದ್ದೇನೆ, ನಿಮ್ಮಿಂದಾಗಿ ನಾನು ಪಡೆಯಬಹುದಾದ ಸುಖ ಅಂದ್ರೆ ಇದೇ ತಾನೆ ಅಂತೆಲ್ಲ ತುಂಬಾ ಖಾರವಾಗಿ ನೋಯಿಸ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲ ಅವಳೇ ಯಾವಾಗ ನಿನ್ನಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಾನು ಅವರೆಲ್ಲ ಬೈತಾರೆ ಅಂತ ನಿನ್ ಕೈ ಹಿಡ್ಕೊಂಡು ಬಂದ್ರೆ ನೀನು ನನ್ನನ್ನು ಹೀಗೆ ಬೈದ್ ಬಿಟ್ಟಿ ಅಲ್ವಾ ಅಂತ ಅವನು
ಕಣ್ಣೀರು ಆಗಿಬಿಟ್ಟಾಗ ಅವಳಿಗೆ ತಡ್ಕೊಳ್ಳಿಕ್ಕಾಗುದಿಲ್ಲ. ನನಗೂ ರಾಮನನ್ನ ಕಳ್ಕೊಂಡ ನೋವಿನಿಂದ ಹೀಗೆ ಅಂದೆ ಹೊರತು ನಿಮ್ಮನ್ನು ಕ್ಷಮಿಸಿ ಅಂತಾಳೆ. ಆಮೇಲೆ ತಪ್ಪಾಯ್ತು, ನಾನು ತಪ್ಪು ಮಾತಾಡ್ಬಿಟ್ಟೆ, ನನ್ನ ಉದ್ದೇಶ ಅದಿರ್ಲಿಲ್ಲ, ರಾಮನ ಕಳ್ಕೊಂಡ ನೋವು ನನಗೆ ತಡಿಲಿಕ್ಕೆ ಬರ್ಲಿಲ್ಲ, ಕರುಳು ಗಿಂಡಿ ಹೋಯ್ತು, ನಿಮ್ಮನ್ನು ನಾನು ಹೀಗೆ ನೋಯಿಸಿದೆ ಅಂತ ಮತ್ತೆ ಹೇಳ್ತಾಳೆ. ಕೆಟ್ಟವಳಲ್ಲ, ಆದ್ರೆ ದೌರ್ಬಲ್ಯ ಇತ್ತು ಅನ್ನೋದನ್ನ ಸೀತೆಗೂ ಕೂಡ ಅದನ್ನೇ ಉಪದೇಶ ಮಾಡ್ತಾಳೆ. ಸೀತೆಯಲ್ಲೂ ಅದೇ ಮಾತನ್ನ ಆಡ್ತಾಳೆ. ಆಗ ಸೀತೆ ಪ್ರತ್ಯುತ್ತರ ತಕ್ಷಣವೇ ತಡೆಯುವುದಿಲ್ಲ. ಅವಳು ಹೇಳ್ತಾಳೆ, ಕರಿಷ್ಯಂ ಸರ್ವಮೇವ ಅಹಂ ಆರ್ಯ ಯದನು ಶಾಸ್ತಿಮಾ ಅಭಿಶಾಸ್ಮಿ ಯಥಾ ಭರ್ತು ವಿಹಿತವ್ಯಂ ಶ್ರುತಂ ಹಿಮೆ. ನೀವು ಹೇಳಿದ್ದೆಲ್ಲವನ್ನು ಮಾಡ್ತೇನೆ, ಆದ್ರೆ ಇದೆಲ್ಲವನ್ನು ಕೂಡ ಯಾರೋ ಸಾಮಾನ್ಯ ಸ್ತ್ರೀಯರು ಮಾಡಬಹುದು, ಆದರೆ ಸಜ್ಜನರಾದ ಸ್ತ್ರೀಯರು ಇಂಥದ್ದನ್ನ ಖಂಡಿತ ಮಾಡುವುದಿಲ್ಲ, ನಾನು ಕೂಡ ಅಂಥದ್ದನ್ನ ಮಾಡುವುದಿಲ್ಲ ಅಂತ. ಸಾಧ್ವೀನಾಂ ಹಿ ಸ್ಥಿತಾನಾಂ ಹಿ, ಸಜ್ಜನರಾದ ಹೆಣ್ಣು ಮಕ್ಕಳಲ್ಲಿ ಇಂಥದ್ದನ್ನ ನಾವು ನೋಡುವುದಿಲ್ಲ. ಯಾರೋ ಕೆಲವರು ಇರಬಹುದು, ಆದ್ರೆ ಅದನ್ನು ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನೀವು ಯೋಚಿಸಿ ಅವಮಾನ ಮಾಡುವಂತಹ ಅಂಶವನ್ನ ಬಹಳ ಚೆನ್ನಾಗಿ ಮತ್ತು ತನ್ನ ಗಂಡನನ್ನ ಸಮರ್ಥಿಸಿ ಹೇಳ್ತಾಳೆ. ಮಿತಂ ದದಾತಿ, ಇದು ಬಹಳ ಪ್ರಸಿದ್ಧವಾದ ಮಾತು. ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನಪೂಜೆಯೇ. ಬಹಳ ಸುಂದರವಾದ ಮಾತು. ತಂದೆಯೂ ಮಗಳನ್ನ ಒಂದು ಹಂತದ ತನಕ ಪೋಷಿಸಿ ಕೊನೆಗೆ ಅವಳು ಏನು ಪರಿಸ್ಥಿತಿಯನ್ನು ಹೊಂದಬೇಕಿತ್ತು ಅದು ಹೊಂದದೆ ಹೋದಾಗ ಅವನು ಕಷ್ಟಪಡ್ತಾನೆ. ಆಗಲ್ಲ, ಇನ್ನು ಮುಂದೆ ನನಗೆ ನಿನ್ನನ್ನು ನೋಡ್ಕೊಳ್ಳಿ ಕಷ್ಟ ಆಗುತ್ತೆ ಅಂತಾನೆ. ಮಾತಾ ಅಂದ್ರೆ ಕೊಡ್ತಾಳೆ, ಕೊಡುವುದಿಲ್ಲ ಅಂತಲ್ಲ, ಮಿತ, ಅದಕ್ಕೊಂದು ಕಂಟ್ರೋಲ್ ಇದೆ. ನಾನು ಗಂಡು ಮಕ್ಕಳನ್ನು ನೋಡ್ಕೊಳ್ಬೇಕಿದೆ, ಅವರಿಗೂ ನಾನು ಮುಂದಿನ ಜೀವಿಕೆಯನ್ನು ಕಲ್ಪಿಸಬೇಕಾಗಿದೆ ಅಂತ. ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತ. ಕೊನೆಗೆ ಮಕ್ಕಳು ಕೂಡ ತಾಯಿ ಹತ್ರ ಮಾತಾಡುವಾಗ ಇಷ್ಟಕ್ಕಿಂತ ಹೆಚ್ಚು ಖರ್ಚು ಮಾಡಬಾರ್ದು. ನಿಮ್ದು ಈಗ ವೈರಾಗ್ಯದ ಜೀವನ, ನೀವು ಆರಣ್ಯಕ ಜೀವನವನ್ನು ನಡೆಸಬೇಕಾದ್ರು, ಇದಕ್ಕೆ ನೀವು ಹೆಚ್ಚು ಖರ್ಚು ಮಾಡಿದ್ರೆ ನಮಗೆ ಬೇರೆ ಎಲ್ಲ ನಮ್ಮ ಜೀವನ ಇಲ್ವಾ, ನಮ್ಗೆ ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ ಅಂತ ಶುರು ಮಾಡುತ್ತಾರೆ. ಆದ್ರೆ ಗಂಡ ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಪೂಜೆಯೇ. ಅಂತಹ ಬದುಕಿನುದ್ದಕ್ಕೂ ಬದುಕನ್ನೇ ಕೊಟ್ಟು ಏನಕ್ಕೂ ಕಡಿಮೆ ಮಾಡದ ಸ್ಥಿತಿಯಲ್ಲೂ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಭರ್ತಾರನನ್ನ ಯಾರು ಪೂಜಿಸುತ್ತಾ ಇದ್ದಾನೋ ಅಂಬ. ಅದರಿಂದಾಗಿ ಮಾ ದುಃಖಿತ ಭೂಯಸ್ತ್ವಂ ಪಶ್ಯತ್ವಂ ಪಿತರಂ ಮಮ ಕ್ಷಯೋಹಿ ವನವಾಸಸ್ಯ ಕ್ಷಿಪ್ರಮೇವ ಭವಿಷ್ಯತಿ. ಇಷ್ಟು ಹೇಳಿ ಅವಳು ಹೊರಟಾಗ ತಾಯಿಯನ್ನ ಆ ಕಡೆ ತಂದೆಗೆ ಒಂದು ಮಾತು ಹೇಳಿದ್ದ, ನಿನ್ನನ್ನೇ ಅನುಸರಿಸಿ ಕೌಸಲ್ಯ ಇದ್ದಾಳೆ, ಅವಳನ್ನು ನೋಯಿಸಬೇಡ ಅಂತ ಒಂದು ಮಾತು ಹೇಳಿದ್ದ. ಇಲ್ಲಿ ಅದೇ ತರದ ಮಾತನ್ನ ಮತ್ತೆ ಅಲ್ಲಿ ಹೇಳುವಾಗ ಕೈಕೇಯಿ ಮೊದಲಾದವರೆಲ್ಲ ಅವಳನ್ನ ತುಂಬಾ ಕ್ಷೋಭೆಗೆ ಒಳಪಡಿಸ್ತಾಳೆ. ನೀನು ಅವಳಿಗೆ ಕೈ ಬಿಡಬೇಡ ಅಂತ ಗಂಡನ ಹತ್ರ ಅಂದ್ರೆ ದಶರಥನ ಹತ್ರ ಹೇಳಿರ್ತಾನೆ. ಇಲ್ಲಿ ತಾಯಿ ಹತ್ರ ಮತ್ತೆ ಅದೇ ತರದ ಮಾತು ಹೇಳ್ತಾನೆ. ಅಂಬ ಮಾ ದುಃಖಿತಾ ಭೂಯಸ್ತ್ವಂ ಪಶ್ಯಮ ಪಿತರಂ ಮಮ ಕ್ಷಯೋಹಿ ವನವಾಸಸ್ಯ ಕ್ಷಿಪ್ರಮೇವ ಭವಿಷ್ಯತಿ ಸುಪ್ತಾಯಾಸ್ತೆ ಗಮಿಷ್ಯಂತಿ ನವವರ್ಷಾಣಿ. ಇದನ್ನ ನಾವು ಹೇಳ್ತೇವಲ್ವ ಎಷ್ಟೋ ಸರ್ತಿ, ಹೀಗೆ ಹೋಗುತ್ತೆ, ನಿದ್ದೆ ಮಾಡಿ ಎದ್ದ ಹಾಗೆ ಅಷ್ಟು ಘಟನೆ ಹೊರಟು ಹೋಗುತ್ತೆ ಅಂತ ಹೇಳುವ ಹಾಗೆ ಸುಪ್ತಾಯಾಮ್, ನಿದ್ದೆಯಿಂದ ಎದ್ದಂತೆ ಈ 14 ವರ್ಷಗಳು ಹಾಗೆ ಕಳೆದು ಹೋಗುತ್ತೆ. ಆದ್ರೆ ನೀನು ನನ್ನ ತಂದೆಯ ಜೊತೆಗೆ ಅತ್ಯಂತ ಪ್ರೀತಿಯಿಂದ ವರ್ತಿಸಿ ಅವರಿಗೆ ಬೇರೆ ಯಾವುದೇ ಅವಕಾಶ ಇಲ್ಲ. ಸಂವಾಸಾತ್ ಪರುಷಂ ಕಿಂಚಿತ್ ಅಜ್ಞಾನಾದ್ವಾಪಿ ಯತ್ಕೃತಂ ತನ್ಮೇ ಸಮನುಜಾನೀತ ಸರ್ವಾಶ್ಚಾಮಯನ್ ಆಮಂತ್ರಯಾಮಿ ವಹ. ಆ 350 ಹೆಣ್ಮಕ್ಳು ಯಾರಿದ್ರೋ ಅವರೆಲ್ಲರನ್ನ ಎದುರಿಗೆ ನಿಲ್ಲಿಸಿಕೊಂಡು ಮತ್ತೆ ರಾಮಚಂದ್ರ ಒಂದ್ ಮಾತು ಹೇಳ್ತಾನೆ. ಅವ್ರಿಗೆ ಲೆಕ್ಕಕ್ಕಿಲ್ಲದ ವ್ಯಕ್ತಿಗಳು, ಅದು ರಾಮಚಂದ್ರ ಹೋಗುವಾಗ ಅವರಿಗೊಂದು ಮಾತು ಹೇಳ್ತಾನೆ. ವಚನಂ ಸಂವಾಸ, ನಿಮ್ಮ ಜೊತೆಗೆ ಬಹಳ ಓಡಾಡಿ ಅಭ್ಯಾಸ ಇದ್ದ ಸಂದರ್ಭದಲ್ಲಿ ಕೆಲವೊಂದು ಸರ್ತಿ ಅಂತ ಒಂದು ತಿರಸ್ಕಾರದಲ್ಲಿ ಪರುಷಂ ಸ್ವಲ್ಪ ಕಠಿಣವಾಗಿ ನಿಮ್ಮ ಜೊತೆಗೆ ಮಾತಾಡಿರಬಹುದು, ಅಥವಾ ನಡತೆಯನ್ನು ತೋರಿರಬಹುದು, ಅಥವಾ ಕ್ರಿಯೆಯನ್ನ ನಿಮ್ಮ ಮುಂದೆ ಅಭಿವ್ಯಕ್ತಿ ಪಡಿಸಿರಬಹುದು. ಅಜ್ಞಾನಾದ್ವಾಪಿ ಯತ್ಕೃತಂ, ತಿಳಿಯದೆ ಏನೋ ಕೆಲವೊಂದು ಸರ್ತಿ ಬೇರೆಯವರ ಹತ್ರ ಮಾತಾಡುವಾಗ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಾನು ಮಾತಾಡಿರಬಹುದು. ತನ್ಮೇ ಸಮನುಜಾನೀತ, ಅದೆಲ್ಲವನ್ನು ಮರೆತು ನನಗೆ ಈಗ ಕಾಡಿಗೆ ಹೋಗ್ಲಿಕ್ಕೆ ನೀವೆಲ್ಲರೂ ಅನುಮತಿ ಕೊಡಬೇಕು, ಅದರಿಂದಾಗಿ ನಿಮ್ಮೆಲ್ಲರನ್ನು ಕೂಡ ನಾನು ಹೋಗಿ ಬರ್ತೇನೆ ಅಂತ ಹೇಳಲಿಕ್ಕೋಸ್ಕರ ಕೈ ಮುಗಿತಾ ಇದ್ದೇನೆ ಅಂತ ಹೇಳಿದಾಗ ಅವರ ಕೂಗು ಸನಾದ ಆಕಾಶ ಮುಟ್ಟಿತಂತೆ. ಹೇಗೆ ಈ ಕ್ರೌಂಚೀನಾಮಿವ ನಿಸ್ವನಃ, ಕ್ರೌಂಚ ಪಕ್ಷಿಗಳು ತಮ್ಮ ಜೊತೆಗಾರ ಇಲ್ಲದೆ ಇದ್ದಾಗ ಅದು ಜೋರಾಗಿ ಕೂಗಿಕೊಳ್ಳುತ್ತೆ, ಆದರೆ ನಿಸ್ವನಃ
ಅದು ಜೋರಾಗಿ ಅಳುವ ಹಾಗಿಲ್ಲ, ಅಲ್ಲಿ ಅದು ಒಂಥರ ಡಿಸ್ಟರ್ಬೆನ್ಸ್. ಹಾಗಾಗಿ ತಡ್ಕೊಂಡು ಒಳಗಿನಿಂದ ತಡಿಲಿಕ್ಕೆ ಆಗ್ತಿಲ್ಲ, ಬಾಯಿ ಮುಚ್ಚಿಕೊಂಡಿದ್ದಾರೆ, ಒಳಗಿಂದನೇ ಅಳುತ್ತಾ ಇದ್ದಾರೆ. ಯಾಕೆಂದ್ರೆ ಅವನು ಹೇಳಿದ ಮಾತು ಅಷ್ಟು ಅವರ ಮನಸ್ಸನ್ನ ಮುಟ್ಟಿಕೊಂಡಿತು. ಹೀಗೆ ಅನ್ವಕ್ಷಂ ಲಕ್ಷ್ಮಣೋ ಭ್ರಾತು, ತಕ್ಷಣ ಅಣ್ಣನ ಜೊತೆಗೆ ರಾಮಚಂದ್ರನು ಹೊರಟು ಕೌಸಲ್ಯಗೆ ನಮಸ್ಕಾರ ಮಾಡಿದ್ದಾನೆ. ಅಥ ಮಾತು ಸುಮಿತ್ರಾಯ ಜಗ್ರಾಹ ಚರಣೋ ಪುನಃ, ತಾಯಿಯನ್ನು ನಮಸ್ಕರಿಸಿದ್ದಾನೆ. ಬಹುಶಃ ಸುಮಿತ್ರೆಗೆ ಬೇರೆ ಮಾತೇ ಇಲ್ಲ ಇಡೀ ರಾಮಾಯಣದಲ್ಲಿ. ಇಲ್ಲೊಂದು 3-4 ಮಾತಿದೆ, ಅದರಲ್ಲೂ ಒಂದು ಮಾತಂತೂ ಬಹಳ ಪ್ರಸಿದ್ಧ. ಒಂದು 3 ಮಾತು ಅವಳನ್ನು ಎಷ್ಟು ಚಂದ ಕಟ್ಟಿಕೊಡುತ್ತೆ ಅಂದ್ರೆ, ಮರೆಯದ ತಾಯಿ. ನಿಜವಾಗಿ ಅವಳ ಹೆಸರು ಸುಮಿತ್ರಾ ಅನ್ನೋದು ಹೌದು. ಆ ರೀತಿ ಅವಳು ತಂದೆ ತಾಯಿ ಹತ್ರ ಹೋಗಿ ಅವನು ಹೇಳ್ತಾನೆ, ನಾನು ಹೊರಡ್ತಾ ಇದ್ದೇನೆ ಅಣ್ಣನ ಜೊತೆಗೆ ಅಂತ ಹೇಳುವಾಗ, ಹಿತಕಾಮ ಮಹಾಬಾಹು ಮೂರ್ಧ್ನಿ ಉಪಾಘ್ರಾಯ ಲಕ್ಷ್ಮಣಂ, ಗಟ್ಟಿಯಾಗಿ ಅಪ್ಪಿಕೊಂಡು ನೆತ್ತಿಯನ್ನ ಆಘ್ರಾಣ ಮಾಡಿ ಮೂಸಿ, ಸೃಷ್ಟಸ್ಥಂ ವನವಾಸಾಯ, ನೀನು ಹುಟ್ಟಿದ್ದೇ ವನವಾಸಕ್ಕಾಗಿ. ಯಾವ ತಾಯಿ ಹೇಳ್ತಾರೆ ಹೀಗೆ? ಸೃಷ್ಟಸ್ಥಂ ವನವಾಸಾಯ ಸ್ವನುರಕ್ತ ಸುಹೃಜ್ಜನೆ, ಎಲ್ಲರಲ್ಲೂ ಪ್ರೀತಿಯನ್ನು ಸಂಪಾದಿಸಿದವನು, ಸಜ್ಜನರಲ್ಲೆಲ್ಲರಲ್ಲೂ ಅನುರಕ್ತಿಯನ್ನ ತಂದುಕೊಂಡವನು. ರಾಮೇ ಪ್ರಮಾದಂ ಮಾಕಾರ್ಷಿ, ಒಂದೇ ಒಂದು ರಾಮನ ವಿಷಯದಲ್ಲಿ ಎಚ್ಚರ ತಪ್ಪಿ ಯಾವ ತಪ್ಪನ್ನು ಕೂಡ ನಡೆಸಬೇಡ. ಪುತ್ರ ಭ್ರಾತರಿ ಗಚ್ಚತಿ, ಅಣ್ಣನ ಜೊತೆಗೆ ಹೋಗುವಾಗ ಇದೊಂದು ಎಚ್ಚರ ಇರಲಿ. ವ್ಯಸನೀವಾ ಸಮೃದ್ಧೋವಾ ಗತಿರೇಶ ಸ್ತವಾನಘ, ಏನೇ ಕಷ್ಟ ಇರಲಿ, ಏನೇ ಸಮೃದ್ಧಿ ಇರಲಿ, ನಮಗಿರುವಂತಹ ಅವಕಾಶ, ನಮಗಿರುವಂತಹ ಭಾಗದೇಯ ಭಾಗ್ಯ ಇಷ್ಟೇ. ಏನು ಅಂದ್ರೆ ಏಷಲೋಕೆ ಸತಾಂ ಧರ್ಮ ಯಜ್ಜೇಷ್ಠ ವಶಗೋ ಭವೇತ್, ಜ್ಯೇಷ್ಠರಲ್ಲಿ ಅನುವರ್ತಿಯಾಗಿ ವರ್ತಿಸುವುದೇ ನಮಗೆ ಸಿಗುವಂತಹ ದೊಡ್ಡ ಭಾಗ್ಯ. ಇದಂ ಹಿ ವೃತ್ತಂ ಉಚಿತಂ ಕುಲಸ್ಯಾಸ್ಯ ಸನಾತನಂ, ಇದು ನಮಗೆ ಉಚಿತವಾದ ವರ್ತನೆ. ಯಾವುದು? ದಾನಂ ದೀಕ್ಷಾತ ಯಜ್ಞೇಶು, ದಾನ ಮತ್ತು ಯಜ್ಞದಲ್ಲಿ ದೀಕ್ಷೆ ಹೊಂದುವುದು ಯಜ್ಞಗಳಲ್ಲಿ. ಆಮೇಲೆ ತನುತ್ಯಾಗೋ ವೃದ್ಧೇಶು ಚ, ಯುದ್ಧದಲ್ಲಿ ಶರೀರ ತ್ಯಾಗ ಮಾಡುವುದಷ್ಟೇ. ಯಾಕೆಂದ್ರೆ ಲಕ್ಷ್ಮಣನಿಗೆ ಆಚೆ ಅದು ರಾಜ್ಯ ಅಧಿಕಾರ ಸಿಗುವಂತಹ ದೊಡ್ಡತನವೂ ಇಲ್ಲ. ಇನ್ನೇನಾದ್ರೂ ಹೇಳಬೇಕು ಅಂತಂದ್ರೆ, 2ನೇ ಹೆಂಡತಿಯಾಗಿರುವವಳು ಕೈಕೇಯಿ ಆದ್ರಿಂದಾಗಿ ಹತ್ತಿರದ ಪೋಸ್ಟ್ ಏನಾದ್ರೂ ಸಿಗುತ್ತಾ ಅಂತ ಹೇಳಿದ್ರೆ ಅದು ಭರತನಿಗೆ ಸಿಗುವಂಥದ್ದು. ಹಾಗಾಗಿ ನಮ್ಗೆ ಏನಿದ್ರು ಕೂಡ ತನುತ್ಯಾಗೋ, ಶರೀರವನ್ನ ತ್ಯಾಗ ಮಾಡಿ ಯುದ್ಧದಲ್ಲಿ ಬಲಿದಾನ ಕೊಡುವುದು ಅನ್ನೋದೇ ನಮ್ಮ ಜೀವನದಲ್ಲಿ ಸಿಗುವಂತಹ ದೊಡ್ಡ ಪಾಲು. ಅದನ್ನ ನಿಷ್ಠೆಯಿಂದ ಮಾಡು. ಲಕ್ಷ್ಮಣನಿಗೆ ಹೀಗೆ ಹೇಳಿ, ಬಹುಶಃ ಇದನ್ನ ಎಷ್ಟು ಹೊತ್ತು ಬೇಕಾದ್ರೂ ಹೇಳಬಹುದಾದ ಮಾತು, ತುಂಬಾ ಅದ್ಭುತವಾದ ಮಾತು. ದಿನಾ ನೀನು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಸುಮಿತ್ರ ಗಚ್ಚೇತಿ ಪುನಃ ಪುನಃ ಉವಾಚತಂ, ಹೊರಡು. ಅವನು ನಮಸ್ಕಾರ ಮಾಡಿ ಅಪ್ಪಿಕೊಳ್ತಾ ಇದ್ದಾನೆ, ಇನ್ನೂ ಹಿಡ್ಕೊಂಡಿದ್ದಾನೆ. ಕೊನೆಗೆ ಹೇಳ್ತಾಳೆ, ಅಂದ್ರೆ ತಾಯಿಯನ್ನ ಬಿಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದೊಂದು ಸೂಚನೆ. ಅಲ್ಲಿ ಶಬ್ದ ಇಲ್ಲ, ಆದ್ರೆ ಗಚ್ಚೇತಿ ಪುನಃ ಪುನಃ, ಹೊರಡು ಅಂತ ಮತ್ತೆ ತಾಯಿ ಹೇಳ್ತಾ ಇದ್ದಾಳೆ. ಅಂದ್ರೆ ಅವನು ತಾಯಿಯನ್ನ ಬಿಟ್ಟು ಹೋಗುದು ಒಂದು ಕ್ಷಣ ಅವನಿಗೆ ವ್ಯಥೆ ಆಗಿದೆ ಅಂತ ಅನ್ಸುತ್ತೆ. ಆಗ ತಾಯಿ ಹೇಳುವ ಮಾತು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯ ಮಟವೀನ್ ವಿದ್ಧಿ ಗಚ್ಚ ತಾತ ಯಥಾ ಸುಖಂ. ನಿತ್ಯವೂ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವ ಅಭ್ಯಾಸ ಇದ್ದ ನಿನಗೆ ಬಿಟ್ಟಿರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ತಂದೆ ತಾಯಿಗಳು ನಿನಗಿಲ್ಲ ಅಂತ ಯೋಚನೆ ಮಾಡಬೇಡ. ದಶರಥನನ್ನ ನಿನ್ನ ತಂದೆಯಾಗಿ ಸ್ಥಾನವನ್ನ ರಾಮನಲ್ಲಿ ನೋಡು. ಜನಕಾತ್ಮಜೆಯಾದಂತಹ ಸೀತೆಯಲ್ಲಿ ನನ್ನನ್ನು ಕಾಣು. ಅಯೋಧ್ಯೆ ಬಿಟ್ಟು ಹೋಗ್ಬೇಕಾಗತ್ತಾ ಅಂತ ಯೋಚನೆ ಮಾಡಬೇಡ. ನೀನು ರಾಮ ಇರುವಂತಹ ಕಾಡೇ ನಿನಗೆ ಅಯೋಧ್ಯೆ ಆಗುತ್ತೆ. ಯಥಾ ಸುಖಂ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಅಲ್ಲಿ ಪಕ್ಕದಲ್ಲಿ ಊರ್ಮಿಳಿ ಇದ್ದಾಳೆ ಅಂತ ಅರ್ಥ ಅದರದ್ದು. ಅಂದ್ರೆ ನಮ್ಮ ಯಾರ ಬಗ್ಗೆಯೂ ನೀವು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ರಾಮಚಂದ್ರ ಸೀತೆಗೆ ಮತ್ತೆ ತಾಯಿಗೆ ಹೇಳಿ ಹೋದವನು, ಲಕ್ಷ್ಮಣನು ಸೀತೆ ಅಂದ್ರೆ ಊರ್ಮಿಳೆಗೆ ತಾಯಿಗೆ ಹೇಳದೆ ಬಂದಿರ್ತಾನ, ಅವಳು ಜೊತೆಗೆ ಇದ್ದವಳು. ವಾಲ್ಮೀಕಿಗಳಿಗೆ ಶಬ್ದ ಸಿಗಲಿಲ್ಲ ಅವಳ ತ್ಯಾಗವನ್ನ ಅಥವಾ ಅವಳ ವರ್ಣನೆಯನ್ನು ಮಾಡಲಿಕ್ಕೆ. ಏನಾದ್ರೂ ಶಬ್ದ ಹೇಳಿದ್ದಿದ್ರೆ ಬಹುಶಃ ಅವಳನ್ನ ಕಟ್ಟಿಕೊಟ್ಟಾಗ್ತಿತ್ತು ಅಥವಾ ಮಿತಿ ಮಾಡಿದಾಗ್ತಿತ್ತು. ಈಗ ನಮ್ಗೆ ಜೀವಕ್ಕೆ ಜೀವ ಕೊಟ್ಟ ಒಬ್ಬ ವ್ಯಕ್ತಿ ಅಥವಾ ಬದುಕಿನುದ್ದಕ್ಕೂ ಉಪಕಾರ ಮಾಡಿದ ವ್ಯಕ್ತಿ ಎದುರುಗಡೆ ಬಂದು ನಿಂತಾಗ, ನಾವು ಅವರಿಗೆ ಕೃತಜ್ಞತೆ ಹೇಳುವ ಒಂದು ಪ್ರಸಂಗ ಬಂದಾಗ ನಾವು ಏನ್ ಹೇಳಲಿಕ್ಕೆ ಸಾಧ್ಯ? ಜಾಲಪಣರೆ ಸಾಧ್ಯ ಇಲ್ಲ. ಭೂಯಿಷ್ಠ ಅಂತೆ ನಾನು ಹೋಗ್ತೇನೆ ಅಂತ ಹೇಳುವುದು ಹೇಗೆ ಸಾಧ್ಯ? ಅದು ಕನಿಷ್ಠ ಪಕ್ಷ ಅಷ್ಟಾದ್ರೂ ಶಬ್ದ ಹೇಳಲಿಕ್ಕೆ ಆಗುತ್ತೆ ನಮಗೆ. ವಾಲ್ಮೀಕಿಗಳಿಗೆ ಅದೂ ಹೇಳಲಿಕ್ಕೆ ಆಗ್ಲಿಲ್ಲ. ಮೌನವೇ ಮಹಾ ಉತ್ತರ ಅನ್ನುವ ಹಾಗೆ ನಮ್ಮ ಬಗ್ಗೆ ಯೋಚನೆ ಮಾಡಬೇಡ. ಗಚ್ಚತಾತ ಯಥಾ ಸುಖಂ, ನಿನಗೆ ಅಲ್ಲಿ
ಏನು ಸಂತೋಷ ಸಿಗಬೇಕು ಅಂತಿದೆಯೋ, ಅಣ್ಣನ ಜೊತೆಗೆ ನೀನು ಸೇವೆ ಮಾಡುವ ಸಂತೋಷ ನಿನಗೆ ಏನಿದೆಯೋ ಅದು ಯಾವಾಗಲೂ ಸಿಗಲಿ. ನಮ್ಮ ಬಗ್ಗೆ ಯೋಚನೆ ಮಾಡಬೇಡ, ನಮ್ಮ ಬಗ್ಗೆ ನೀನು ಕಾಳಜಿ ವಹಿಸಬೇಡ. ಅದಕ್ಕೆ ಇದೇ ಮಾತನ್ನ ಅವಳು ಹೇಳಿದ್ದಾಳೆ ಅನ್ನೋದಕ್ಕೋಸ್ಕರ ಮತ್ತೆ ಪ್ರತ್ಯೇಕ ಶಬ್ದ ವ್ಯರ್ಥ ಮಾಡುವುದು ಬೇಡ ಅಂತ ವಾಲ್ಮೀಕಿಗಳು ಮತ್ತೆ ಆ ಶಬ್ದವನ್ನು ಅವಳ ಬಾಯಲ್ಲೂ ಹೇಳಿಸ್ಲಿಕ್ಕೆ ಹೋಗ್ಲೇ ಇಲ್ಲ. ಮೌನದಿಂದಲೇನೆ ವಾಲ್ಮೀಕಿಯ ತ್ಯಾಗದ ಮಹತ್ವವನ್ನು ಹೇಳ್ತಾರೆ. ತಕ್ಷಣ ಅಲ್ಲಿ ರಥ ಬಂತು, ಸುಮಂತ್ರ ಎಲ್ಲ ತುಂಬಿಸಿಕೊಂಡು ತಂದಿದ್ದಾನೆ. ಆಗ ಸೀತೆಯ ತಮ್ರಥಂ ಸೂರ್ಯ ಸಂಕಾಶಂ ಸೀತಾ ಹೃಷ್ಟೇನ ಚೇತಸ, ಯಾಕೆಂದ್ರೆ ಅವರು ರಂಸ್ಯಾಮಹೇ ವಯಂ ವನಂ ಅಂತ ಹೇಳಿದ್ದಾರೆ, ನಾವೆಲ್ಲರೂ ವನದಲ್ಲಿ ಸಂತೋಷವಾಗಿರ್ತೇವೆ ಅಂತ. ಸೀತೆ ಸಂತೋಷದಿಂದ ರಥವನ್ನೇರಿದ್ದಾಳೆ. ಲಕ್ಷ್ಮಣನು ವಸ್ತುಗಳನ್ನ ಮೇಲಿರಿಸಿ ಅವನು ಕೂಡ ಆರುರೋಹ ಆ ರಥವನ್ನು ಏರಿದ್ದಾನೆ. ವನವಾಸಂ ಹಿ ಸಖ್ಯಾಯ ವಸ್ತ್ರಾಣಿ ವಾಸಾಂಸಿ ಆಭರಣಾನಿ ಚ ಭರ್ತಾರಮನುಗಚ್ಚಂತಿ ಸೀತಾಯೇ ಶ್ವಶುರೋ ದದೌ. ದಶರಥ ಸ್ವತಃ ತಾನೇ ಅಷ್ಟೂ ವರ್ಷಗಳಿಗೆ ಬೇಕಾದ ಬಟ್ಟೆ, ಅಷ್ಟೂ ವರ್ಷಗಳಿಗೆ ಬೇಕಾದ ಆಭರಣಗಳನ್ನೆಲ್ಲ ತಂದು ದಶರಥ ಅಲ್ಲಿ ಸೀತೆಗೆ ಕೊಟ್ಟಿದ್ದಾನೆ. ಆಗ ಅದೆಲ್ಲವನ್ನು ಜೊತೆಗಿಟ್ಟುಕೊಂಡು ಕವಚ, ಆಯುಧಗಳು ಇತ್ಯಾದಿಗಳನ್ನೆಲ್ಲ ಸುಚರ್ಮ ಕಠಿಣಂಚ ತತ್, ಕೈಗೆ ಆವರಕವಾಗಿರುವ ಚರ್ಮ ಅಂದ್ರೆ ಎರಡು ರೀತಿ ಇದೆ. ಒಂದು ಕೈಗೆ ಸುತ್ತಿಕೊಳ್ಳುವಂಥದ್ದು, ಅದು ಕತ್ತಿಯಿಂದ ಏಟು ಹೊಡೆದ್ರು ಕತ್ತರಿಸದೆ ತಪ್ಪಿಸಿಕೊಳ್ಳುವಂಥದ್ದು. ಇನ್ನೊಂದು ಶತಚಂದ್ರ ಚಾದಯ ಅಂತ ಹೇಳುವ ಹಾಗೆ, ನಾವು ಇವತ್ತು ಗ್ರೀಕಿನ ಆಯುಧಗಳಲ್ಲಿ ನೋಡುವ ಹಾಗೆ ಚಂದ್ರನ ಹಾಗೆ ಮಧ್ಯ ಮಧ್ಯ ಇರುವಂತ ಕೈಗೆ ಅಡ್ಡಕ್ಕೆ ಇರುವಂತಹ ಒಂದು ಶೀಲ್ಡ್, ಅದು ಆರ್ಮರ್, ಶೀಲ್ಡಿನ ರೂಪದಲ್ಲಿರುವಂತಹದ್ದು. ಒಟ್ಟು ಅದನ್ನೂ ಕೂಡ ಜೊತೆಗೆ ಇಟ್ಟುಕೊಂಡಿದ್ದಾರೆ. ಮಹಾರಣ್ಯಕ್ಕೆ ಹೊರಡುವಂತಹ ಪ್ರಯತ್ನ ನಡೆದಿದೆ. ದಶರಥನೇ ರಾಮಚಂದ್ರ ಹೇಳಿದ ಸಂಯಚ್ಛ ವಾಜಿನಾಂ ರಶ್ಮಿ ಸೂತ, ಕುದುರೆಯನ್ನೇರಿಸಿ, ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಇದು ಮುಂದುವರಿತಾ ಇರುತ್ತೆ. ಪ್ರತಿಯೊಬ್ಬರು ಅಳ್ತಾ ಇದ್ದಾರೆ. ಬಾಷ್ಪಪೂರ್ಣ ಮುಖ ಸರ್ವೇ ತಮೂಚುರ್ ಭೃಷನ ನಿಸ್ವನಾಹ, ಜೋರಾಗಿ ಅಳ್ತಾ ಇದ್ದಾರೆ, ಕಣ್ಣು ನೀರು ತುಂಬ್ತಾ ಇದೆ, ಸುತ್ತಲಿನ ಜನ ಅಳ್ತಾ ಇದ್ದಾರೆ. ಆಗ ಜನ ಎಲ್ಲ ಇನ್ನೊಂದು ಕಡೆಯಿಂದ ಹೊರಟ ತಕ್ಷಣ ಮುಂದೆ 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 ಹೋಗ್ತಾ ಇದ್ದಾರಂತೆ. ಯಾಕೆಂದ್ರೆ ಮುಖಂ ದ್ರಕ್ಷ್ಯಾಮ ರಾಮಸ್ಯ ದುರ್ದರ್ಶನೋ ಭವಿಷ್ಯತಿ, ಮುಂದೆ ರಾಮಚಂದ್ರನನ್ನು ನೋಡ್ಲಿಕ್ಕೆ ಸಿಗ್ತಾನೋ ಇಲ್ಲೋ, ನಾವು ಬದುಕಿದ್ರೆ ತಾನೆ. ವಯಸ್ಸಾದವರೆಲ್ಲ ಇದ್ದಾರೆ, ತುಂಬಾ ಪ್ರಾಯ ಆದವರೆಲ್ಲ ತಮಗೆ ನಡಿಲಿಕ್ಕಾಗದಿದ್ರು ಮುಂದೆ 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 ನಡ್ಕೊಂಡು ರಾಮನ ಮುಖವೊಮ್ಮೆ ಮತ್ತೊಮ್ಮೆ ನೋಡಿ ಬಿಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತಾರೆ. ಆಯಸಂ ಹೃದಯಂ ನೂನಂ ರಾಮ ಮಾತು ಅಸಂಶಯಂ. ಬಹುಶಃ ರಾಮನ ಹೃದಯ, ರಾಮನ ತಾಯಿಯಾದ ಕೌಸಲ್ಯ ಹೃದಯ ಬಹುಶಃ ಅದು ಕಬ್ಬಿಣದಿರಬೇಕು. ಆಯಸಂ ಹೃದಯ ಅದು ಕಬ್ಬಿಣದಿರಬೇಕು. ಇಲ್ಲ ಅಂದ್ರೆ ಯದ್ದೇವ ಗರ್ಭ ಪ್ರತಿಮೆ ವನಂ ಯಾತಿ ವನಂ ಯಾತಿ ನಮ್ರಿಯತೆ. ಗರ್ಭಕ್ಕೆ ಶೋಭೆಯ ಒಳಗೆ ಪ್ರತಿಮೆ ಇದ್ರೆ ಆ ಪ್ರತಿಮೆ ಅಲ್ಲಿಂದ ಹೊರಟೋಯ್ತು ಅಂದ್ರೆ ಅದು ಆಮೇಲೆ ಯಾವ ಅಂದ್ರೆ ಒಂಥರ ಕಾಗೆ ಗೂಬೆಗಳ ವಾಸಸ್ಥಾನ, ಅದು ಯಾವುದಕ್ಕೂ ಅರ್ಹವಾದ ಜಾಗ ಅಲ್ಲ. ಗರ್ಭಗುಡಿ ವ್ಯರ್ಥ ಅದು. ಅಂಥ ಗರ್ಭಗುಡಿಯ ಒಳಗೆ ಇದ್ದ ರಾಮಚಂದ್ರನನ್ನ ಈ ತಾಯಿ ಇಂಥ ಪ್ರತಿಮೆ, ದೇವಗರ್ಭಾಭೆ, ದೇವರಂತಹ ಸ್ವಭಾವವುಳ್ಳಂತಹ ಮಗನಾದ ಈ ಪ್ರತಿಮೆಯನ್ನ ತಾಯಿ ಹೇಗೆ ತಾನೇ ಇನ್ನೂ ಹೊರಗೆ ಹೆತ್ತು ಕೊಟ್ಟು ನಮ್ರಿಯತೆ, ಪ್ರಾಣ ಬಿಟ್ಟಿಲ್ಲ, ಇನ್ನು ಬಿಟ್ಟು ಕಳಿಸ್ತಾ ಇದ್ದಾಳಲ್ವಾ, ಅಂದ್ರೆ ಅದು ಆಕ್ರೋಶ ಆಯ್ತೆ. ಅವಳು ಕೆಟ್ಟವಳು ಅಂತ ಅರ್ಥ ಅಲ್ಲ. ಇನ್ನೂ ರಾಮನನ್ನ ಕೊಟ್ಟು ಕಳುಹಿಸಿದ ಮೇಲೂ ಆ ತಾಯಿಗೆ ಇನ್ನೂ ಹೇಗೆ ಎದೆ ಒಡೆಯದೆ ಆರಾಮವಾಗಿದ್ದಾಳೆ ಅಂತ ಮಾತಾಡ್ಕೊಡ್ತಾ ಇದ್ದಾರೆ. ಎಂಚ ಕಡಬುಡಿಯದು ಅದಷ್ಟೇ, ವಿಷಂಭುಂಕ್ಷ ಅಂತ ಹೇಳಿದ ಹಾಗೆ. ಹೇಗೆ ಕಳಿಸ್ಲಿಕ್ಕೆ ಸಾಧ್ಯ? ಅದು ತಾಯಿ ಆದವಳಿಗೆ ಈ ಮಗುವನ್ನ ಹಾಗೆ ಕಳಿಸಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದ್ರ ಹಿಂದಿನ ಕತೆ ಗೊತ್ತಿಲ್ಲ ಪಾಪ ಅವರಿಗೆ. ನಾನು ಬರ್ತೇನೆ ಅಂತ ಅವಳು ಹಠ ಮಾಡಿದ್ದು ಯಾವುದು ಗೊತ್ತಿಲ್ಲ. ಲಕ್ಷ್ಮಣ ಮತ್ತು ಸೀತೆ ಇಬ್ಬರು ಭಾಗ್ಯವಂತರು. ಅಹೋ ಲಕ್ಷ್ಮಣ ಸಿದ್ಧಾರ್ಥ ಸತತಂ ಪ್ರಿಯವಾದಿನಂ. ಲಕ್ಷ್ಮಣ ಒಳ್ಳೆಯ ಭಾಗ್ಯವನ್ನ ಪಡೆದವ. ಭ್ರಾತರಂ ದೇವ ಸಂಕಾಶಂ ಯಸ್ತ್ವಂ ಪರಿಚರಿಷ್ಯತಿ. ಇನ್ನು ಅಷ್ಟು ಕಾಲಗಳ ಕಾಲ ರಾಮನಿಗೆ ನಿರಂತರ, ಅವರಿಗೆ ಏನಂದ್ರೆ ರಾಮನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಇನ್ನು 14 ವರ್ಷ ಅವಕಾಶ ಇಲ್ಲ ಅನ್ನೋ ದುಃಖ. ಅದನ್ನೇ ಇನ್ನೊಬ್ಬರ ಕೈಯಲ್ಲಿ ಇದ್ದಾಗ ಅಸೂಯೆ ಪಡಲಿಲ್ಲ, ಸಂತೋಷ ಪಡ್ತಾರೆ. ಇದು ಸಜ್ಜನನ ಲಕ್ಷಣ. ನಮ್ಗೆ ಸಿಗ್ಲಿಲ್ಲ ಅಂತ ಕೊರಗೆ ಹೇಳಿಲ್ಲ, ಶಬ್ದ ಬಳಸುವ ರೀತಿ ಬಹಳ ಆನಂದ. ನಮ್ಗೆ ಸಿಗ್ಲಿಲ್ಲ, ಇನ್ನು 14 ವರ್ಷ ನಮ್ಗೆ ಸೇವೆ ಮಾಡ್ಲಿಕ್ಕೆ ಇಲ್ಲ ಅಂತ ಆಗೋಯ್ತಲ್ವಾ ಅನ್ಲಿಲ್ಲ. ಲಕ್ಷ್ಮಣನಿಗೆ 14 ವರ್ಷ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತಲ್ವಾ. ಎಷ್ಟು ವ್ಯತ್ಯಾಸ ಒಂದು ಪದವನ್ನು ಬಳಸೋದರ ಅನುಭವದ ಹಿಂದೆ ಇರುವ ಮಾತಿದು. ಸೀತೆಗೆ ಇದೇ ಮಾತು ಹೇಳ್ತಾರೆ. ಅವಳು ಕೂಡ ಯಾವುದೋ ಹಿಂದೆ ತುಂಬಾ ದೊಡ್ಡ ಸಿದ್ಧಿಯನ್ನ ಪಡೆದಿದ್ದವಳು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ರಾಮನ ಜೊತೆಗೆ ಅವಳಿಗೆ ಹೋಗ್ಲಿಕ್ಕಾಗತ್ತೆ. ಒಂದು ಕಡೆಯಿಂದ ರಾಮೋ ಯಾಹೀತಿ ಸೂತಂತಂ ತಿಷ್ಠೇತಿ ಸ ಜನಸ್ತದ
ಉಭಯಂ ನಾಶಕತ್ಸೂತಃ ಕರ್ತು ಮಧ್ವನಿ ಚೋದಿತ. ಸುಮಂತ್ರನ ಪಾಡು ನಾಯಿ ಪಾಡು ಅಂತ ಹೇಳೋ ಹಾಗೆ ಶಬ್ದ ಬಳಸಬಾರದು. ಆದ್ರೆ ಜನ ಹೋಗ್ಬೇಡ ಹೋಗ್ಬೇಡ, ನಿಲ್ಸು ನಿಲ್ಸು ಅಂತ ಹೇಳ್ತಿದ್ದಾರೆ. ಇದು ಮುಂದೆ ತಿಷ್ಠೇತಿ ರಾಜ ಚುಕ್ರೋಶ ಯಾಹಿ ಯಾಹೀತಿ ರಾಘವ ಸುಮಂತ್ರಸ್ಯ ಬಭೂವಾತ್ಮ ಚಕ್ರಯೋರಿವಾಂತರಂ. ಅಡಕತ್ತರಿಯ ನಡುವೆ ಸಿಲುಕುವುದು ಅಂದ್ರೆ ಇದು ಅಂತ. ದಶರಥ ಹೋಗ್ಬೇಡ ಅಂತ ಹೇಳ್ತಿದ್ದಾನೆ, ಹೋಗ್ಬೇಡ ರಥ ನಿಲ್ಸು ಅಂತ. ತಿಷ್ಠೇತಿ ರಾಜ ಒಂದು ಕಡೆಯಿಂದ ಯಾಹಿ ಯಾಹೀತಿ ರಾಘವ, ಇನ್ನೊಂದು ಕಡೆ ಹೋಗು ಹೋಗು ಅಂತ ರಾಘವ ಹೇಳ್ತಾ ಇದ್ದಾನೆ. ನಿಲ್ಲು ನಿಲ್ಲು ಅಂತ ಜನಗಳು, ರಾಜ, ತಾಯಿಯರು ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದಾರೆ. ನೀರಿದ್ರೆ ದಶರಥನನ್ನು ನೀರಿದ ಹಾಗೆ, ಹೋದ್ರೆ ಅಂದ್ರೆ ನಿಲ್ಲಿಸಿದ್ರೆ ಜನಗಳಿಗೆ ಖುಷಿ ಆಗುತ್ತೆ, ಆದ್ರೆ ರಾಜನನ್ನು ಮೀರಿದ ಹಾಗಾಗುತ್ತೆ. ಹೋದ್ರೆ ರಾಜನನ್ನು ಮೀರಿದಾಗ ಏನ್ ಮಾಡಬೇಕು? ಆಗ ರಾಮನೆಲ್ಲ ಹೇಳ್ತಾನೆ, ಹೋದ್ಮೇಲೆ ದಶರಥ ನಿನ್ನ ಮಾತು ನನಗೆ ಕೇಳಿಸ್ಲಿಲ್ಲ ಅಂತ ಹೇಳ ಆಮೇಲೆ ಅಂತ. ಜನಗಳು ಇಷ್ಟು ಜನ ಕಿರ್ಚುವಾಗ, ಜನಗಳೆಲ್ಲ ಬೊಬ್ಬೆ ಹೊಡೆಯುವಾಗ ನನಗೆ ನಿನ್ನ ಕೂಗು ಕೇಳಿಸ್ಲಿಲ್ಲ ಅಂತ ಸಮಾಧಾನ ಹೇಳು. ಈಗ ಹೊರಡಬೇಕಾದದೇ ಅನಿವಾರ್ಯ. ಅವ್ನು ನಿಲ್ಲು ಅಂತ ಹೇಳಿದ್ಮೇಲೆ ಇನ್ನೇನೋ ಒಂದು ಮಾತು ಬರುತ್ತೆ, ಇನ್ನೇನೋ ಒಂದು ಅವ್ಯವಸ್ಥೆ ಆಗುತ್ತೆ. ಈಗ ಕೆಲಸ ಆಗ್ಬೇಕು, ಸತ್ಯ ನಡಿಬೇಕು, ಮುಂದಿನ ಕೆಲಸ ಆಗ್ಬೇಕು ಅಂತಂದ್ರೆ ಅಂದ್ರೆ ಕಠಿಣವಾದ ಸ್ಥಿತಿಯಲ್ಲಿ ಮನಸ್ಸನ್ನ ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನೋದನ್ನ ಈ ಘಟನೆ ರಾಮನ ನಡೆಯ ಮೂಲಕ ತೋರಿಸಿಕೊಡುತ್ತೆ. ನ್ಯವರ್ತತ ಜನೋ ರಾಜ್ಞ ರಾಮಂ ಕೃತ್ವ ಪ್ರದಕ್ಷಿಣಂ. ರಾಮಚಂದ್ರ ಅವರೆಲ್ಲ ಜೊತೆಗೆ ಬರುವಾಗ ನೀವೆಲ್ಲ ದಶರಥನಿಗೆ ಪ್ರೀತಿ ತೋರಿಸ್ಬೇಕು, ಭರತನು ನಿಮ್ಮವನೇ, ನನ್ನನ್ನು ನೀವು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಪ್ರೀತಿ ಅವನನ್ನು ಮಾಡಬೇಕಾದದ್ದು ಅಂತ ಹೀಗೆ ಹೇಳಿದ್ಮೇಲೆ ಕೆಲವರು ಮಾತ್ರ, ಎಲ್ಲರೂ ಹೋಗ್ಲಿಲ್ಲ, ಕೆಲವರು ಮಾತ್ರ ರಾಮನಿಗೆ ಪ್ರದಕ್ಷಿಣೆ ಬಂದು ಮನಸ ಅಪಿ ಅಶ್ರು ವೇಗೈಶ್ಚ ನನ್ಯವರ್ತತ ಮಾನುಷಂ. ಒಳಗಿನಿಂದ ದುಃಖ ತಡೀಲಿಕ್ಕಾಗದೆ ಪ್ರದಕ್ಷಿಣೆ ಬಂದು ಮುಖ ಕೆಳಕ್ಕೆ ಹಾಕಿಕೊಂಡು ಅಲ್ಲಿಂದ ಪಕ್ಕಕ್ಕೆ ಸರಿದ್ರು. ಇಷ್ಟು ಹೇಳಿ ಮುಂದೆ ಇನ್ನೂ ಒಂದು ಮಾತು ಹೇಳಿ ಮುಗಿಸ್ತೇನೆ. ಅಂದ್ರೆ ನಾವು 40ಕ್ಕೆ ನಿಲ್ಲಿಸೋಣ ಅಂತ ಅನ್ಕೊಳ್ತೇನೆ, ಯಾಕಂದ್ರೆ ಮುಂದಿದ್ದಕ್ಕೆ ಸಂಬಂಧ ತೊಂದರೆ ಆಗಲ್ಲ. ನಾಗ್ನಿಹೋತ್ರಾಣ್ಯಹೂ ಅಂತ ರಾಮಚಂದ್ರ ಹೊರಡುವಾಗ ನಾಪ್ಯಪಚನ್ ಗೃಹಮೇಧಿನಃ ಅಕುರುವನ್ನ ಪ್ರಜಾ ಕಾರ್ಯಂ ಸೂರ್ಯಶ್ಚಾಂತರಧೀಯತ ವ್ಯಸೃಜನ್ ಕವಲಾನ್ ನಾಗಾಹ ಗಾವೋ ವತ್ಸಾನ್ನ ಪಾಯಯನ್ ಪುತ್ರಂ ಪ್ರಥಮಜಂ ದೃಷ್ಟ್ವಾ ಜನನಿ ನಾಭ್ಯನಂದತ. ಬಹುಶಃ ಒಂದು ವಾಕ್ಯದಿಂದ ಅಥವಾ ಒಂದು ಸಂಗತಿಯಿಂದ ಇಡೀ ಅಯೋಧ್ಯೆಯನ್ನೇ ಚಿತ್ರಿಸುವಷ್ಟು ಶಕ್ತಿ ಇನ್ನೂ ಒಂದು ಯಾವ ಕಾವ್ಯದ ವಾಕ್ಯಕ್ಕೂ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಅಷ್ಟು ಅದ್ಭುತವಾದ ಮಾತು. ಬೆಂಕಿ ಉರಿಲಿಲ್ಲ ಅಂತೆ, ಆಹುತಿ ಕೊಟ್ಟು ತಗೋ ಅಂತ ಇಂದ್ರಾಯ ಸ್ವಾಹ ಅಂತ ಹೇಳಿದ್ರೆ ಅದು ವಸ್ತುತಃ ಕಾಳಿ ಕರಾಳಿ ಅನ್ನುವ ನಾಲಿಗೆಗಳಿಂದ ಅದು ಸ್ವೀಕರಿಸಬೇಕು. ಅದಕ್ಕೂ ಶಕ್ತಿ ಇದೆ. ನಾವು ಅಗ್ನಿ ಅಂದ್ರೆ ಜಡ ಅಂತ ಭಾವಿಸಿ ಯೋಚನೆ ಮಾಡುತ್ತೇವೆ. ವಸ್ತುತಃ ಅದು ಮನೆಯ ಒಂದು ಸಾಕ್ಷಿಯಾಗಿ, ಮನೆಯ ಒಂದು ದೇವತೆಯಾಗಿ, ಮನೆಗೆ ಒಂದು ರಕ್ಷಕನಾಗಿ ನಿಲ್ಲುವ ಕೆಲಸ ಮಾಡುತ್ತದೆ. ಅದರಿಂದಾಗಿ ಆ ಅಗ್ನಿ ಅವತ್ತು ಹಾಕಿದ ಆಹುತಿಗಳನ್ನ ಅಹೂಯಿ ಅಂತ ಸ್ವೀಕರಿಸಲಿಲ್ಲ. ಆಮೇಲೆ ನಾಪಚನ್, ಮನೆಯಲ್ಲಿ ಗೃಹಮೇಧಿನ ಅಡಿಗೆನೆ ಮಾಡಲಿಲ್ಲ. ಅಡಿಗೆ ಅಂದ್ರೆ ಬೆಂಕಿಯೂ ಬೇಯಲಿಲ್ಲ ಅಂತ ಒಂದರ್ಥ, ಇನ್ನೊಂದು ಅವರು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಲಿಲ್ಲ. ಅಕುರುವನ್ ನ ಪ್ರಜಾ ಕಾರ್ಯಂ, ಮನೆಯಲ್ಲಿ ಹೆಂಡತಿಯರು ಕೂಡ ಅಡಿಗೆ ಇವತ್ತು ಬೇಡ, ಅದು ಮುಂದೆ ಸ್ಪಷ್ಟ ಮಾತಿದೆ, ಮುಂದೆ ಅವರೇ ಹೇಳ್ಬಿಡ್ತಾರೆ ಇವತ್ತು ಅಡಿಗೆ ಮಾಡಲ್ಲ, ರಾಮಚಂದ್ರನ್ ಕರ್ಕೊಂಡು ಬಂದ್ಮೇಲೆ ಅಡಿಗೆ ಮಾಡುದು ಏನೂ ಇಲ್ಲ, ಇವತ್ತು ವೈಷ್ಣುದೇವರು ಇಲ್ಲ, ಎಂತದೂ ಇಲ್ಲ, ಯಾರು ಊಟ ಮಾಡ್ಲಿಕ್ಕಿಲ್ಲ, ಮೊದಲು ರಾಮನನ್ನು ಕರ್ಕೊಂಡು ಬನ್ನಿ ಅಂತ. ಏಕಾದಶಿಗೆ ರಾಮ ಬರುವ ತನಕ ಒಲೆಯಲ್ಲಿ ಬೆಂಕಿ ಹತ್ತಲ್ಲ ಅಂತ ಹೆಣ್ಮಕ್ಳು ಹೇಳಿ ಕಳಿಸಿದ್ರು ಅಂತ. ಅದೇ ಆ ಪ್ರಜೆಗಳು ಕಾರ್ಯ ಮಕುರುವನ್, ಯಾವ ಕಾರ್ಯದಲ್ಲೂ ಕೂಡ ಮನೆಯಲ್ಲೆಲ್ಲ ಅನೇಕ ಸಂಸ್ಕಾರಗಳೆಲ್ಲ ಅವತ್ತು ನಿಗದಿಯಾಗಿದ್ವಂತೆ. ಅವರು ರಾಮನ ಹಬ್ಬದ ದಿವಸವೇ ನಮ್ಮ ಮನೆಯ ಕಾರ್ಯವನ್ನು ಕೂಡ ರಾಮನ ಹಬ್ಬದ ಜೊತೆಗೆ ಸೇರಿಸಿ ಸಂತೋಷವಾಗಿ ಆಚರಣೆ ಮಾಡೋಣ ಅಂತ ಎಲ್ಲ ಕಾರ್ಯವನ್ನು ಕೂಡ ನಿಲ್ಲಿಸಿ ಬಿಟ್ಟಿದ್ದಾರೆ. ಯಾವುದೋ ಒಂದು ಆಶೌಚ ಬಂದ ಹಾಗೆ. ಸೂರ್ಯ ಅಷ್ಟ ಅಂತರಧೀಯತ, ಸೂರ್ಯ ವಂಶದವನು, ನನ್ನ ಮನೆತನದವನೇ ಬೀದಿಗೆ ಬಂದಿದ್ದಾನೆ ಅಂದ್ರೆ ನಾನು ಹೇಗೆ ಸಂತೋಷವಾಗಿ ಪ್ರಕಟಗೊಳ್ಳಲಿ ಅಂತ ಅವನು ಮೋಡಕ್ಕೆ ಮರೆಯಾಗಿ ನಿಂತಿದ್ದಾನೆ. ಇದು ನಮಗೆ ಕೇವಲ ಕಾವ್ಯವಾಗಿಯೂ ತಗೊಳ್ಬಹುದು, ಇದರಲ್ಲೊಂದು ಆಂತರಂಗಿಕವಾದ ಸತ್ಯವೂ ಕೂಡ ಸೇರಿದೆ ಎನ್ನುವುದನ್ನು ನಾವು ಊಹಿಸಬಹುದು. ವ್ಯಸೃಜನ್ ಕವಲಾನ್ ನಾಗಾಹ, ಆನೆಗಳಿಗೆ ರಾಗಿ ಬಾಲು, ಅನ್ನದ ಬಾಲು ಏನೋ ಒಂದು ಮಾಡಿ ಉಂಡೆ ಮಾಡಿ ಅವುಗಳಿಗೆ ಹಾಕಬೇಕು. ಅವುಗಳು ಬಾಯಿ ತೆಗೆದಾಗ ಅದರೊಳಗೆ ಬೀಳುತ್ತೆ ತುತ್ತು. ಆ ತುತ್ತನ್ನ ನಾಗಾಹ ವ್ಯಸೃಜನ್, ಬಾಯಿಗೆ ಹಾಕಿದ ತುತ್ತನ್ನ ಉಗಿದವಂತೆ. ಇವತ್ತು ನಮ್ಗೆ ಏಕಾದಶಿ ಎನ್ನುವ ಹಾಗೆ, ಬೇಡ ನಮ್ಗೆ ಇವತ್ತು ರಾಮ ಇಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ. ವ್ಯಸೃಜನ್ ಕವಲಾನ್ ನಾಗಾಹ ಗಾವಹ, ಹಸುಗಳು
ಕರುಗಳೇನು ಬಹಳ ಆಸೆಯಾಗಿ ತಿಂದು ಅವುಗಳಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಯಜಮಾನನ ಇನ್ನೂ ಪ್ರೀತಿ ಸಂಪಾದನೆ ಮಾಡಿ ಅವುಗಳಿಗೆ ಅಭ್ಯಾಸ ಇಲ್ಲ, ಹಾಲು ಕುಡಿಲಿಕ್ಕೆ ಅಂತ ಅವುಗಳು ಬಂದ್ರೆ ತಾಯಿಯರು ಕರುಗಳಿಗೆ ವತ್ಸಾನ್ನ ಪಾಯ ಮೊಲೆ ಹತ್ರ ಬರ್ಲಿಕ್ಕೆ ಬಿಡ್ಲಿಲ್ಲ, ಹಾಲನ್ನ ಇಳಿಸ್ಲಿಲ್ಲ, ಹಾಲು ಊಡಿಸ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ರಾಮನನ್ನ ಕಳ್ಕೊಂಡ ಮೇಲೆ ವಸ್ತುತಃ ಆ ಹಾಲು ಉಡುವುದು ಅನ್ನೋದು ತಾಯಿಗೆ ತುಂಬಾ ಸುಖ. ಅದು ಒಳಗಿನ ತಹತಹಿಕೆ ಇರುತ್ತೆ, ಅದು ಬೇಗ ಒಂದು ಕರು ಸ್ವೀಕರಿಸಿ ಹೊರಗೆ ಹೋಗ್ಲಿ ಅಂತ. ಅದು ಸಂತೋಷ ಕೊಡುವ ಕಾರ್ಯ. ಆ ಸಂತೋಷ ಕೊಡುವ ಕಾರ್ಯಕ್ಕೆ ತಾನು ಸಿದ್ಧ ಇಲ್ಲ ಅಂತ ಸೂಚಿಸುವ ಹಾಗೆ ಕರುಗಳನ್ನ ಹತ್ತಿರ ಬಿಡ್ಕೊಳ್ಳಿಲ್ಲ. ಕೊನೆಗೆ ಇದಕ್ಕಿಂತ ಚಂದ ಇನ್ನೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ವರ್ಷಗಳಿಂದ ಅದೇ ರಾಜಬೀದಿಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿದ್ದ ಒಂದು ಹೆಣ್ಮಗಳಿಗೆ ಮಕ್ಕಳಾಗಿರ್ಲಿಲ್ಲ, ಬಹಳ ಕಾಲದಿಂದ ಮಕ್ಕಳಾಗ್ಲಿಲ್ಲ. ಆಗದೆ ಬಂಜೆ ಅಂತನೋ ಇನ್ನೇನು ಅಕ್ಕಪಕ್ಕದವರೆಲ್ಲ ಅಣಗಿಸಿ ಎಷ್ಟೋ ವರ್ಷದ ನಂತರ ಒಂದು ಗರ್ಭವನ್ನ ಆ ತಾಯಿ ಪಡೆದಿದ್ದಾಳೆ. ಪಡೆದ ಗರ್ಭ ರಾಮಚಂದ್ರ ಹೊರಡುವ ಬೆಳಗಿನ ಹೊತ್ತಿಗೆ ಅದು ಹುಟ್ಟಿದೆ. ಪ್ರಥಮ ಜಮ್, ಮೊದಲಿನ ಈ ಮೌನವೇ ಮಾತಾಡುದು. ಈ ಕಥೆಯನ್ನು ಎಷ್ಟು ಬೇಕಾದ್ರೂ ನೀವು ಕಟ್ಟಿಕೊಳ್ಬಹುದು. ಅಂದ್ರೆ ಇದು ಹಿಂದಿದ್ದು ಓದಿದ್ರೆ ಆ ಕಥೆ ತಾನೇ ಹುಟ್ಕೊಳ್ಳುತ್ತೆ. ರಾಮನ ಮೇಲೆ ಪ್ರೀತಿ ಹೇಗೆ ಹುಟ್ಕೊಳ್ತು ಅಂತ ಅನ್ನೋದನ್ನ ತರುಣಿಯರು, ವೃದ್ಧರು, ಮಕ್ಕಳು, ಒಟುಗಳು ಎಲ್ಲರೂ ಕೂಡ ರಾಮ ರಾಮೇತಿ ಅಕಥಯನ್, ಎಲ್ಲರೂ ರಾಮ ರಾಮ ಅಂತ ಬೊಬ್ಬೆ ಹೊಡೆದ್ರು ಅಂತ ಅನ್ನುವ ಮಾತಿನ ಮಧ್ಯದಲ್ಲಿ ಎಷ್ಟೋ ವರ್ಷದ ನಂತರ ತನ್ನ ತಾಯಿತನದ ಸೌಖ್ಯವನ್ನ ಕೊಟ್ಟ ಮಗುವಿನ ಆಲಿಂಗನವನ್ನ ತಾಯಿ ನಾಭ್ಯನಂದತ ಸಂತೋಷ ಪಡಲಿಲ್ಲ. ರಾಮನನ್ನ ಕಳ್ಕೊಂಡ ದಿನ ಹುಟ್ಟಿದ ಮಗು ಇದು, ಹೇಗ್ ನೆನಪಿಸ್ಕೊಳ್ಳುದು ಈ ಮಗುವಿನ ಬರ್ತ್ಡೇ ಅಂತ? ಮುಂದೆ ರಾಮನನ್ನ ವನವಾಸಕ್ಕೆ ಕಳುಹಿಸಿದ ದಿನ ಅಂತ ಹೇಳಿ ನೆನಪು ಮಾಡ್ಕೊಳ್ಬೇಕಾ? ತನಗಿಂತ ತನ್ನ ಮಗುವಿಗಿಂತ ರಾಮನನ್ನ ಇಷ್ಟಪಡುವಂತಹ ಒಂದು ಪ್ರಜಾ ಪ್ರೀತಿಯನ್ನ ಇದಕ್ಕಿಂತ ಚಂದದ ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ರಾಮನ ಹೊರಡುವಿಕೆ ಅಂತ ಅನ್ನೋದು ಎಲ್ಲರಿಗೂ ದುಃಖಕ್ಕೆ ಕಾರಣವಾಯಿತು. ಹೇಗಿತ್ತು ಅಂದ್ರೆ ಅಕಸ್ಮಾನ್ ನಗರ ಸರ್ವೋ ಜನೋ ದೈನ್ಯ ಉಪಾಗಮತ್ ಆಹಾರೇವ ವಿಹಾರೇವ ನಕಿಂಚಿತ್ ಅಕರೋನ್ ಮನಃ. ಎಲ್ಲ ನಗರದ ಜನರಿಗೆ ಅವತ್ತು ಊಟ ಮೆಚ್ಚಲಿಲ್ಲ, ದೃಶ್ಯ ಆದ್ರೆ ನೀರು ಕುಡಿಲಿಲ್ಲ, ಯಾವುದಕ್ಕೂ ನಿತ್ಯದ ತಮ್ಮ ವೈಯಕ್ತಿಕ ಕೆಲಸ. ಅಯ್ಯೋ ಅಂತ ಅವಂದು ಕೂಡ ಬೆತ್ತು ಸುಖ. ನಾವಾದ್ರೆ ಏನಾದ್ರೂ ಒಂದು ನಮ್ಮ ಪಕ್ಕದ ಗಲಾಟೆ ಆಯ್ತು ಅಂದ್ರೆ ಹೆಣ ಹೊರಡುವುದನ್ನಷ್ಟೇ ಕಾಯ್ತಿರ್ತೇವೆ, ಉಳಿದಂತೆ ನಮ್ಮ ಕೆಲಸ ನಾವು ಮಾಡೋಣ. ಅದು ಎಲ್ಲರೂ ಹೋಗುವ ಹಾಗೆ ಅಂತ ಒಂದು ರೀತಿ ಕೈಕೇರಿ ನಾವು ಕೂಡ ಆ ಕೆಲಸ ಸಮಯಗಳು ಬಂದಾಗ. ಆದ್ರೆ ಜನ ಯಾವ ಕಾರ್ಯದಲ್ಲೂ ತಮ್ಮನ್ನ ತೊಡಗಿಸಿಕೊಳ್ಳದೆ ನಕಶ್ಚಿನ್ ಅಕರೋನ್ ಮನಃ, ಯಾವುದರಲ್ಲೂ ಮನಸ್ಸು ಮಾಡಲಿಲ್ಲ. ಶೋಕ ಪರ್ಯಾಪ್ತ ಸಂತಪ್ತ ಪರ್ಯಾಯ ಸಂತಪ್ತ, ಶೋಕದಿಂದ ತುಂಬಿಕೊಂಡಿದ್ದಾರೆ, ಮುಖ ಬಾಡಿ ಹೋಗಿದೆ, ಒಬ್ಬರ ಮುಖದಲ್ಲಿ ಖುಷಿ ಇಲ್ಲ. ಹೀಗೆ ಇಡೀ ರಾಜ್ಯ ಮೌನಕ್ಕೆ ಶರಣಾಯಿತು ಅನ್ನುವಲ್ಲಿಗೆ ಆ ಅಧ್ಯಾಯದ ಅಂತ್ಯ ಆಯಿತು. ಇದರ ನಂತರ ಮತ್ತೆ ಮುಂದೆ ಓಡಿ ಬರ್ತಾರೆ ಇಬ್ರು, ಕೌಸಲ್ಯ ಮತ್ತು ದಶರಥ ಇಬ್ರು ಓಡಿ ಬರ್ತಾರೆ, ಕೂಗ್ತಾರೆ. ಕೂಗಿ ಎಡವಿ ದಶರಥ ಬೀಳ್ತಾನೆ. ಬಿದ್ದಾಗ ಒಂದು ಕೂಗು ಹಾಕ್ತಾನೆ ರಾಮ ಅಂತ. ಅದು ರಾಮನಿಗೆ ಕೇಳುತ್ತೆ, ಆದ್ರೂ ರಾಮ ತಿರುಗಲಿಲ್ಲ ಅಂತ. ಕೌಸಲ್ಯ ಕೂಡ ಹಾಗೆ, ಅವನನ್ನಲ್ಲೇ ಬಿಟ್ಟು ದಶರಥನ ಎತ್ಲಿಕ್ಕೆ ಹೋಗ್ಲಿಲ್ಲ. ಅವಳು ಓಡ್ತಾ ಮುಂದೆ ಬಂದಾಗ ಅವಳು ಹಾಗೇನೆ ಆ ವೇಗವನ್ನ ಸಮ ಮಾಡ್ಲಿಕ್ಕಾಗದೆ ಅವಳು ಅಲ್ಲೇ ಕುಸಿದು ಬಿಡ್ತಾಳೆ, ಅವಳು ಕಿರ್ತಾಳೆ. ಆಗ್ಲೂ ರಾಮ ಹಿಂತಿರುಗಿ ನೋಡ್ಲಿಲ್ಲ. ಕೊನೆಗೆ ಅವಳು ಮತ್ತೆ ಹಿಂದೆ ಬಂದು ಅವನನ್ನು ಎತ್ಲಿಕ್ಕೆ ಬರ್ತಾಳೆ. ಆಗ ಕೈಕೇಯಿ ಎತ್ಲಿಕ್ಕೆ ಬರ್ತಾಳೆ. ಆಗ ದಶರಥನ ಒಂದೆರಡು ಮಾತು ಬರುತ್ತೆ. ಪ್ರತಿ ಅಧ್ಯಾಯವು ರಸ, ಪ್ರತಿ ಪರ್ವ ರಸೋದಯ ಅಂತ ಅನ್ನೋದು ಬಹುಶಃ ಇಲ್ಲಿಯ ಪ್ರತಿ ಸರ್ಗ ರಸೋದಯ. ಪ್ರತಿ ಸರ್ಗದಲ್ಲೂ ಇರುವ ರಸವಂತಿಕೆ ಅಂತ ಅನ್ನೋದನ್ನ ನಾವು ಆ ಪದಗಳಲ್ಲಿ ಕಾಣ್ಲಿಕ್ಕೆ ಸಿಗುವಂಥದ್ದು. ನಮಗೆ ಪರಿಸರದ ಪರಿಚಯ ಇದ್ರೆ ಮತ್ತು ಆಯುರ್ವೇದದ ಪರಿಚಯ ಇದ್ರೆ, ಕಾವ್ಯಗಳ ಭಾಷೆಗಳ ಪರಿಚಯ ಇದ್ರೆ, ಮತ್ತೆ ಓದಿದಾಗ ಮತ್ತೆ ಬೇರೆ ಬೇರೆ ತರದ ರಸವನ್ನ ಹುಟ್ಟಿಸುವಷ್ಟು 10 ಬಾರಿ ಓದಿದ್ರೂ ಬೇಸರ ಬರದಷ್ಟು ಚಂದದ ಭಾವವನ್ನು ತುಂಬುವ ಕಥೆಯನ್ನ ವಾಲ್ಮೀಕಿಗಳು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಆ ಮಾತುಗಳಲ್ಲಿ ಏನು ರಸ ಇದೆಯೋ ಅದು ಅಲ್ಲಿದ್ದೆ. ಅದರಿಂದ ಹೊಸ್ತು ನಾವು ತಂದು ಹುಟ್ಟಿಸಿ ಕೊಡಬೇಕಾದ್ದೇನೂ ಇಲ್ಲ. ಅಂಥದ್ದನ್ನ ಓದುವ ಅವಕಾಶವನ್ನ ಕಲ್ಪಿಸಿದಂತಹ ಈ ಮನೆತನಕ್ಕೆ, ಜ್ಞಾನದ ಹಸಿವಿಗೆ ಭಗವಂತ ಮತ್ತಷ್ಟು ಆಹಾರವನ್ನ ನೀಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನ ಕೃಷ್ಣ ಅರ್ಪಣಿಸ್ತು.